ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿಃ ಓಂ ಸೃಷ್ಟಿಸ್ಥಿತ್ಯಪ್ಯಯೇಹಾನೀತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಪುನರದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರ್ಪರಮಶ್ಚಿन्तಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरहोऽपि नेदुः तं सर्वभूतहृदयं मुनिमानतोऽस्मि अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमुकोऽपि वाग्मीयडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम स्मृततां सन्निधिं मानसे च चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् प्रणमत्कामधेनुं च भजत्सु रतरूपमं श्रीभावबोधकृत्पादचिन्तामणिमुपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्रीसत्यवरदुग्धाब्धेः उत्थिता जगतीतले सुधा श्रीसत्यधर्माख्या पावये स्मरतः सत्याभिघ्नकराब्दोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायभारतान् ಶ್ರೀಮತ್ಸತ್ಯಾತ್ಮತೀರ್ಥಸ್ವಾಮಿ ಶ್ರೀಪಾದಗುರುಭ್ಯೋ ನಮಃ ಹರಿಃ ಓಂ. ನಿನ್ನೆವರೆಗೆ ಆ ನಿಮಿಚಕ್ರವರ್ತಿಗೆ ಆವಿರ್ಹೋತ್ರದ ತನಕ ಎಲ್ಲ ಮುನಿಗಳು ಏನು ಭಾಗವತ ಧರ್ಮಗಳನ್ನು ಉಪದೇಶವನ್ನು ಮಾಡಿದರೋ ಅದೆಲ್ಲವನ್ನು ಕೂಡ ನಾವು ತಿಳ್ಕೊಂಡಿವಿ. ಇನ್ನು ಮುಂದೆ 3 ಜನ ಉಳಿದರು. ದ್ರುಮಿಳರು, ಚಮಸರು ಮತ್ತು ಕರಭಾಜನ ಅಂತ 3 ಜನ ಮುನಿಗಳು. ಆ 3 ಮುನಿಗಳ ಹತ್ರ ಹೋಗಿ ಆ ಮಹಾನ್ ಭಾವ ನಿಮಿಚಕ್ರವರ್ತಿ ಹೋಗಿ ಕೇಳ್ತಾನಂತೆ, ಯಾನಿ ಯಾನೀಹ ಕರ್ಮಾಣಿ ಯೈರ್ಯೈ ಸ್ವಚ್ಛಂದ ಜನ್ಮಭಿಃ ಚಕ್ರೇ ಕರೋತಿ ಕರ್ತಾವ ಹರಿಸ್ತಾನಿ ಬ್ರುವಂತು ನಃ. ಪರಮಾತ್ಮ, ಆಯಿತು ಸ್ವಾಮಿ, ನೀವೆಲ್ಲರೂ ಕೂಡ ಪರಮಾತ್ಮನಲ್ಲಿ ಯಾವ ರೀತಿಯಾಗಿ ಮನಸ್ಸನ್ನು ನಡೀಬೇಕು, ಯಾವ ರೀತಿಯಾಗಿ ಸಾಧನೆಯನ್ನು ಮಾಡಬೇಕು, ಯಾವ ರೀತಿ ಅನುಸಂಧಾನ ಇರಬೇಕು, ಮನುಷ್ಯನಿಗೆ ಹೇಗೆ ಸಮರ್ಪಣ ಬುದ್ಧಿ ಇರಬೇಕು, ಎಷ್ಟು ಲೋಕದಲ್ಲಿ ಆಸಕ್ತಿ ಎಷ್ಟಿರಬೇಕು, ವೈದಿಕ ಧರ್ಮದಲ್ಲಿ ಎಷ್ಟು ಆಸಕ್ತಿ ಇರಬೇಕು, ಮಾಡಿದ್ದೆಲ್ಲವೂ ಕೂಡ ಪರಮಾತ್ಮನಿಗೋಸ್ಕರ ಅನ್ನುವಂತಹ ಅನುಸಂಧಾನ ಇರಬೇಕಂತ ತಿಳಿಸಿಕೊಟ್ರಿ. ಅದೇ ರೀತಿಯಾಗಿ ಪರಮಾತ್ಮ ತಾನು ಅವತಾರಗಳನ್ನು ಮಾಡಿದ, ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಮಾಡಿದ ಮೇಲೆ ತಾನು ಮಾಡಿರತಕ್ಕಂತಹ ಅದ್ಭುತವಾದಂತಹ ಏನೇನು ಕರ್ಮಗಳಿದೆಯಲ್ಲ ಅವೆಲ್ಲವನ್ನು ತಿಳಿಸಿರಿ. ಏನೇನು ಕರ್ಮಗಳನ್ನು ಮಾಡಿದ್ದಾನೆ ಪರಮಾತ್ಮ, ಅಷ್ಟು ಪರಮ ಅದ್ಭುತನಾಗಿದ್ದಾನೆ ಅಂತಂದ್ರಲ್ಲ, ಅವನ ಎಲ್ಲ ಅದ್ಭುತ ಕರ್ಮಗಳನ್ನು ತಿಳಿಸಿರಿ ಅಂತ ರೀತಿಯಾಗಿ ನಿಮಿಚಕ್ರವರ್ತಿ ಆ ದ್ರುಮಿಳರನ್ನು ಕುರಿತು ಕೇಳಿದಾಗ ಅದಕ್ಕೆ ಅವ್ರು ಹೇಳಿದಾರಂತೆ, ಆಯ್ತಪ್ಪ ತಿಳಿಸ್ತೀನಿ ಕೇಳು ಅಂತ ಒಂದೊಂದೇ ಸಂಪೂರ್ಣ ಈ ಕಲಿಯುಗದ ಪರ್ಯಂತ ಪರಮಾತ್ಮನ ಎಷ್ಟೆಷ್ಟು ಅವತಾರಗಳು ನಡೆದಿದೆ, ಏನೇನು ಪರಮಾತ್ಮ ಮಾಡಿದ್ದಾನೆ ಅಂತ ರೀತಿಯಾಗಿ ತುಂಬ ಸುಂದರವಾಗಿ ಸ್ವಲ್ಪ ಇದರಲ್ಲಿ ಮುಗಿಸ್ತಾರೆ. ಹೇಗೆ ಅದು ಅಂತಂದರೆ, ದಕ್ಷ ಪ್ರಜಾಪತಿಯ ಮಗಳು ಮೂರ್ತಿ ದೇವಿ ಅಂತ ಒಬ್ಬಳು. ಆ ಮೂರ್ತಿ ದೇವಿಯಲ್ಲಿ ಪರಮಾತ್ಮ ನರನಾರಾಯಣ ರೂಪದಿಂದ ಅವತಾರವನ್ನು ಮಾಡಿ ಜಗತ್ತಿಗೆ ಏನು ಸಂದೇಶ ಕೊಟ್ಟ ಪರಮಾತ್ಮ, ಅದ್ಭುತವಾದಂತಹ ಕರ್ಮವನ್ನು ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ಹೊರಟಿದ್ದು. ಏನು ಅದ್ಭುತ ಕರ್ಮವನ್ನು ಮಾಡ್ದ ಅಂತಂದರೆ ಕರ್ಮಯೋಗವನ್ನು ಪ್ರವರ್ತನ ಮಾಡ್ದ. ಏನು ಕರ್ಮಯೋಗ ಅಂದರೆ ಏನು ಅಂತಂದರೆ, ಯಾವ ರೀತಿಯಾಗಿ ಕರ್ಮಸಿದ್ಧಿಯನ್ನು ಮಾಡಿಕೊಳ್ಳಬೇಕು, ಹೇಗೆ ಮಾಡಿದರೆ ನಾವು ಮಾಡಿದಂತಹ ಕರ್ಮದ ಸಿದ್ಧಿಯಾಗುವುದು, ಏನೋ ನಮಗೆ ತೋಚಿದ ರೀತಿಯಾಗಿ ಅನುಷ್ಠಾನವನ್ನು ಮಾಡೋದಲ್ಲ. ಒಂದು ದೇವರ ಪೂಜೆ ಆಗಿರಬಹುದು, ಇನ್ಯಾರಾದರೂ ಬ್ರಾಹ್ಮಣರಿಗೆ ಮಾಡುವಂತಹ ಒಂದು
ಸಣ್ಣ ಅತಿಥಿ ಸತ್ಕಾರ ಆಗಿರಬಹುದು, ಅತಿಥಿಗಳು ಅಭ್ಯಾಗತರು ಬರ್ತಾರೆ, ಅಥವಾ ಇನ್ಯಾವುದೋ ಒಂದು ಸಮಯಕ್ಕೆ ನಾವೆಲ್ಲ ಹೋಗ್ತೀವಿ, ಅನೇಕ ರೀತಿಯಾಗಿರ್ತಕ್ಕಂತಹ ಕರ್ಮಗಳನ್ನು ಮಾಡ್ತಿರ್ತೀವಿ. ಕರ್ಮ ಇಲ್ಲದೆ ಮನುಷ್ಯ ಒಂದು ಕ್ಷಣನೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಏನೂ ಮಾಡದೆ ಸುಮ್ಮನೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಮನುಷ್ಯ ಏನೋ ಒಂದು ಕರ್ಮವನ್ನು ಮಾಡ್ತಿರ್ತಾನೆ. ಅದು ಏನೋ ಮಾಡೋದಲ್ಲ, ಭಗವತ್ ಸಂಬಂಧಿಯಾದಂತಹ ಕರ್ಮಗಳು. ಭಗವತ್ ಸಂಬಂಧಿಯಾದ ಎಲ್ಲ ಏನೂ ಮಾಡದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಆ ಎಲ್ಲ ಮಾಡುವ ಕರ್ಮದಲ್ಲಿ ಭಗವತ್ ಸಂಬಂಧಿಯಾದಂತಹ ಕರ್ಮಗಳನ್ನು ಕೂಡ ಆ ವ್ಯಕ್ತಿ ಮಾಡ್ತಾ ಇರ್ತಾನೆ. ಆ ಭಗವತ್ ಸಂಬಂಧಿಯಾದಂತಹ ಕರ್ಮಗಳನ್ನು ಹೇಗೆ ಮಾಡಿದರೆ ನಮಗೆ ಫಲ ಸಿದ್ಧಿಯಾಗ್ತದೆ, ನಾವು ಮಾಡಿದಂತಹ ಸಾಧನೆ ವ್ಯರ್ಥವಾಗೋದಿಲ್ಲ, ಆ ರೀತಿಯಾಗಿ ಹೇಗೆ ಮಾಡಬೇಕು ಅಂತನ್ನೋದನ್ನು ಆ ಪರಮಾತ್ಮ ಆ ನರನಾರಾಯಣ ರೂಪದಿಂದ ಮೂರ್ತಿದೇವಿಯಲ್ಲಿ ಅವತಾರವನ್ನು ಮಾಡಿ ಕರ್ಮಯೋಗದ ಸಿದ್ಧಿಯನ್ನು ಪರಮಾತ್ಮ ಮಾಡಿಕೊಟ್ಟಿದ್ದಾನಪ್ಪ. ಅಂತಹ ನಾವು ಪರಮಾತ್ಮ ಹೇಳದೇ ಹೋದರೆ, ಈಗ ಹೇಳಬೇಕಾದವರೇ ಪರಮಾತ್ಮ. ಯಾಕಂದರೆ ನಮಗೆ ಅವನ ಹತ್ರ ನಮ್ಮನ್ನು ಕರ್ಕೊಳ್ತಾನೆ ಪರಮಾತ್ಮ. ಸಾಧನೆಯನ್ನು ಮಾಡಿಸಿ ಅವನ ಹತ್ರ ಕರ್ಕೊಳ್ತಾನೆ. ಅವನ ಹತ್ರ ಕರ್ಕೊಳ್ಬೇಕಂತಂದರೆ ಹೇಗೆ ಅವನ ಹತ್ರ ಹೋಗಬೇಕಂತ ತಿಳಿಸ್ಬೇಕಾಗಿದ್ದು ಅವರೇ ತಾನೇ. ಈಗ ಒಂದು ಪಾಠಶಾಲೆಯಲ್ಲಿ ಯಾವುದಾದ್ರೂ ಒಂದು ಎಕ್ಸಾಮ್ ಬರೀಬೇಕಾದರೆ ಅದು ಹೇಗೆ ಅಂತ ಅನ್ನೋದನ್ನು ಆ ಲೆಕ್ಚರರು, ಆ ಟೀಚರು ಹೀಗೆ ಇದು ಓದಬೇಕಂತ ಹೇಳದ ಹೊರತು ನಮಗೆ ಗೊತ್ತಾಗೋದೇ ಇಲ್ಲ. ಆವಾಗ ನಾವು ಏನೇನೋ ಬರೋದು, ಏನೇನೋ ಮಾಡಿ ಫೇಲ್ ಆಗಿಬಿಡ್ತೀವಿ. ಹಾಗಾದರೆ ಅದನ್ನು ತಿಳಿಸಬೇಕಾದನೇ ಪರಮಾತ್ಮ. ಆ ಪರಮಾತ್ಮ ಆ ರೂಪದಿಂದ ಅದನ್ನು ಮಾಡಿದ್ದಾನೆ. ಹಾಗಾಗಿ ತಾನು ಮಾಡಬೇಕಾದನ್ನ ಮಾಡಿದ್ದಾನೆ, ನೀನು ಮಾಡಬೇಕಾದನ್ನು ಮಾಡಪ್ಪ ಅಂತ ರೀತಿಯಾಗಿ ತಿಳಿಸ್ತೇನೆ. ಅದೇ ರೀತಿಯಾಗಿ ಇನ್ಯಾ ರೂಪದಿಂದ ಪರಮಾತ್ಮ ಏನು ಮಾಡ್ದ? ಹಂಸ ರೂಪವನ್ನು ತಾಳಿದ ಪರಮಾತ್ಮ. ಹಂಸ, ದತ್ತಾತ್ರೇಯ, ಸನತ್ಕುಮಾರ, ಋಷಭ, ಇದೆಲ್ಲ ರೂಪವನ್ನು ಪರಮಾತ್ಮ ತಾಳಿದ. ಆ ರೂಪಗಳಿಂದ ಏನು ಮಾಡಿದ ಪರಮಾತ್ಮ ಅಂತಂದರೆ ಜ್ಞಾನೋಪದೇಶವನ್ನು ಮಾಡಿದ. ಕಪಿಲ ರೂಪದಿಂದಲೂ ಕಪಿಲೂಪನ ಅವತಾರ ಮಾಡಿದ. ಅದೆಲ್ಲ ರೂಪಗಳಲ್ಲಿ ಪರಮಾತ್ಮ ಏನು ಮಾಡಿದ್ದು? ಜ್ಞಾನೋಪದೇಶವನ್ನು ಮಾಡಿದ. ಕರ್ಮಯೋಗವನ್ನು ತಿಳಿಸಿದ ಮೇಲೆ ಸರಿಯಾದಂತಹ ವಿವೇಕ ಇಲ್ಲದೆ ಹೋದರೆ, ಜ್ಞಾನ ಇಲ್ಲದೆ ಹೋದರೆ ಆ ಕರ್ಮವನ್ನು ಮುಂದೋಡಿಸ್ಕೊಂಡು ಹೋಗೋದಾದರೂ ಹೇಗೆ? ಆಚರಣೆ ಮಾಡೋದಾದರೂ ಹೇಗೆ? ಹಾಗಾದರೆ ಬೇಕಾದಂತಹ ಜ್ಞಾನವನ್ನೂ ಕೂಡ ಪರಮಾತ್ಮ ಈ 5 ರೂಪಗಳಿಂದಾಗಿ ಜ್ಞಾನೋಪದೇಶವನ್ನು ಮಾಡಿದ್ದಾನೆ. ಮತ್ತು ಹಯಗ್ರೀವ ರೂಪವನ್ನು ತಾಳದ ಪರಮಾತ್ಮ. ಹಯಗ್ರೀವ ರೂಪದಿಂದ ಏನು ಮಾಡಿದ ಪರಮಾತ್ಮ? ಮಧುನಾಮಕನಾಗಿರತಕ್ಕಂತಹ ದೈತ್ಯನನ್ನು ಸಂಹಾರ ಮಾಡಿ ಎಲ್ಲ ವೇದವನ್ನು ಕೂಡ ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿದ. ಯಾಕೆ ಅಂತಂದರೆ ಬ್ರಹ್ಮದೇವರೇ ತಾನು ನಮಗೆಲ್ಲರಿಗೂ ಕೂಡ ಸಂಪ್ರದಾಯ ಪ್ರವರ್ತಕರು. ಶ್ರೀಮದಾಚಾರ್ಯ ಬ್ರಹ್ಮದೇವರು ಬೇರೆ ಅಲ್ಲ, ವಾಯುದೇವರು ಬೇರೆ ಅಲ್ಲ, ಶ್ರೀಮದಾಚಾರ್ಯ ಬೇರೆ ಅಲ್ಲ. ಹಾಗಾಗಿ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯಸಾಧಕ. ಆ 3 ರೂಪದಿಂದಾಗಿ ಪರಮಾತ್ಮನಿಗೆ ಏನು ಬೇಕೋ ಅದನ್ನು ನಡೆಸಿದ್ದಾರೆ ವಾಯುದೇವರು. ಆ ಬ್ರಹ್ಮದೇವರು ವಾಯುದೇವರು ಅವರೇ ಶ್ರೀಮದಾಚಾರ್ಯರು. ಏನು ಮಾಡಿದರು? ಅವರು ವೇದ ಪ್ರವರ್ತನೆ ಮಾಡಿದರು, ಸಂಪ್ರದಾಯಗಳನ್ನು ಪ್ರವರ್ತನೆ ಮಾಡಿದರು. ನಮ್ಮವರೆಗೆ ಇಂತಹ ತತ್ವ ತಿಳಿಯೋ ರೀತಿಯಾಗಿ ಮಾಡಿಕೊಟ್ಟರು. ಅದ್ಭುತ ಶಿಷ್ಯರು. ಏನು ಒಬ್ಬೊಬ್ಬರು ಪದ್ಮನಾಭ ತೀರ್ಥರು, ನರಹರ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು, ಜಯತೀರ್ಥರು, ಒಬ್ಬೊಬ್ಬ ಮಹಾಮುನಿಗಳು. ಆ ಮುನಿಗಳ ಮೂಲಕವಾಗಿ ಆ ಪರಮಾತ್ಮನ ದಿವ್ಯವಾದಂತಹ ತತ್ವವನ್ನು ನಮ್ಮವರೆಗೆ ಸಾರಿಕೊಟ್ಟಿದ್ದಾರೆ. ಅದೆಲ್ಲದಕ್ಕೂ ಮೂಲ ಕಾರಣ ಪರಮಾತ್ಮನೇ ಹೇಳದೆ ಹೋದರೆ ಯಾರಿಗೆ ಗೊತ್ತಾಗ್ತಿತ್ತು ನಮಗೆ? ಹಾಗಾಗಿ ಹಯಗ್ರೀವ ರೂಪದಿಂದ ಪರಮಾತ್ಮ ಇಂತಹ ಅದ್ಭುತವಾದಂತಹ ಕರ್ಮವನ್ನು ಮಾಡಿದ್ದಾನೆ. ಮತ್ತು ಇನ್ನೇನು ಮಾಡಿದ ಪರಮಾತ್ಮ ಅಂತಂದರೆ, ಚಾಕ್ಷುಷ ಮನ್ವಂತರದಲ್ಲಿ ಸಂಪೂರ್ಣ ಇಡೀ ಜಗತ್ತನ್ನು ಜಲಮಯವನ್ನು ಮಾಡಲಿಕ್ಕಾಗಿ ಪರಮಾತ್ಮ ಇಚ್ಛೆ ಮಾಡ್ದ. ಸಂಪೂರ್ಣ ಮುಳುಗಿಸಿಬಿಡಬೇಕು ಅಂತ ಪ್ರಯತ್ನ ಮಾಡ್ದ. ಪೂರ್ಣ ಮುಳುಗಿಸಿಬಿಟ್ರೆ ಮುಳುಗಿಸಿದ ಮೇಲೆ ಆಮೇಲೆ ಜಗತ್ತಿಗೆ ತತ್ವ ಬೇಕಲ್ವಾ? ಈಗ ಉದಾಹರಣೆಗೆ ನಾವು ಮನೆಯನ್ನು ಬೀಳಿಸಿ ಮನೆ ಕಟ್ಟಬೇಕಾದ್ರೆ ಆ ಸಾಮಾನೆಲ್ಲ ಹಾಗೆ ಇದ್ದು ಮನೆ ಹೊಡೆದು ಬಿಟ್ಟರೆ ಆಮೇಲೆ ಮನೆ ಕಟ್ಟಿದ ಮೇಲೆ ಮನೇಲಿ ಇಟ್ಕೊಳ್ಳಿಕ್ಕೆ ಸಾಮಾನ್ಯ ಇರೋದೇ ಇಲ್ಲ. ನಾವೇನು ಮಾಡ್ತೀವಿ? ಆ ಬೇಕಾದಂಥ ಸಾಮಾನೆಲ್ಲವನ್ನು ಕೂಡ ಮೊದಲು ಹೊರಗೆ ತಂದು ಅದೆಲ್ಲ ಒಂದು ಕಡೆ ಸಂರಕ್ಷಿತವಾಗೋ ರೀತಿಯ ಒಂದು ಕಡೆ ಸುರಕ್ಷಿತ ಪ್ರದೇಶದಲ್ಲಿ ಇಟ್ಟು ಆಮೇಲೆ ಮನೆ ಬೀಳಿಸಿ ಆಮೇಲೆ ಮನೆ ಕಟ್ಟಿ ಮತ್ತೆ ಅದೇ ವಸ್ತುಗಳನ್ನು ಏನು ಮಾಡ್ತೀವಿ ಅಂದರೆ ಮನೇಲಿ ಇಟ್ಕೊಂಡು ಉಪಯೋಗಿಸ್ತೀವಿ. ಹಾಗೆ ಪ್ರಳಯ ಕಾಲದಲ್ಲಿ ಎಲ್ಲವೂ ಹಾಳಾಗಿ ಹೋದರೆ ಮುಂದೆ ನಮಗೆ ತಿಳಿಲಿಕ್ಕೆ
ಯಾವ್ದು ತಿಳಿಬೇಕು, ಯಾರು ತಿಳಿಸೋರು, ಏನು ಇಲ್ಲದೆ ಹೋದರೆ ನಾವು ಹೇಗೆ, ನಮ್ಮ ಉದ್ಧಾರ ಹೇಗೆ? ಅದಕ್ಕೇನು ಮಾಡ್ದ ಪರಮಾತ್ಮ ಅಂತಂದರೆ ಮತ್ಸ್ಯ ರೂಪದಿಂದ ಅವತಾರ ಮಾಡ್ದ ಪರಮಾತ್ಮ. ಮತ್ಸ್ಯ ರೂಪದಿಂದ ಅವತಾರವನ್ನು ಮಾಡಿ ವೈವಸ್ವತಮನು, ಪೃಥ್ವಿ, ಸಪ್ತ ಋಷಿಗಳನ್ನೆಲ್ಲರನ್ನೂ ಕೂಡ ಒಂದು ದೋಣಿಯಲ್ಲಿ ಇಟ್ಟುಕೊಂಡು ವೈವಸ್ವತಮನಿಗೆ ಹೇಳಿಬಿಟ್ಟ, ನೋಡು ನಾಳೆ ಎಲ್ಲ ಜಲಾವೃತವಾಗಿ ಬಿಡ್ತದೆ, ಒಂದು ದೋಣಿಯಲ್ಲಿ ಸಪ್ತ ಋಷಿಗಳನ್ನು, ಪೃಥ್ವಿಯನ್ನು, ನೀನು ಎಲ್ಲರನ್ನೂ ಕೂಡ ಒಂದು ದೋಣಿಯಲ್ಲಿ ಕೂಡಿಸ್ಕೋ. ಆಮೇಲೆ ನಾನು ಬಂಗಾರಮಯವಾದಂಥ ಒಂದು ಮತ್ಸ್ಯ ರೂಪದಿಂದ ಬರ್ತೀನಿ, ನನ್ನ ಕೋರೆ ಹಲ್ಲಿರ್ತದೆ, ಅದಕ್ಕೆ ದಾರವನ್ನು ಕಟ್ಟು ನಾನು ಕರ್ಕೊಂಡು ಹೋಗಿ ನಿಮ್ಮನ್ನು ಪಾರು ಮಾಡ್ತೀನಿ. ಮುಂದೆ ಮತ್ತೆ ಸೃಷ್ಟಿ ಆಗತ್ತೆ. ಆ ಸಮಯದಲ್ಲಿ ಎಲ್ಲ ಸಜ್ಜನರಿಗೆ ತತ್ವೋಪದೇಶವನ್ನು ಮಾಡಲಿಕ್ಕೆ ಈ ಸಪ್ತ ಋಷಿಗಳು ಮತ್ತು ಅವರೆಲ್ಲರೂ ಕೂಡ ಉಪಜೀವನಕ್ಕೆ ಪೃಥ್ವಿ ಬೇಕಾಗ್ತಾಳೆ ಅಂತ ರೀತಿಯಾಗಿ ಪರಮಾತ್ಮ ಆ ರೀತಿ ಅನುಗ್ರಹ ಮಾಡಿದ. ನಿಜವಾಗಲೂ ಸಂರಕ್ಷಕ ಯಾರು ಅಂದರೆ ಪರಮಾತ್ಮನೇ. ಯಾಕೆ ಅಂದರೆ ನಾವು ಮುಂದಾಲೋಚನೆಯನ್ನು ಮಾಡ್ತೀವಿ, ನಾವು ಭಾಳ ಮುಂದಾಲೋಚನೆಯಲ್ಲಿ ಇರಬೇಕ್ರಿ, ನಾವೆಲ್ಲ ಭಾಳ ನೋಡಬೇಕು, ಏನು ಮಾಡಬೇಕಾದ್ರೂ ಭಾಳ ಮುಂದಾಲೋಚನೆಯಲ್ಲಿ ಇರಬೇಕು ಅಂತ ಅನ್ಕೊತೀವಿ. ನಿಜವಾದ ಮುಂದಾಲೋಚನೆ ನಮಗಿಲ್ಲ, ಅಥವಾ ನಮಗೆ ಬಂದರೂ ಅದು ನಮಗೆ ಸ್ವಾಭಾವಿಕವಾಗಿ ನಮಗೆ ಬಂದದ್ದಲ್ಲ, ಪರಮಾತ್ಮನಿಂದ ಬಂದದ್ದು. ಮತ್ಸ್ಯರೂಪಿ ಪರಮಾತ್ಮನು ಈ ರೀತಿಯಾಗಿ ಮಾಡಿ ಜಗತ್ತಿನಲ್ಲಿ ಈಗ ಯಾರಾದರೂ ನಾವು ಒಂದು ಮುಂದಾಲೋಚನೆಯನ್ನು ಮಾಡುತ್ತಿರ್ತೀವಲ್ಲ, ಆ ಎಲ್ಲ ಮುಂದಾಲೋಚನೆಯನ್ನು ನಮ್ಮಲ್ಲಿ ಪ್ರೇರಣಾ ಮಾಡಿದವನು ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಪರಮಾತ್ಮ, ಪ್ರೇರಕ ಸಮುದಾಹತಃ ಅವನೇ. ಅವನಿಂದಲೇ ನಮಗೆ ಇಷ್ಟೆಲ್ಲ ನಡೀತಾ ಇದೆ. ಅಂತಹ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಿದ್ದಾನೆ. ಮತ್ತೆ ಇನ್ನೇನು ಮಾಡಿದ ಪರಮಾತ್ಮ ಅಂತಂದರೆ, ಎಲ್ಲ ದೇವತೆಗಳಿಗೆ ಸಾಧನೆಯನ್ನು ಮಾಡಿದ್ದಾರೆ. ಸಾಧನೆ ಮಾಡಿದ ಮೇಲೆ ಅಮೃತಪಾನ ಮಾಡಿಸ್ಬೇಕಲ್ವಾ ಪರಮಾತ್ಮ. ಅಮೃತಪಾನ ಮಾಡಿಸ್ಬೇಕಾದ್ರೆ ಮತ್ತೆ ಸಮುದ್ರ ಮಥನ ಆಗಲೇಬೇಕು. ಎಲ್ಲ ಮಂದರ ಪರ್ವತವನ್ನು ತಗೊಂಬಂದರು. ಎಷ್ಟು ರೀತಿ ಸಮುದ್ರ ಮಥನ ಕಾಲದಲ್ಲಿ ಪರಮಾತ್ಮನ ದಿವ್ಯವಾದಂತಹ ಮಹಿಮೆಯನ್ನು ಕೇಳಿದರೆ ಕಣ್ಣೀರು ಬರ್ತದೆ. ಯಾಕೆ ಅಂತಂದರೆ ಎಷ್ಟು ರೀತಿಯಾಗಿ ಪರಮಾತ್ಮ ಕಾಪಾಡಿದ್ದಾನೆ. ಆ ವಾಸುಕಿ ಸರ್ಪವನ್ನು ಎಳೆದ ಮೇಲೆ ವಾಸುಕಿ ಸರ್ಪಕ್ಕೆ ತುಂಬ ತ್ರಾಸಾದರೆ ವಾಸುಕಿಯೊಳಗೂ ಪರಮಾತ್ಮ ಸೇರಿಕೊಂಡ. ಅದರಿಂದ ವಿಷಬಾಧೆಯಾಗಿರ್ತಕ್ಕಂತಹ ಆ ಎಲ್ಲ ದೈತ್ಯರಲ್ಲಿ ಹೋಗಿ ಅವರಿಗೆ ವಿಷಬಾಧೆ ಆಗದಿರೋ ಥರ ಕಾಪಾಡಿದ. ಮಂದರ ಪರ್ವತವನ್ನು ಎಳಿಬೇಕಾದ್ರೆ ಅದು ಮುಳುಗೋಯಿತು. ಮುಳುಗೋದ್ರೆ ಕೆಳಗಡೆ ಕೂರ್ಮ ರೂಪದಿಂದ ಪರಮಾತ್ಮ ಮೇಲೆ ಎತ್ತಿ ಅದನ್ನು ಕಾಪಾಡ್ದ. ಇನ್ನು ಆ ಕಡೆ ಈ ಕಡೆ ಕಡಿತಾ ಇದ್ರೆ ಅದು ಮೇಲೆ ಹೋಗಿಬಿಡ್ತಾ ಇತ್ತು. ಮೇಲೆ ಹೋಗಬಾರದು ಅಂತ ಅಜಿತ ರೂಪದಿಂದ ಪರಮಾತ್ಮ ಅದನ್ನು ತಡೆದು ನಿಂತ. ಎಲ್ಲ ಕಡೆ ದೈತ್ಯರಲ್ಲಿ, ದೇವತೆಯಲ್ಲಿ, ಪರ್ವತದಲ್ಲಿ, ವಾಸುಕಿಯಲ್ಲಿ, ಕೆಳಗಡೆ, ಮೇಲೆ, ಹೊರಗೆ, ಒಳಗೆ ಎಲ್ಲ ಕಡೆ ಪರಮಾತ್ಮ ನಿಂತು ಆ ಅಮೃತವನ್ನು ನೋಡ್ರಿ, ತಾಯಿ ಹೇಗೆ ತಾನು ಕಷ್ಟಪಟ್ಟು ಮಗನಿಗೆ ಸುಖವನ್ನು ಕೊಡ್ತಾಳೋ ಹಾಗೆ ಪರಮಾತ್ಮ ತಾನು ಎಲ್ಲ ವಿಧವಾದಂತಹ ಅವಸ್ಥೆಗಳನ್ನು ತಾನು ಎದುರಿಸಿ ದೇವತೆಗಳಿಗೆ ಅಮೃತಪಾನವನ್ನು ಮಾಡುತ್ತಾರೆ. ಅಂತಹ ತಾಯಿಯಂತಹ ಗುಣ ಪರಮಾತ್ಮನಿಗೆ ಇದೆ. ಅಷ್ಟು ಅನುಗ್ರಹವನ್ನು ಮಾಡಿದ್ದಾನೆ ಪರಮಾತ್ಮ. ಕೂರ್ಮ ರೂಪದಿಂದ ಅಂತಹ ಅನುಗ್ರಹವನ್ನು ಮಾಡಿದ್ದಾನೆ ಅಂತ ಆ ಪರಮಾತ್ಮನ ಮಹಿಮೆಯನ್ನು ಚಿಂತನೆ ಮಾಡಪ್ಪ. ಮತ್ತೆ ಇನ್ನೇನು ಮಾಡಿದ ಪರಮಾತ್ಮ? ಭೂದೇವಿಯನ್ನೇ ಅಪಹಾರ ಮಾಡಿಬಿಟ್ಟ ಮಹಾನುಭಾವ ಹಿರಣ್ಯಾಕ್ಷ. ಭೂದೇವಿ ಇಲ್ಲದೆ ಹೋದರೆ ನಾವೇನು ತಿನ್ನಬೇಕು? ತಿನ್ನಲಿಕ್ಕೆ ಏನೂ ಇಲ್ಲ. ಎಲ್ಲ ಬೆಳೆಯೋದು ಎಲ್ಲ ಇರೋದು ಭೂದೇವಿಯಲ್ಲೇನೆ. ಅಂತಹ ಭೂದೇವಿಯನ್ನೇ ಅವನು ಅಪಹಾರ ಮಾಡಿದ ಮೇಲೆ ಅಂತಹ ಭೂದೇವಿಯನ್ನು ವರಾಹ ರೂಪದಿಂದ ಹೋಗಿ ಆ ಸಮುದ್ರದಲ್ಲಿ ತಾನು ಆ ರಾಕ್ಷಸನನ್ನು ಸಂಹಾರ ಮಾಡಿ ನಮಗೆ ಆ ಭೂದೇವಿಯನ್ನು ಕೊಟ್ಟಿದ್ದಾನೆ, ಅನುಗ್ರಹ ಮಾಡಿದ್ದಾನೆ. ಇಷ್ಟರಿಗಿಂತ ಪರಮಾತ್ಮನ ಮಹಿಮೆ ಬೇಕಾ? ಇನ್ನೇನು ಮಾಡಿದ ಪರಮಾತ್ಮ ಅಂತಂದರೆ ಕರಿ. ಎಲ್ಲರೂ ಕೂಡ ಗಜೇಂದ್ರ ಮೋಕ್ಷವನ್ನು ನಾವೆಲ್ಲರೂ ಕೂಡ ಕೇಳಿರ್ತೀವಿ. ಆ ಗಜೇಂದ್ರ ಮೋಕ್ಷದ ಕಾಲದಲ್ಲಿ ಏನು 1000 ವರ್ಷ ಜಗಳನ. ಯಾರಾದರೂ ಕೂಡ ಜಗಳ ಆಡ್ಬೋದು. ಜಗಳ ಆಡಲಿಕ್ಕೆ ಒಂದು ಇದಿರ್ತದೆ, ಲಿಮಿಟ್ ಇರ್ತದೆ, ಟೈಮ್ ಇರ್ತದೆ. ಬಹಳ ಮಾಡಿ ತನ್ನ ಜೀವನಾವಧಿಯಲ್ಲಿ ಒಂದು 10 ವರ್ಷ ಜಗಳ ಆಡ್ಬೋದು, 15 ವರ್ಷ ಜಗಳ ಆಡ್ಬೋದು. ಆಮೇಲೆ ಯಾವತ್ತೋ ಒಂದಿನ ಅವನಿಗೂ ಸುಮ್ಮಾಗಲೇಬೇಕು. ಎಷ್ಟು ದಿವಸ ಅಂತ ಅದನ್ನೇ ಎಳಿತಾ ಹೋದವ್ರ ಹತ್ರ, ಬಂದವ್ರ ಹತ್ರ, ಇಲ್ಲದೇ ಇರೋರ ಹತ್ರ, ಬಂದಲ್ಲೆಲ್ಲ ಕಡೆ
ಯಾರವ್ರು ಗೊತ್ತಿದ್ರೂ ಗೊತ್ತಿಲ್ಲದೆ ಹೋದರು. ಸಾಧಾರಣವಾಗಿ ಮನುಷ್ಯ ಯಾರನ್ನೂ ಮಾತಾಡಿಸೋದಿಲ್ಲ. ಆದರೆ ಏನು ಮಾಡ್ತಾನೆ ಅಂತಂದರೆ, ಅವನಿಗೆ ಯಾರ ಮೇಲಾದರೂ ವೈರ ಇದ್ದರೆ, ಆ ವೈರ ಇರ್ತಕ್ಕಂತಹ ವ್ಯಕ್ತಿ ಎದುರಿಗೆ ಕಾಣಿಸಿದಾಗ ಸುತ್ತಮುತ್ತ ಜನ ಇದ್ದರೆ ಹೋಗಿ ಅವ್ರನ್ನ ಕೆದರೋದು. ಹೋಗಿ ನೋಡ್ರಿ, ನಾವು ಎಷ್ಟು ಮಾಡಿದೆ, ಅವನು ಜಗಳ ಆಡೋದನ್ನ ಜೊತೆಗೆ. ಆದರೆ ಅವನಿಗೆ ಜಗಳ ಇಲ್ಲದೆ ಹೋದರೆ ಈ ವ್ಯಕ್ತಿನ ಆ ವ್ಯಕ್ತಿ ನೋಡೋದು ಇಲ್ಲ, ಮಾತಾಡಿಸೋದು ಇಲ್ಲ, ಏನೂ ಮಾಡೋದಿಲ್ಲ. ಹಾಗಿರ್ತದೆ ನಮ್ಮ ಪರಿಸ್ಥಿತಿ. ಒಬ್ಬರನ್ನ ಮಾತಾಡಿಸ್ಬೇಕಾದ್ರೆ, ಒಬ್ಬರನ್ನ ನೋಡಬೇಕಾದ್ರೆ ನಾವೇನೋ ಒಂದು ಆಶಿಸ್ತೀವಿ. ನಾವು ಇಲ್ಲೇನೋ ಆಶಿಸ್ದ ಅಂದರೆ ತನ್ನ ಒಂದು ದುಃಖವನ್ನು ಹಂಚಿಕೊಳ್ಳಲಿಕ್ಕೆ ಒಬ್ಬನು ಬೇಕಾಗಿತ್ತು. ಆದರೆ ಸಂತೋಷ ಹಂಚ್ಕೊಳ್ಳಿಕ್ಕೆ ಒಬ್ಬರು ಬೇಕಾಗಿಲ್ಲ ಅವನಿಗೆ, ಮನುಷ್ಯನಿಗೆ. ಇಷ್ಟು ದುರ್ಗುಣ ನಮ್ಮಲ್ಲಿದೆ. ಅದನ್ನು ಪರಿಹಾರ ಮಾಡಿಕೊಳ್ಬೇಕು. ಸದ್ಗುಣವನ್ನು ಸಂಪಾದನೆ ಮಾಡೋದ್ರಲ್ಲಿ ನಮ್ಮ ಬುದ್ಧಿ ಇರಬೇಕು. ಅಂತಹ ಪರಮಾತ್ಮ ಏನು ಮಾಡಿದ ಅಂತಂದರೆ, ಆ ಕರಿರಾಜ 1000 ವರ್ಷ ಜಗಳ ಮಾಡಿ ಜಗಳ ಆಡ್ತಾ ಇರಬೇಕಾದಾಗ ಪರಮಾತ್ಮ ತಾಪಸ ರೂಪದಿಂದ ಬಂದು ಆ ಮೊಸಳೆಯಿಂದ ಮುಕ್ತಿಯನ್ನು ಕೊಟ್ಟು ಮೋಕ್ಷವನ್ನೇ ಕೊಟ್ಟ. ಅಂತಃಸರಸ್ಯುರುಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂಥಪತಿರಂಬುಜಹಸ್ತಾರ್ತಃ ಆಹೇದಮಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವಶ್ರವಣ ಮಂಗಳ ನಾಮಧೇಯ ಸ್ಮೃತ್ವಾ ಹರಿಸ್ತಮರಣಾರ್ತಿ ನಮಪ್ರಮೇಯ ಚಕ್ರಾಯುಧ ಪದಕರಾಜ ಭುಜಾದಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾದ್ ಹಸ್ತೆ ಪ್ರಗೃಹ್ಯ ಭಗವಾನ್ ಕೃಪಯೋಜ್ಯಹಾರ. ಪಥಕರಾಜ ಭುಜಾದಿರೂಢ ಪರಮಾತ್ಮನ ಎಷ್ಟು ರೀತಿಯಾಗಿ ಸ್ತೋತ್ರವನ್ನು ಮಾಡ್ದ. ಆ ಸ್ತೋತ್ರ ಮಾಡಿದ್ದಕ್ಕಾಗಿ ಪರಮಾತ್ಮ ಸಂತುಷ್ಟನಾಗಿ ಬಂದು, ಅಂದರೆ ಆವಾಗ ಅರ್ಥ ಆಯಿತು ಆ ಕರಿರಾಜನಿಗೆ, ನಾನೇ ಮಾಡ್ತೀನಿ, ನಾನೇ ಮೊಸಳೆಯನ್ನು ಗೆಲ್ಲುತ್ತೀನಿ, ಸ್ವಾತಂತ್ರ್ಯ ಭ್ರಮೆ ಇತ್ತು. ಆ ಇದರಲ್ಲಿದ್ದಾಗ, ಕೊಳವೆಯಲ್ಲಿ ಆ ಏನು ಸರೋವರದಲ್ಲಿದ್ದಾಗ ಮೊಸಳೆ ಹಿಡ್ಕೊಂಡಾಗ ನನ್ನ ಸಾಮರ್ಥ್ಯದಲ್ಲಿ, ಮೊಸಳೆ ಸಾಮರ್ಥ್ಯದಲ್ಲಿ ನಾನು ತುಳಿದು ಹಾಳು ಮಾಡಿಬಿಡ್ತೀನಿ ಅನ್ನುವಂಥ ಒಂದು ಸ್ವಾತಂತ್ರ್ಯ ಭ್ರಮೆ ಇತ್ತು. ನಾನೇ ಮಾಡ್ತೀನಿ, ನಾನೇ ತುಳಿತೀನಿ, ನಾನೇ ಹಾಳು ಮಾಡ್ತೀನಿ ಅನ್ನುವಂಥ ಒಂದು ಸ್ವಾತಂತ್ರ್ಯ ಭ್ರಮೆ ಇತ್ತು. ಆ ಸ್ವಾತಂತ್ರ್ಯ ಭ್ರಮ ಹೋಗಲಿಕ್ಕೆ ಕರಿರಾಜನಿಗೆ 1000 ವರ್ಷ ಆದರೂ ಬೇಕಾಯಿತು. ನಮಗೆ ಎಷ್ಟು ಜನ್ಮಗಳು ಬೇಕೋ, ನಾನೇ ಮಾಡ್ತೀನಿ, ನಾನೇ ಮಾಡ್ತೀನಿ, ನಾನೇ ಮಾಡ್ತೀನಿ, ನಾನೇ ಇದ್ದೀನಿ, ನಾನೇ ತಿಂತೀನಿ, ನಾನೇ ಓಡಾಡ್ತೀನಿ, ನಾನೇ ಮಾಡ್ತೀನಿ, ಈ ಸ್ವಾತಂತ್ರ್ಯ ಭ್ರಮ ನಮಗಿದೆ. ಅವನಿಗೆ 1000 ವರ್ಷಕ್ಕಾದರೂ ಹೋಯಿತು. 1000 ವರ್ಷಕ್ಕಾದರೂ ಹೋಗಿ ಅಖಿಲ ಲೋಕನಾಥ ತೀರ್ಥಶ್ರವ ಶ್ರವಣ ಮಂಗಳ ನಾಮಧೇಯ ಅಂತ ಪರಮಾತ್ಮನ ಸ್ತೋತ್ರ ಮಾಡ್ದ. ಅದಕ್ಕೆ ಪರಮಾತ್ಮ ಬಂದ. ಓ ಹೊರಬಿಡಪ್ಪ, ಇವಾಗಾದರೂ ಅವನಿಗೆ ಸದ್ಬುದ್ಧಿ ಬಂತು ಅಂತ ಬಂದು ಪರಮಾತ್ಮ ಕರ್ಕೊಂಡು ಹೋದ. ನಮಗೆ ಯಾವಾಗ ಬರಬೇಕು? ಯಾವಾಗ ಪರಮಾತ್ಮ ಕರ್ಕೊಂಡು ಹೋಗಬೇಕು? ಹಾಗಾಗಿ ಪರಮಾತ್ಮ ಇಂತಹ ಅನುಗ್ರಹವನ್ನು ಪರಮಾತ್ಮ ಮಾಡಿದ್ದಾನೆ. ಮತ್ತೆ ಇನ್ನೇನು ಅಂತಂದರೆ, ವೇದವ್ಯಾಸ ರೂಪದಿಂದ ಅವತಾರ ಮಾಡ್ದ. ಏನ್ರಿ ವೇದವ್ಯಾಸ ರೂಪ? ಅತ್ಯದ್ಭುತವಾದದ್ದು. ಎಲ್ಲ ಮುನಿಗಳು ತಮ್ಮ ಸ್ವಾರ್ಥ ಸಾಧನೆಗಾಗಿ, ಸ್ವಾರ್ಥ ಅಂತ ಅನ್ನಬಾರ್ದು, ಎಲ್ಲರೂ ಕೂಡ ಜಗತ್ತಿಗೆ ತತ್ವೋಪದೇಶವನ್ನು ಮಾಡಲಿಕ್ಕಾಗಿ ಇರೋರು. ಏನೋ ಆ ಸಮಯದಲ್ಲಿ ಅವರಿಗಾದಂತಹ ಒಂದು ದುರ್ವಿಚಾರ, ನಾವು ಎಷ್ಟು ದಿವಸ ಅಂತ ಗೌತಮ ಋಷಿಗಳ ಹತ್ರನೇ ಇರಬೇಕು, ನಾವು ನಮ್ಮ ಸಾಧನೆಯನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಇದರಿಂದ ಆ ಗೌತಮ ಋಷಿಗಳಿಗೆ ಮೋಸ ಮಾಡೋ ರೀತಿಯಾಗಿ ಆಕಳನ್ನು ಸೃಷ್ಟಿ ಮಾಡಿ ಅವರಿಗೆ ಪಾಪದ ಭೀತಿ ಬರೋ ಥರ ಮಾಡಿ ತಾವೆಲ್ಲರೂ ಬಿಟ್ಟು ಹೋದರು. ಹೇಳಿದರೆ ಒಂದು ಮಾತು ಹೇಳಿದ್ರೆ, ನಾವು ಸಾಕು ಇರ್ತೀವಿ, ಎಷ್ಟು ದಿವಸ ಆಯಿತು, ನಾವು ಹೋಗ್ತೀವಿ ಹೇಳಿದ್ರೆ ಸಾಕಲ್ವಾ? ಯಾರನ್ನ ಮನೆಗೆ ಬಂದಿರ್ತಾರ, ಇರ್ರಿ ನಾವು ಅಂತೀವಿ. ಹೇಗೆ ನಾವು ಹೋಗಬೇಕು, ಕೆಲಸ ಇದೆ, ಹೋಗಬೇಕು, ಹೊರಟೋದ್ರೆ ಆಯಿತು. ಹಂಗೆ ಏನಾದರೂ ಒಂದು ಹೇಳಿ ಹೋಗ್ಬೋದಿತ್ತು. ಅದು ಬದಲು ಈ ರೀತಿಯಾಗಿ ಮಾಡಿ ಏನು ಮಾಡಿದ್ರು? ಕೊನೆಗೆ ಗೌತಮರಿಗೆ ಸಿಟ್ಟು ಬಂತು, ಎಲ್ಲ ಜ್ಞಾನ ಹಾಳಾಗಲಿ ಅಂತ ಶಾಪ ಕೊಟ್ಬಿಟ್ರು. ಜ್ಞಾನ ಹಾಳಾದ ಮೇಲೆ ಏನು ಮಾಡಲಿಕ್ಕೆ ಏನೂ ಇಲ್ಲ. ಆವಾಗೂ ಪರಮಾತ್ಮನೇ ಬೇಕಾಯಿತು. ನೋಡ್ರಿ, ನಮಗೆ ನಾವು ಹಾಳು ಮಾಡಿಕೊಳ್ಳೋದು ಕ್ಷಣ, ಸಂಪಾದನೆ ಮಾಡೋದು ತುಂಬ ಕಷ್ಟ. ನಮ್ಮ ಬುದ್ಧಿ ಬಹಳ ಕೆಟ್ಟ ಹಾದಿಯಲ್ಲಿ ಹೋಗ್ತಾ ಇದೆ. ಆ ಬುದ್ಧಿಯನ್ನು ಸರಿಯಾದ ದಾರಿಯಲ್ಲಿ ನಾವು ಅದನ್ನು ಹಿಡಿದು ಅದನ್ನು ಸರಿಯಾದ ಮಾರ್ಗದಲ್ಲಿ ಇಟ್ಟಾಗಲೇ ನಮಗೆ ಏನಾದರೂ ಸಿಗಲಿಕ್ಕೆ ಸಾಧ್ಯ ಇದೆ. ಹೋಗೋದು ಕಳೆದುಕೊಳ್ಳುವುದು ಕ್ಷಣ ಮಾತ್ರ, ಸಂಪಾದಿಸೋದು ತುಂಬ ಕಷ್ಟ. ಹಾಗಾಗಿ ಆ ಮುನಿಯ ಶಾಪದಿಂದ ಏನು ಜ್ಞಾನವನ್ನು
ಹಾಳು ಮಾಡಿಕೊಂಡವರು ಎಲ್ಲ ಋಷಿಗಳು. ಆ ಮಾಡಿಕೊಂಡಂತಹ ಜ್ಞಾನಲೋಪವಾದಾಗ ಅತ್ಯದ್ಭುತವಾದಂತಹ ರೂಪದಿಂದಾಗಿ ಪರಮಾತ್ಮ ಅವತಾರವನ್ನು ಮಾಡಿ, ವೇದವ್ಯಾಸ ರೂಪದಿಂದ ಅವತಾರ ಮಾಡಿ, ವೇದ ವಿಭಾಗವನ್ನು ಮಾಡಿ, ಇಷ್ಟು ಅಷ್ಟಾದಶ ಪುರಾಣಗಳನ್ನು ರಚನೆ ಮಾಡಿ, ಇಡೀ ಜಗತ್ತಿಗೆ ಅತ್ಯದ್ಭುತವಾದಂತಹ ತತ್ವವನ್ನು ಇವಾಗ ನಾವು ಯಾವುದನ್ನು ಕೇಳಲಿಕ್ಕಾಗಿ ನಾವು ಕಾಯ್ತಾ ಇದ್ದೀವಿ, ಎಂಥದ್ದನ್ನು ಇವಾಗ ಕೇಳ್ತಾ ಇದ್ದೀವಿ, ಯಾವುದನ್ನು ತಿಳಿತಾ ಇದ್ದೀವಿ, ಅದೆಲ್ಲವನ್ನೂ ಕೂಡ ಹೇಳಿದವನು ಆ ವೇದವ್ಯಾಸ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ. ಅಂತಹ ಅತ್ಯದ್ಭುತವಾದಂತಹ ಕರ್ಮವನ್ನು ವೇದವ್ಯಾಸ ರೂಪದಿಂದ ಮಾಡಿದ್ದಾನೆ. ಇದನ್ನು ನೀವು ಚಿಂತನೆ ಮಾಡಪ್ಪ ನಿಮ್ಮ ಚಕ್ರವರ್ತಿ. ಮತ್ತು ಇನ್ನೇನು ಮಾಡಿದಾನೆ ಅಂತಂದರೆ, ವೃತ್ರಾಸುರ ಏನು ಮಾಡ್ದ? ಇಂದ್ರದೇವರಿಗೆ ತುಂಬ ತ್ರಾಸು ಕೊಟ್ಟ, ಎಲ್ಲ ಜಗತ್ತಿಗೆ ಬಹಳ ಕಂಟಕವನ್ನು ಉಂಟು ಮಾಡ್ತಿದ್ದ. ಇಂದ್ರದೇವರು ಏನು ಮಾಡಿದ್ರು? ಹೋದರು ಇಂದ್ರದೇವರು ಅವನನ್ನು ಸಂಹಾರವನ್ನು ಆ ದಧೀಚಿ ರುಚಿಗಳ ಹತ್ರ ಹೋಗಿ, ನಾರಾಯಣ ವರ್ಮದ ಸಿದ್ಧಿ ಇರತಕ್ಕಂಥ ದಧೀಚಿ ರುಚಿಗಳ ಹತ್ರ ತಮ್ಮ ಬೆನ್ನೆಲುಬಿನಿಂದಾಗಿ ಆಯುಧವನ್ನು ಮಾಡಿಕೊಂಡು ಏನು ಮಾಡ್ದ? ಎಲ್ಲ ದೇವತೆಗಳಿಗೂ ಎಲ್ಲ ಜಗತ್ತಿಗೆ ಒಳ್ಳೆಯದನ್ನು ಉಂಟು ಮಾಡಬೇಕನ್ನೋ ಕಾರಣಕ್ಕಾಗಿ ಏನು ಮಾಡಿದ್ರು? ಆ ವೃತ್ರಾಸುರನನ್ನು ಸಂಹಾರ ಮಾಡಿಬಿಟ್ರು. ಆದರೆ ಅದರಿಂದ ಬಂದಿದ್ದು ಬ್ರಹ್ಮಹತ್ಯೆ ಬಂತು. ಆ ಬ್ರಹ್ಮಹತ್ಯೆ ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ಜಲರಾಶಿಯಲ್ಲಿ ಹೋದರು. ಎಷ್ಟೋ ವರ್ಷ, 1000 ವರ್ಷ ತಪಸ್ಸು ಮಾಡಲಿಕ್ಕೆ ಹೋದರು. ಆ ತಪಸ್ಸು ಮಾಡಿದರೂ ಕೂಡ ಆ ಪಾಪ ಪರಿಹಾರ ಹೇಗಾಯಿತು ಅಂತಂದರೆ, ನರಸಿಂಹ 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 ರೂಪನಾಗಿರ್ತಕ್ಕಂಥ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಆ ವೃತ್ರಾಸುರನ ಸಂಹಾರ ಮಾಡಿದ್ರಿಂದ ಬಂದಂತಹ ಬ್ರಹ್ಮಹತ್ಯಾ ದೋಷ ಆ ಇಂದ್ರದೇವರಿಗೆ ಪರಿಹಾರ ಆಯಿತು. ಅಂದರೆ ನರಸಿಂಹ ರೂಪ ಪರಮಾತ್ಮ ಅವತಾರ ಮಾಡಲಿಕ್ಕಿಂತ ಮೊದಲು ಆ ಪರಮಾತ್ಮನ ನಾಮಸ್ಮರಣೆ ಮಾಡೋದ್ರಿಂದಲೇ ಎಂತಹ ಪಾಪರಿ ಬ್ರಹ್ಮಹತ್ಯ. ಅಂತಹ ಪಾಪವನ್ನು ಇಂದ್ರದೇವರು ಪರಿಹಾರ ಮಾಡಿಕೊಂಡಿದ್ದಾರೆ. ಮತ್ತು ಇನ್ನೇನು ಆಯಿತು? ನರಸಿಂಹ ಪರಮಾತ್ಮನಿಂದ ಆದಂತಹ ಇನ್ನೂ ಉಪಯೋಗ ಏನು ಅಂತಂದರೆ, ಇನ್ನೊಬ್ಬ ಮಹಾನುಭಾವ ಹಿರಣ್ಯಕಶಿಪು ಏನೇನು ಮಾಡಿದ್ದ? ಪ್ರಹ್ಲಾದರಾಜರ ಒಬ್ಬರಿಗೇನೆ ತ್ರಾಸು ಕೊಟ್ಟಿದ್ದಲ್ಲ, ಅಪ್ಸರಾಸ್ತ್ರೀಯರಿಗೂ ತ್ರಾಸು ಕೊಟ್ಬಿಟ್ಟಿದ್ದ ಮಹಾನುಭಾವ. ಎಲ್ಲ ಅಪ್ಸರಾಸ್ತ್ರೀಯರನ್ನ ತನ್ನ ಏನು ರಾಜ್ಯ ಇದೆ ಆ ರಾಜ್ಯದಲ್ಲಿ ಜೈಲಲ್ಲಿ ಹಾಕಿಬಿಟ್ಟಿದ್ದ. ಆ ಅಪ್ಸರಾಸ್ತ್ರೀಯರು ಏನೇ ಮಾಡಿದ್ರು ತನಗೋಸ್ಕರ ಮಾಡಬೇಕು, ಮಾಡಿದರೆ ನನಗೋಸ್ಕರ ಮಾಡು, ಇಲ್ಲಾಂದರೆ ಏನೂ ಮಾಡಬೇಡ, ಪರಮಾತ್ಮನಿಗೋಸ್ಕರ ಅಂತೂ ಮಾಡಲೇಬೇಡ, ನೀ ಏನು ಮಾಡಿದ್ರು ನನಗೋಸ್ಕರ ಮಾಡಬೇಕು ಅಂತ ರೀತಿಯಾಗಿ ಸ್ವಾರ್ಥ ಆಲೋಚನೆಯಲ್ಲಿ ಅವರೆಲ್ಲರನ್ನು ಕೂಡ ಬಂಧಿಸಿದಾಗ ಆ ನರಸಿಂಹ ರೂಪದಿಂದಾಗಿ ಆ ಬಂಧನವನ್ನು ಬಿಡಿಸಿ ಅವರಿಗೆ ಅನುಗ್ರಹ ಮಾಡಿದ. ಮತ್ತು ಪ್ರಹ್ಲಾದರಾಜರಿಗೆ ಕೊಟ್ಟಿರತಕ್ಕಂತಹ ಕಷ್ಟಗಳನ್ನು ನೋಡಿ 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 ಸಾಕಾಗಿ ಪರಮಾತ್ಮ ಸರ್ವತ್ರ ವ್ಯಾಪ್ತ ನೋಡಿ ಸಾಕಾಗೋದು ಬೇಕಾಗಿಲ್ಲ. ಆ ಕ್ಷಣದಲ್ಲೇ ಪರಮಾತ್ಮ ಬರ್ಬೋದಾಗಿತ್ತು. ಪಾಪದ ಕೂಡ ತುಂಬಬೇಕು ಅನ್ನುವಂಥ ಕಾರಣಕ್ಕಾಗಿ ಪರಮಾತ್ಮ ಕಾದು ಆಮೇಲೆ ಅತ್ಯದ್ಭುತವಾದಂಥ ರೂಪ. ಏನು ಪರಮಾತ್ಮನ ರೂಪ? ನಮೃಗಂ ನ ಮಾನುಷಂ, ಹೀಗೆ ನರ ಅಲ್ಲ, ಹೀಗೆ ಸಿಂಹ ಅಲ್ಲ, ಯಾರಿಗೂ ಅಸಲು ಇಂತಹ ರೂಪ ಇರ್ತದ ಅಂತ ಆಲೋಚನೆಯಲ್ಲೂ ಮಾಡಲಿಕ್ಕೆ ಬರೋದಿಲ್ಲ. ಅಂತಹ ರೂಪದಿಂದ, ದಿವ್ಯವಾದಂಥ ರೂಪದಿಂದ ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಜಗತ್ತಿಗೆ ಅದ್ಭುತವಾದಂಥ ಅನುಗ್ರಹವನ್ನು ಪರಮಾತ್ಮ ಮಾಡಿದ್ದಾನೆ. ಅದೇ ರೀತಿಯಾಗಿ ಉಪೇಂದ್ರ ಅನ್ನುವಂಥ ಪರಮಾತ್ಮನ ಮತ್ತೊಂದು ರೂಪ ಇದೆ. ಆ ಉಪೇಂದ್ರ ರೂಪದಿಂದ ಪರಮಾತ್ಮ ಏನು ಮಾಡ್ದ ಅಂತಂದರೆ, ಪ್ರತಿಯೊಂದು ಮನ್ವಂತರದಲ್ಲೂ ಇದೆಲ್ಲ ಅವತಾರಗಳು ಒಂದೊಮ್ಮೆ ಆದದ್ದು, ಆದರೆ ಉಪೇಂದ್ರ ಅನ್ನುವಂತಹ ಒಂದು ರೂಪದಿಂದ ಪರಮಾತ್ಮ ಪ್ರತಿ ಮನ್ವಂತರದಲ್ಲೂ ಕೂಡ ದೇವತೆಗಳಿಗೆ ಮತ್ತು ಅಸುರರಿಗೆ ಆದಂಥ ಯುದ್ಧದಲ್ಲಿ ಉಪೇಂದ್ರ ರೂಪದಿಂದ ಅವತಾರವನ್ನು ಮಾಡಿ ದೇವತೆಗಳಿಗೆ ಸಹಾಯವನ್ನು ಮಾಡಿ ದೇವತೆಗಳಿಗೆ ಜಯವನ್ನು ತಂದು ಕೊಡ್ತಿದ್ದ ಪರಮಾತ್ಮ. ದೈತ್ಯರು ಒಂದು ವೇಳೆ ಗೆದ್ದು ಬಿಟ್ಟಿದ್ರೆ ಏನು ಪರಿಸ್ಥಿತಿ ಹೇಳಿ, ಜಗತ್ತಿನ ಪರಿಸ್ಥಿತಿ? ನಾವೆಲ್ಲ ಹಿಂಗೆ ಕೂತ್ಕೊಂಡು ಇಂಥ ತತ್ವವನ್ನು ಕೇಳಲಿಕ್ಕಾಗ್ತಿತ್ತಾ? ದೇವ್ರ ಪೂಜೆ ಮಾಡಲಿಕ್ಕಾಗ್ತಿತ್ತಾ? ಸಂಧ್ಯಾವಂದನೆ ಏನಾದರೂ ಮಾಡಲಿಕ್ಕಾಗ್ತಿತ್ತಾ? ಏನೂ ಮಾಡಲಿಕ್ಕಾಗ್ತಿದ್ದಿಲ್ಲ. ಕೇವಲ ನಾವೆಲ್ಲ ಹೇಗಿರ್ತಿದ್ವೋ ಏನಾಗ್ತಿದ್ವೋ ಗೊತ್ತಿದ್ದಿಲ್ಲ. ಹಾಗಾಗಿ ಯೋಗ್ಯರಿಗೇನೆ ಜಯ ಅಂತನ್ನೋದು ಸಿಗಬೇಕು, ಅಯೋಗ್ಯರಿಗೆ ಜಯ ಅಂತನ್ನೋದು ಸಿಗಬಾರದು ಅಂತನ್ನೋದನ್ನು ಪರಮಾತ್ಮ ಉಪೇಂದ್ರ ರೂಪದಿಂದಾಗಿ ಮಾಡಿಕೊಟ್ಟಿದ್ದಾನೆ. ಮತ್ತು ಇನ್ನೇನು ಮಾಡ್ದ? ಕಾರ್ತವೀರ್ಯರು ಇಡೀ ಜಗತ್ತಿಗೆ ಮೋಹವನ್ನು ಉಂಟು ಮಾಡಬೇಕಾದಾಗ ಅತ್ಯದ್ಭುತವಾದಂಥ ಪರಶುರಾಮ ರೂಪ. ಏನು ಪರಶುರಾಮ ರೂಪ? ಒಂದು ಕೈಯಲ್ಲಿ ಪರಶು, ಈ ಕಡೆ ಧನುಸ್ಸನ್ನು ಹಿಡ್ಕೊಂಡು 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ
ಇಡೀ ಕ್ಷತ್ರಿಯ ಕುಲವನ್ನೇ ಹಾಳು ಮಾಡ್ದ ಪರಮಾತ್ಮ. ಒಂದು ಸಲ ಪ್ರಾಣದೇವರ ಗುಡಿ 108 ಪ್ರದಕ್ಷಿಣೆ ಹಾಕಿದ್ರೆ ನಾವು ಒಂದಿನ ಮಲ್ಕೊಂತೀವಿ, 21 ಬಾರಿ ಇಡೀ ಭೂಮಂಡಲವನ್ನು ಪ್ರದಕ್ಷಿಣೆ ಹಾಕಿದ್ದಾನೆ ಪರಮಾತ್ಮ. ಪರಮಾತ್ಮನಿಗೆ 21 ಸಲ ಅಲ್ಲ, 1000 ಸಲ. ಇವತ್ತಿಗೂ ಪರಮಾತ್ಮ ಎಲ್ಲ ಕಡೆ ಸರ್ವತ್ರ ಇದ್ದೇ ಇದ್ದಾನೆ, ಸರ್ವತ್ರ ತಿರುಗ್ತಾನೆ ಇದ್ದಾನೆ, ಸರ್ವತ್ರ ಸಂಚಾರ ಮಾಡ್ತಾನೆ ಇದ್ದಾನೆ. ಹೇಳಬೇಕಾಗಿದ್ದು ಏನು ಅಂತಂದರೆ, ಅಷ್ಟು ಸಾಧನೆಯನ್ನು ಪರಮಾತ್ಮ ನಮಗೋಸ್ಕರವಾಗಿ ಮಾಡ್ದ. ಅಷ್ಟು ಅಂದರೆ ಪರಮಾತ್ಮ ಅಷ್ಟು ಕ್ಷತ್ರಿಯ ಕುಲವನ್ನು ಹಾಳು ಮಾಡಲಿಕ್ಕೆ ಅಷ್ಟು ಬಾರಿ ಸಂಚಾರ ಮಾಡಬೇಕಾಗಿತ್ತು. ಇವತ್ತಿಗೂ ಎಲ್ಲರೂ ಕೂಡ ನಮಗೆ ದ್ರೋಹವನ್ನು ಉಂಟು ಮಾಡೋರು, ನಮ್ಮ ಸಾಧನೆಗಳಿಗೆ ಅಡ್ಡಿಯನ್ನು ಉಂಟು ಮಾಡುವಂಥವರು ಇವತ್ತಿಗೂ ಹೆಜ್ಜೆ ಹೆಜ್ಜೆಯಲ್ಲೂ ಸುತ್ತಮುತ್ತಲೂ ಇದ್ದೇ ಇದ್ದಾರೆ. ಅವರೆಲ್ಲರನ್ನೂ ಕೂಡ ನಾಶ ಮಾಡಲಿಕ್ಕೆ ಮುಂದೆ ಕಲ್ಕಿ ಅವತಾರವನ್ನು ಪರಮಾತ್ಮ ಮಾಡೋನು ಇದ್ದಾನೆ. ಹಾಗಾಗಿ ಅಂತಹ ಪರಶುರಾಮ ರೂಪದಿಂದ ಪರಮಾತ್ಮ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಆ ಎಲ್ಲ ಕ್ಷತ್ರಿಯರ ಸಮೂಹವನ್ನು, ದುಷ್ಟ ಕ್ಷತ್ರಿಯರನ್ನು ಸಂಹಾರವನ್ನು ಮಾಡಿದ. ಮತ್ತು ಸೀತಾದೇವಿಯನ್ನೇ ಅಪಹಾರ ಮಾಡಿಕೊಂಡು ತಾನು ಲಂಕಾಪಟ್ಟಣದಲ್ಲಿ ಇಟ್ಟಾಗ ಸೀತಾದೇವಿಯನ್ನು ಅಪಹಾರ ಮಾಡಲಿಕ್ಕೆ ಆಗೋದೇ ಇಲ್ಲ. ಸೀತಾದೇವಿ ಮಹಾಲಕ್ಷ್ಮೀ ದೇವಿ ಯಾರಿಗೂ ಸಿಗುವಂಥವಳು ಅಲ್ಲೇ ಅಲ್ಲ. ಅವಳು ತಾನು ಆಶಿಸಿದರೆ ಮಾತ್ರನೇ, ತಾನು ಬರಬೇಕು ಅಂತ ಅಂದ್ಕೊಂಡ್ರೆ ಮಾತ್ರ ಬರೋಳು. ಒಬ್ಬರು ಕರ್ಕೊಂಡು ಹೋಗ್ತೀವಿ ಅಂತಂದರೆ ಹೊಟ್ಟೋಗೋರಲ್ಲ. ನಾವು ಹೋಗಿ ಯಾರೋ ಒಬ್ಬ ಹುಡುಗಿ ಹಿಂಗೆ ಕರ್ಕೊಂಡು ಹೊಟ್ಟೋಗ್ತೀವಲ್ಲ, ಆ ಥರ ಅಷ್ಟು ಸಲೀಸಾಗಿ ಸಿಗುವಂಥವಳಲ್ಲ ಅವಳು. ಯಾರ ಚಿತ್ತಕ್ಕೂ ಸಿಗುವಂಥವಳಲ್ಲ, ಯಾರ ಇದು ಮನಸ್ಸಿಗೆ ಮನೋವಾಕ್ಕಾಯಗಳಿಗೆ ಗೋಚರಿಸದಿರತಕ್ಕಂತಹ ಮಹಾಲಕ್ಷ್ಮೀ ದೇವಿ. ಹಾಗಾದರೆ ಅವನು ಮತ್ವಾ ನಿನ್ನೆ ತದಾಕೃತಿ, ಸೀತಾದೇವಿಯ ಒಂದು ಆಕಾರವನ್ನು ಮಾತ್ರ ಕರ್ಕೊಂಡು ಹೊಟ್ಟೋದಾಗುತ್ತೆ. ಮಹಾಮೂರ್ಖ ರಾವಣ. ಆ ರಾವಣನನ್ನು ಸೇತುವನ್ನು ಕಟ್ಟಿ ಅಲ್ಲಿ ಹೋಗಿ ಅವನನ್ನು ಸಂಹಾರ ಮಾಡಿ ಜಗತ್ತಿಗೆ ಎಂತಹ ಕೀರ್ತಿಯನ್ನು ತಂದುಕೊಟ್ಟ. ಇವತ್ತಿಗೆ ನಾವು ನೋಡ್ತಾ ಇದ್ದೀವಿ ರಾಮ ಮಂದಿರ, ಎಲ್ಲ ಕಡೆ ರಾಮ 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 ರಾಮ, ಎಲ್ಲ ಕಡೆ ರಾಮ. ರಾಮನಾಮ ಸಂಕೀರ್ತನೆಯಿಂದಲೇ ಸಕಲ ಆಪತ್ತು ಪರಿಹಾರ. ಅಷ್ಟು ರಾಮನ ಎಲ್ಲ ಗುಣಗಳನ್ನು ಸಂಪಾದನೆ ಮಾಡಿರಿ ಅಂತ ನಾವೆಲ್ಲ ಆ ಮೋದಿ ಉಪನ್ಯಾಸ ಮಾಡಬೇಕಾದಾಗ ಹೇಳ್ತಿರ್ತಾನೆ. ಶ್ರೀಮದಾಚಾರ್ಯ ಹೇಳಿದ್ದೆ, ಪರಮಾತ್ಮನಲ್ಲಿ ಎಷ್ಟೆಷ್ಟು ಗುಣಗಳಿತ್ತು. ರಾಮರೂಪದಲ್ಲಿ ಎಷ್ಟು ಸಹನೆ, ಪಿತೃವಾಕ್ಯ ಪರಿಪಾಲನ, ಎಲ್ಲ ಭ್ರಾತೃ ಸ್ನೇಹಿತರು, ಹೆಂಡತಿ ಮಕ್ಕಳು, ಪ್ರತಿಯೊಬ್ಬರಿಗೂ ಕೂಡ ಯಾರಿಗೂ ಕೂಡ ಮನಸ್ಸಿಗೆ ನೋವನ್ನು ಉಂಟು ಮಾಡದೆ ಪ್ರತಿಯೊಬ್ಬರಿಗೂ ಕೂಡ ಆನಂದವನ್ನು ತಂದುಕೊಟ್ಟು ಪ್ರತಿಯೊಬ್ಬರಿಂದಲೂ ಕೂಡ ಸ್ತುತ್ಯನಾಗಿದ್ದಾನೆ ಪರಮಾತ್ಮ. ಅಂತಹ ಗುಣವನ್ನು ಸಂಪಾದನೆ ಮಾಡಬೇಕು. ನಾವು ಎಲ್ಲರಿಗೂ ಬೇಕಾದವರಾಗಬೇಕು. ಯಾರೋ ಒಬ್ಬರಿಗೆ ಬೇಕಾದವರು ಆಗೋದಲ್ಲ. ಎಲ್ಲರಿಗೂ ಬೇಕಾದವರು ಆಗೋ ರೀತಿಯಾಗಿರ್ತಕ್ಕಂತಹ ಗುಣವನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕನ್ನುವಂತಹ ತತ್ವವನ್ನು ರಾಮರೂಪದಿಂದ ಪರಮಾತ್ಮ ಜಗತ್ತಿಗೆ ಸಾರಿದ್ದಾನೆ. ಅದಾದ ಮೇಲೆ ಈಗಂತೂ ಕೃಷ್ಣನಾಗಿ ಅವತಾರವನ್ನು ಮಾಡಿ ಎಷ್ಟು ಪರಮಾತ್ಮ ಶಕಟಾಸುರ, ವೃತ್ರಾಸುರ, ಆಮೇಲೆ ತೃಣಾವರ್ತ, ಕಂಸ ಇವರನ್ನು ಸಂಹಾರ ಮಾಡಿದ್ದಲ್ಲದೆ ಮಹಾಭಾರತದಲ್ಲಿ ಏನು ಮಹಾಭಾರತವನ್ನು ಕೇಳಿದ್ರೆ ಕಣ್ಣೀರು ಬರ್ತದೆ. ಆ ಕೌರವರು ಮಾಡಿರತಕ್ಕಂತಹ ದ್ರೋಹಗಳನ್ನು ಕೇಳಿದರೆ ಬೇಜಾರಾಗ್ತದೆ. ಅಷ್ಟೆಲ್ಲ ಪಾಂಡವರಿಗೆ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ದ್ರೋಹವನ್ನು ಎಸಗಿದಾಗ ಆ ಎಲ್ಲ ದ್ರೋಹಗಳನ್ನು ಕೂಡ ಸರಿಯಾಗಿ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು, ಸರಿಯಾಗಿ ಅವರಿಗೆ ಬುದ್ಧಿ ಕಲಿಸಬೇಕು ಅನ್ನುವಂತಹ ಉದ್ದೇಶದಿಂದ ಪಾಂಡವರಿಗೆ ಹೆಜ್ಜೆ ಹೆಜ್ಜೆಯಲ್ಲೂ ಪರಮಾತ್ಮ ಹಿಂದಿದ್ದು ಅವರಿಗೆ ಆ ದುಷ್ಟರಾದಂತಹ ಕೌರವರನ್ನು ಸಂಹಾರ ಮಾಡಿ ಪಾಂಡವರಿಗೆ ಆ ಎಲ್ಲ ಆ ರಾಜ್ಯಭಾರವನ್ನು ಕೊಟ್ಟು ಪರಮಾತ್ಮ ಅನುಗ್ರಹವನ್ನು ಮಾಡಿದ್ದಾನೆ. ಇವತ್ತಿಗೂ ಮಾಡ್ತಾ ಇದ್ದಾನೆ. ಮತ್ತೆ ಅದೇ ರೀತಿಯಾಗಿ ಕಲ್ಕಿ ರೂಪದಿಂದ ಬುದ್ಧ ರೂಪದಿಂದ ಪರಮಾತ್ಮ ಅವತಾರ ಮಾಡ್ದ. ಬುದ್ಧ ರೂಪದಿಂದ ಅವತಾರ ಮಾಡಿ ಏನು ಮಾಡ್ದ ಪರಮಾತ್ಮ ಅಂತಂದರೆ, ಆ ಯಜ್ಞ ಯಾಗಾದಿಗಳನ್ನು ಯಾರು ಮಾಡಬೇಕು? ಯಾರು ಯೋಗ್ಯರು ಅವರು ಮಾತ್ರನೇ ಮಾಡಬೇಕು. ಕಂಡವರೆಲ್ಲರೂ ಕೂಡ ಯಜ್ಞ ಯಾಗಾದಿಗಳನ್ನು ಮಾಡಬಾರದು. ಅಯೋಗ್ಯರಿಗೆ ಜ್ಞಾನ ಸಿಗಬಾರದು. ಅದಕ್ಕೆ ಅಯೋಗ್ಯರಿಗೆ ಸಿಗಬಾರದು ಅಂತ ಅಲ್ಲಿಗೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ನೀವು ಬೇಕಾದರೆ ಗಮನಿಸಿರಿ. ಈಗಿನ ಕಾಲದಲ್ಲಿ ಕಟ್ಟಿದ ದೇವಾಲಯಗಳಲ್ಲದೆ
ಪ್ರಾಚೀನ ದೇವಾಲಯಗಳಿಗೆ ನೀವು ಒಂದ್ಸರಿ ದರ್ಶನಕ್ಕೆ ನೀವೆಲ್ಲ ಹೋಗೇ ಇರ್ತೀರಿ. ಈ ದೃಷ್ಟಿಕೋನದಲ್ಲಿ ಒಂದ್ಸರಿ ಹೋಗಿ ನೋಡ್ರಿ. ದೇವರ ದರ್ಶನ ಆಗ್ಲಿಕ್ಕಿಂತ ಮೊದಲು ಮಾಡಿರ್ತಿಲ್ಲ, ದೇವರ ದರ್ಶನ ಆದ್ಮೇಲೆ ಅಲ್ಲ. ಅಲ್ಲೆಲ್ಲ ಅತ್ಯದ್ಭುತವಾದಂತಹ ಚಿತ್ರಗಳನ್ನು ಕಲ್ಲಿನ ಮೇಲೆ ಕೆತ್ತಿರ್ತಾರೆ. ಏನೇನೋ ವಿಚಿತ್ರ ಚಿತ್ರಗಳನ್ನು, ಕೆಲವೊಂದು ಅಶ್ಲೀಲ ಚಿತ್ರಗಳನ್ನು ಕೆತ್ತಿರ್ತಾರೆ. ಅಯೋಗ್ಯ ಚಿತ್ರಗಳನ್ನು ಕೂಡ ಆ ಗುಡಿಯ ಪ್ರಾಂಗಣಗಳಲ್ಲಿ, ಸ್ತಂಭಗಳಲ್ಲಿ ಎಲ್ಲ ಕಡೆ ನಾವು ನೋಡ್ತೀವಿ. ಅದನ್ನು ಯಾಕೆ ಅದನ್ನು, ಅದು ಹೆಸರಿಗೆ ದೇವಾಲಯ. ದೇವಾಲಯದಲ್ಲಿ ಅಂತಹ ಚಿತ್ರಗಳನ್ನು ನಿಜವಾಗಲೂ ಅಂಥದ್ದನ್ನು ಕೆತ್ತಬಾರದು. ಆದರೂ ಯಾಕೆ ಆ ಥರ ಮಾಡ್ತಾರೆ ಅಂತಂದರೆ, ಒಂದು ದೇವಸ್ಥಾನ ಅಂತಂದರೆ ಅಲ್ಲಿಗೆ ಈ ಉದ್ದೇಶ ಇಟ್ಕೊಂಡು, ಹಳೆ ಕಾಲದಲ್ಲಿ ಅಯೋಗ್ಯರು ಯಾರು ಬರದೇ ಇರೋ ಥರ ಒಬ್ಬರು ನಿಯಾಮಕರು ಇದ್ದು ತಡೀತಿದ್ರು. ನೀ ಮಾತ್ರ ಹೋಗು, ನೀ ಮಾತ್ರ ಬಾ, ನೀ ಮಾತ್ರ ಬರಬೇಡ ಅಂತ ತಡೆಯೋರಿದ್ರು. ಮುಂದಿನ ಕಾಲದಲ್ಲಿ ಯಾರು ಬರ್ತಾರೋ, ಯಾರು ಹೋಗ್ತಾರೋ, ಎಂಥವ್ರು ಬಂದು ಹೋಗ್ತಾರೋ ಗೊತ್ತಾಗೋದಿಲ್ಲ. ಇವರು ಯೋಗ್ಯರು, ಇವರು ಅಯೋಗ್ಯರು ಅನ್ನುವಂತಹ ನಿರ್ಣಯವನ್ನು ಯಾರೂ ಮಾಡಲಿಕ್ಕಾಗೋದಿಲ್ಲ. ಈ ಉದಾಹರಣೆಗೆ ತಿರುಪತಿಗೆ ಎಂತೆಂಥ ಜನ ಬರ್ತಾರೆ, ಯಾರು ಬರ್ತಾರೆ, ಎಂತೆಂಥವ್ರು ಬರ್ತಾರೆ. ಯಾರಾದರೂ ಒಬ್ಬರು ಕೂಡ ಬ್ರಾಹ್ಮಣರೇ ಅಲ್ಲದೇ ಇರೋರು ಬರ್ತಾರೆ. ಎಲ್ಲರೂ ಕೂಡ ಪರಮಾತ್ಮನನ್ನು ನೆನೆಸಲೇಬೇಕು, ಧ್ಯಾನ ಮಾಡಲೇಬೇಕು, ಅದು ಬೇರೆ. ಕೆಲವರು ಅಯೋಗ್ಯರು ಅಂತ ಇರ್ತಾರೆ, ಅವ್ರು ಯಾರಂತ ನಮಗೆ ಗೊತ್ತಿರೋದಿಲ್ಲ. ಆ ಅಯೋಗ್ಯರು ಕೂಡ ಪರಮಾತ್ಮನ ದರ್ಶನವನ್ನು ಮಾಡಿದರೆ, ಅಂತಹ ಅದ್ಭುತವಾದಂತಹ ಪರಮಾತ್ಮನ ದರ್ಶನ ಮಾಡಿದರೆ ಅವರಿಗೆ ಪುಣ್ಯ ಬಂದುಬಿಡ್ತದೆ. ಪುಣ್ಯ ಬರಬಾರ್ದು, ಅಯೋಗ್ಯರಿಗೆ ಯಾವತ್ತೂ ಪುಣ್ಯ ಬರಲೇಬಾರದು. ಅದಕ್ಕೆ ಏನು ಮಾಡ್ಯಾರ ಅಂತಂದರೆ, ಆ ಗುಡಿಗಳಲ್ಲಿ ಅಂತಹ ಚಿತ್ರಗಳನ್ನು ಕೆತ್ತಿ ಯಾಕೆ ಕೆತ್ತಿದ್ದಾರೆ ಅಂತಂದರೆ, ಈ ಮೂರ್ಖರು ಏನು ಮಾಡ್ತಾರೆ ಅಂತಂದರೆ, ಹೋಗ್ತಾರೆ, ಬಂದೇ ಬರ್ತಾರೆ, ದೇವರ ದರ್ಶನ ಮಾಡ್ತಾರೆ, ಬಂದಮೇಲೆ ಇಂಥ ಕಡೆ ಬಂದಿವಿ, ಸ್ವಲ್ಪ ಎಲ್ಲ ನೋಡೋಣ ಗುಡಿ ಅಂತೆಲ್ಲ ಕಡೆ ಹೋಗ್ತಾ 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 ಅವೆಲ್ಲವನ್ನು ನೋಡ್ತಾರೆ. ಅಲ್ಲಿ ಪರಮಾತ್ಮನ ನೋಡಿ ಬಂದ ಪುಣ್ಯ ಇದನ್ನು ನೋಡಿ ಹಾಳು ಮಾಡಿಕೊಂಡು ಬಿಡ್ತಾರೆ. ಇದು ಯಾವುದನ್ನು ನಾವು ಹೇಳೋದು ಬೇಡ ಅನ್ನುವಂಥ ಉದ್ದೇಶದಿಂದಲೇ ಅಂತಹ ಚಿತ್ರಗಳನ್ನು ಆ ಗುಡಿಯಲ್ಲಿ ಕೆತ್ತಿರ್ತಾರೆ. ಬೇಕಾದರೆ ನೀವು ಹೋಗಿ ನೋಡ್ಬೋದು. ಅದನ್ನು ಯಾವುದಾದ್ರೂ ದೇವಾಲಯ, ಕಂಚಿ ಅಥವಾ ಇನ್ಯಾವುದಾದ್ರೂ ಒಂದು ಹಳೆಯ ದೇವಾಲಯಗಳು ನೋಡ್ಬೋದು ನೀವು. ಇದೇ ಅಂಥದ್ದೆಲ್ಲ ಚಿತ್ರಗಳು. ಹಾಗಾಗಿ ಅಯೋಗ್ಯರಿಗೆ ಯಾವುದೇ ವಿಧವಾದಂಥ ತತ್ವ ಅಂತನ್ನೋದು ಸಿಗಬಾರದು, ತತ್ವಜ್ಞಾನ ಹುಟ್ಟಬಾರದು ಅನ್ನುವಂಥ ಕಾರಣಕ್ಕಾಗಿ ಪರಮಾತ್ಮ ಬುದ್ಧನಾಗಿ ಅವತಾರವನ್ನು ಮಾಡಿ ಆ ಅಯೋಗ್ಯ ಜನರಿಗೆ ಏನೇನೋ ಇಲ್ಲೇ ಇರತಕ್ಕಂಥ ತತ್ವವನ್ನೆಲ್ಲವೂ ಉಪದೇಶ ಮಾಡಿಬಿಟ್ಟು ಇದೇ ನಿಜವಾದದ್ದು ಅಂತ ರೀತಿಯಾಗಿ ಕೊಟ್ಟು ಕಳಿಸಿ ಹೊಟ್ಟೋದ. ಉದಾಹರಣೆಗೆ ತಾಯಿ ಏನು ಮಾಡ್ತಾಳೆ ಅಂತಂದರೆ, ತಾಯಿ ಅಥವಾ ಇನ್ಯಾರನ್ನ ಒಬ್ಬರು ತಮಗೆ ಬೇಕಾದವರು ಬೇಡದೇ ಇದ್ದವರು ಅಂತ ರೀತಿ ಇಬ್ಬರು ಇರ್ತಾರೆ. ಇಬ್ಬರಿದ್ದಾಗ ತಾನು ಸುಂದರವಾಗಿ ಪ್ರೀತಿಯಿಂದ ಯಾವುದೋ ಒಂದು ಒಳ್ಳೆಯ ಪದಾರ್ಥವನ್ನು ಮಾಡಿರ್ತಾಳೆ. ಅದನ್ನು ಅವನಿಗೆ ಕೊಡೋ ಇಷ್ಟ ಇರೋದಿಲ್ಲ. ಅವನಿಗೆ ಏನು ಮಾಡ್ತಾಳೆ, ಹೆಂಗಾದರೂ ಅವನು ಡೈವರ್ಟ್ ಮಾಡಬೇಕು ಅಂತಂದು ಅಂಥದ್ದೇ ಏನೋ ಒಂದು ರಚನೆ ಮಾಡಿ, ಅಂಥದ್ದೇನೋ ಒಂದು ತಯಾರು ಮಾಡಿ, ತಗೊಂಡು ಹೋಗ್ಬಿಡು ಅವನಿಗೆ ಇದು ಕೊಡಲ್ಲ ನಾನು ಅಂತ ಅವನಿಗೆ ಮೈಮರೆಸಿ ಅವನು ಡೈವರ್ಟ್ ಮಾಡಿ ಕಳಿಸ್ಬಿಟ್ಟು ತನ್ನ ಮಗನಿಗೆ ಪ್ರೀತಿಯಿಂದ ಬೇಕಾದನ್ನು ಕೊಡ್ತಾಳೆ. ಹಾಗೆ ಪರಮಾತ್ಮ ಬುದ್ಧರೂಪನಾಗಿ ಪರಮಾತ್ಮ ಏನು ಮಾಡ್ದ, ಅಯೋಗ್ಯರಿಗೆ ತತ್ವೋಪದೇಶ ಮಾಡಲೇಬೇಕು. ಮಾಡಿದ್ರೆ ಇಬ್ಬರಿಗೂ ತತ್ವಜ್ಞಾನ ಹುಟ್ಟಬಾರದು. ಹಾಗಾಗಿ ಅಯೋಗ್ಯರಿಗೆ ಬೇರೆ ರೀತಿಯಾಗಿ ಬುದ್ಧಿಭಾವನೆ, ಅವನೇ ಒಳಗೆ ನಿಂತು ಹೇಳಿದ್ದೆಲ್ಲ ಒಂದೇ, ಆದರೆ ಅದನ್ನು ಬೇರೆ ರೀತಿ ಅರ್ಥ ಮಾಡ್ಕೊಳ್ಳೋ ಥರ ಪರಮಾತ್ಮ ಮಾಡಿಸಿ ಅವರನ್ನು ಆ ಹಾದಿ ಕಳಿಸ್ಬಿಟ್ಟು ಯೋಗ್ಯರಿಗೆ ತತ್ವೋಪದೇಶವನ್ನು ಮಾಡಿದಂತಹ ಮಹಾರೂಪ ಬುದ್ಧರೂಪ. ಮುಂದೆ ಕಲ್ಕಿ ರೂಪದಿಂದಲೂ ಕೂಡ ಪರಮಾತ್ಮ ಅವತಾರವನ್ನು ಮಾಡಿ ಮುಂದೆ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡೋನೇ ಇದ್ದಾನೆ. ಹಾಗಾಗಿ ಇಷ್ಟೆಲ್ಲ ಅನುಗ್ರಹಗಳನ್ನು ಪರಮಾತ್ಮ ಮೇಲಿಂದ ಮೇಲೆ ಮಾಡ್ತಾ ಇರತಕ್ಕಂಥದ್ದನ್ನು ಶೂದ್ರರಾಜನಿಗೆ ಶೂದ್ರರಾಜನನ್ನು ಸಂಹಾರ ಮಾಡಿ ಕಲ್ಕಿ ರೂಪದಿಂದ ಪರಮಾತ್ಮ ಅನುಗ್ರಹವನ್ನು ಮಾಡ್ತಾನೆ. ಹಾಗಾಗಿ ಇಷ್ಟೆಲ್ಲ ಪರಮಾತ್ಮನ ಅದ್ಭುತವಾದಂತಹ ಕರ್ಮಗಳು ಇದೆಯಪ್ಪ. ಇಂಥದ್ದನ್ನೆಲ್ಲವನ್ನು ಕೂಡ ನೀವು ತಿಳ್ಕೊಂಡು ಆ ಪರಮಾತ್ಮನಲ್ಲಿ ಒಳ್ಳೆಯ ಸದ್ಗುಣಗಳನ್ನು ಪರಮಾತ್ಮನಿಂದ ಸಂಪಾದನೆಯನ್ನು ಮಾಡಿ ಅವನ ತತ್ವೋಪದೇಶವನ್ನು ತಿಳ್ಕೊಂಡು ಅವನು ಹೇಳಿದ ರೀತಿಯಾಗಿ ಸಾಧನೆಯನ್ನು ಮಾಡಿಕೊಳ್ತಾ ಇರಪ್ಪ ಅಂತ ರೀತಿಯಾಗಿ ಆ ದ್ರುಮಿಳರು ಆ ನಿಮಿರಾಜನಿಗೆ ಹೇಳಿದ್ದಾರೆ. ಮತ್ತಾದ ಮೇಲೆ ಚಮಸರ ಹತ್ರ ಹೋಗಿ ಕೇಳ್ತಾನೆ, ಸ್ವಾಮಿ ನೀವು ಒಬ್ಬರು ನಮಗೆ ತತ್ವೋಪದೇಶವನ್ನು ಮಾಡಿರಿ ಅಂತ ರೀತಿಯಾಗಿ ಕೇಳಿದಾಗ, ಆಯಿತು ಹೇಳ್ತೀನಿ ಕೇಳು ಅಂತ ಹೇಳ್ತಾರೆ ಪರಮಾತ್ಮ.
ಪರಮಾತ್ಮನ ಧರ್ಮಗಳನ್ನು. ಏನು ಹೇಳ್ತಾರೆ ಅಂತಂದರೆ, ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ ಜ್ಞಾನಂ ಸ ವಿಜ್ಞಾನ ಮನು ಪ್ರಶಾಂತಿ. ಅದಕ್ಕೆ ಅವರು ಹೇಳ್ತಾರೆ, ಗೃಹೇಶು ಯುಂಜಂತಿ ಕಲೇವರಸ್ಯ ಮೃತ್ಯುಂ ನ ಪಶ್ಯಂತಿ ದುರಂತ ವೀರ್ಯಂ. ಎಂತಹ ಮಾತು ಪರಮಾತ್ಮನ, ಇದೊಂದು ತತ್ವ. ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ. ಚಮಸರು ಹೇಳುವಂಥ ಮಾತು, ನೀನು ಸಂಪಾದನೆ ಮಾಡಿದಂತಹ ದುಡ್ಡೇನಿದೆಯಲ್ಲ, ಹಣ ಕಾಸು ಏನಿದೆಯಲ್ಲ, ಅವೆಲ್ಲ ಏನಾಗಬೇಕು ಅಂತಂದರೆ ಧರ್ಮೈಕ ಫಲಂ. ನೀನು ದುಡ್ಡಿನಿಂದಾಗಿ ಬೇಕಾದಂತಹ ವ್ಯವಹಾರಗಳನ್ನು ಮಾಡ್ತಿರ್ಬೋದು, ಆದರೆ ಅದರಲ್ಲಿ ಬಹುಭಾಗ, ನೀನು ಸಂಪಾದನೆಯನ್ನು ಮಾಡಿದಂತಹ ಹಣದಲ್ಲಿ ಬಹುಭಾಗ ಏನಾಗಬೇಕು ಅಂತಂದರೆ ಅದು ಪ್ರಧಾನವಾಗಿ, ಬಹುಭಾಗ ಅಥವಾ ಪ್ರಧಾನವಾಗಿ, ಬಹುಭಾಗ ಅಂತ ಇಟ್ಕೊಂಡ್ರೆ ಇನ್ನೂ ಒಳ್ಳೆಯದು. ಪರಮಾತ್ಮನಿಗೋಸ್ಕರ ನಾವು ಎಲ್ಲ ವಿನಿಯೋಗ ಮಾಡ್ತೀವಿ ಅಂತ ಪರಮಾತ್ಮ ಇನ್ನಿಷ್ಟು ನಮಗೆ ಕೊಡ್ತಾನೆ, ಹಾಗಾದರೂ ಇಟ್ಕೊಳ್ರಿ. ಅಥವಾ ಮಾಡಿದಂಥದ್ರಲ್ಲಿ ಮುಖ್ಯವಾಗಿ ಸಂಪಾದನೆ ಮಾಡಿದ ತಕ್ಷಣ ಯಾವುದೋ ಒಂದು ವ್ಯವಹಾರಾದಿಗಳನ್ನು ಮಾಡದೇ ಇರಲಿಕ್ಕೆ, ಲೌಕಿಕ ವ್ಯವಹಾರಾದಿಗಳನ್ನು ಮಾಡದೇ ಇರಲಿಕ್ಕೆ ಆಗೋದಿಲ್ಲ. ಬಂದ ತಕ್ಷಣ, ಮೊದಲು ಸಂಬಳ ಬಂದ ತಕ್ಷಣ ಒಂದಿಷ್ಟು ದುಡ್ಡು, ಒಂದು 10 ರೂಪಾಯಿ, ಒಂದು 100 ರೂಪಾಯಿ, ನಮಗೆ ಯೋಗ್ಯತಾನುಸಾರವ ಬಂದ ತಕ್ಷಣ ಪರಮಾತ್ಮನಿಗೆ ಸಮರ್ಪಣೆ ಮಾಡಬಹುದು. ಧನಂ ಹಿ ಧರ್ಮೈಕ ಫಲಂ. ಧರ್ಮಕ್ಕಾಗಿ ವಿನಿಯೋಗ ಮಾಡಿರತಕ್ಕಂತಹ ಧನವೇ ಯೋಗ್ಯವಾದದ್ದು. ಆ ಧನ ಧರ್ಮೈಕ ಫಲಂ ಹಿ. ಅದರಿಂದ ಏನು ಸಿಗತ್ತೆ? ಒಳ್ಳೆಯ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತದೆ. ದುಡ್ಡು ಬರಬೇಕಾದಾಗೂ ನಮಗೆ ನೆಮ್ಮದಿ ಇರೋದಿಲ್ಲ, ದುಡ್ಡು ಬಂದ ಮೇಲೂ ನೆಮ್ಮದಿ ಇರೋದಿಲ್ಲ, ದುಡ್ಡು ಹೋದ ಮೇಲೂ ನೆಮ್ಮದಿ ಇರೋದಿಲ್ಲ. ಬರಬೇಕಾದಾಗ ಏನೋ ವಿಧವಾದಂತಹ ತೊಂದರೆ, ಅಯ್ಯೋ ಬಂದಿಲ್ಲೇ ಅಂತ ಅದಕ್ಕೋಸ್ಕರ ಕಷ್ಟಪಡ್ತೀವಿ, ಒದ್ದಾಡ್ತೀವಿ, ಅಲ್ಲಿ ತಿರುಗ್ತೀವಿ, ಇಲ್ಲಿ ತಿರುಗ್ತೀವಿ, ಅವ್ರನ್ನ ಬೇಡ್ತೀವಿ, ಇವ್ರನ್ನ ಬೇಡ್ತೀವಿ, ಅಲ್ಲಿ ಇಲ್ಲಿ ತಿರುಗಿ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ. ಆವಾಗೂ ಮನಸ್ಸಿನಲ್ಲಿ ನೆಮ್ಮದಿ ಇರೋದಿಲ್ಲ, ಶಾಂತಿ ಇರೋದಿಲ್ಲ. ಬಂದ ಮೇಲೂ ನೆಮ್ಮದಿ ಇರೋದಿಲ್ಲ. ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಹೊಟ್ಟೋದ್ರೆ ಹೇಗಿದಪ್ಪ ಇದು, ಹೆಂಗನ ಸಂರಕ್ಷಣೆ ಮಾಡಬೇಕಂತ ಹಗಲು ರಾತ್ರಿ ಅದನ್ನು ಆ ಲಾಕರ್ ತರ್ತಾನೆ, ಗೋದ್ರೇಜ್ ಲಾಕರ್ ತರ್ತಾನೆ, ಅದೇನೋ ತರ್ತಾನೆ, ಇದು ಮಾಡ್ತಾನೆ. ಹಾಸಿಗೆ ಕೆಳಗಡೆನೋ ಅಥವಾ ಇನ್ಯಾವುದೋ ಒಂದು ಡಬ್ಬಿ ಆ ಡಬ್ಬಿಲಿ ಇಡೋದು, ಆ ಡಬ್ಬಿ ಇನ್ನೊಂದು ಡಬ್ಬಿ 10 ಡಬ್ಬಿ ಇಡೋದು, ಆ ಡಬ್ಬಿಗೆ ಬಡ್ಡಿ ಮುಚ್ಚೋದು, ಅದನ್ನು ಇನ್ನೆಲ್ಲೋ ಒಂದು ಕಡೆ ಪೆಟ್ಟಿಗೆಲಿ ಇಡೋದು, ಅದು ಆ ಪೆಟ್ಟಿಗೆನ ಇನ್ನೆಲ್ಲೋ ಮೇಲೆ ಅಟ್ಟಗದ ಮೇಲೆ ಇಡೋದು, ಏನೇನೋ ಮಾಡ್ತೀವಿ. ಅಂದರೆ ಮಾಡ್ತೀವಿ, ಸಂರಕ್ಷಣೆ ಮಾಡ್ತೀವಿ ಅನ್ನುವಂಥ ಸಂತೋಷ ಅಲ್ಲ, ಅಲ್ಲಿ ಏನಂತಂದರೆ ನಮ್ಮ ಒದ್ದಾಟ ನೋಡ್ರಿ. ಅಲ್ಲ, ಆ ಶಾಂತಿ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ದುಡ್ಡು ಬರಬೇಕಾದಾಗೂ ಕಷ್ಟ, ಬಂದಮೇಲೂ ಕಷ್ಟ, ಇನ್ನು ಹೋದ್ಮೇಲೆ ಅಯ್ಯೋ ಅಷ್ಟು ದುಡ್ಡು ಹಾಳಾಗೋಯ್ತೆ. ಏನೋ ಒಂದು ಕಡೆ ಹೋಗಿ ನಮಗೇನೋ ಅರ್ಜೆಂಟ್ ಆಗಿದ್ದಿರ್ತದ, ಹೋಗಿ ಕೊಂಡ್ಕೊಂಡ್ಬಿಡ್ತೀವಿ, ಮಾಡಿಬಿಡ್ತೀವಿ. ಆಮೇಲೆ ಯಾರೋ ಒಬ್ರು ಬಂದು ಹೇಳ್ತಾರೆ, ಅಲ್ಲಿ ಯಾಕೆ ಹೋಗಿದ್ದಿ, ಇಲ್ಲಿ ಹೋಗಿದ್ರೆ ಸ್ವಲ್ಪ ಕಮ್ಮಿ ಆಗ್ತಿತ್ತು ಅಂತಂತಾರೆ. ಆವಾಗ ಶುರು ಒಳಗಡೆ, ಅಯ್ಯೋ ಈಗ ಹೇಳುತ್ತೆ ಎಲ್ಲೋ ಮಾರಾಯ, ನೀನು ಎಲ್ಲ ಹಾಳಾಗೋದ್ಮೇಲೆ ಇವಾಗ ಹೇಳುತ್ತೆ ಅಲ್ಲ, ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಮೊದಲೇ ಹೇಳಿರಬಾರ್ದ? ನನ್ನ ಹತ್ರ ನೋಡು 500 ರೂಪಾಯಿ ಹಾಳಾಗೋಯ್ತು, ನನಗೆ 1000 ರೂಪಾಯಿ ಹಾಳಾಗೋಯ್ತು ಅನ್ನುವಂಥ ಒಂದು ಚಿಂತೆ. ಹಾಗಾಗಿ ಹಣ ಅಂತನ್ನೋದು ಏನಾದ್ರು ಬರಬೇಕಾದಾಗ, ಇದ್ದಾಗ, ಹೋಗಬೇಕಾದಾಗ ಎಲ್ಲ ಸಮಯದಲ್ಲೂ ಕೂಡ ಮನುಷ್ಯನಿಗೆ ನೆಮ್ಮದಿಯನ್ನು ಹಾಳು ಮಾಡ್ತದೆ. ಹಾಗಾಗಿ ಅಂತಹ ನೆಮ್ಮದಿ ಸಿಗಬೇಕಾದರೆ ಆ ಧನ ಅಂತನ್ನೋದು ಧರ್ಮೈಕ ಫಲಂ, ಧರ್ಮಕ್ಕಾಗಿ, ದೇವರಿಗಾಗಿ, ಬ್ರಾಹ್ಮಣರಿಗಾಗಿ, ಒಳ್ಳೆಯ ನಮಗೆ ಯಾವುದು ಹಿತವೋ, ನಮಗೆ ನಾವು ದುಡ್ಡನ್ನು ಯಾವುದಕ್ಕೆ ವಿನಿಯೋಗ ಮಾಡಿದರೆ ನಮಗೆ ನೆಮ್ಮದಿ ಸಿಗುತ್ತದೋ, ಹಿತವೂ ಸಿಗ್ತದೋ, ಹಿತವಾದದ್ದು ಸಿಗುತ್ತದೋ ಅದಕ್ಕಾಗಿ ವಿನಿಯೋಗವನ್ನು ಮಾಡಬೇಕು ಅನ್ನುವಂತಹ ಒಳ್ಳೆಯ ತತ್ವವನ್ನು ಆ ಚಮಸ ಋಷಿಗಳು ಹೇಳ್ತಾರಂತೆ. ಆ ನಿಟ್ಟಿನಲ್ಲಿ ಒಂದು ಸಣ್ಣ ಕತೆ. ಒಬ್ಬ ರೈತ ಇದ್ದ. ಆ ರೈತ ಏನಂತಂದರೆ, ಪ್ರತಿಯೊಬ್ಬರೂ ಕೂಡ ವರ್ಷಕ್ಕೆ 2 ಬಾರಿ ಬೆಳೆಯನ್ನು ಹಾಕ್ತಾರೆ. ಒಂದು ಸಂಕ್ರಾಂತಿ ಸಮಯದಲ್ಲಿ ನೆಟ್ಟುತ್ತಾರೆ, ಮತ್ತು ಚೈತ್ರ ಮಾಸ ವೈಶಾಖ ಮಾಸ ಬಂದಂಗೆ ತೆಗಿತಾರೆ, ಮತ್ತು ಜ್ಯೇಷ್ಠಕ್ಕೆ ಮತ್ತೆ ನೆಟ್ತಾರೆ, ಮತ್ತು ಕಾರ್ತಿಕಕ್ಕೆ ತೆಗಿತಾರೆ. ಹೀಗೆ ವರ್ಷಕ್ಕೆ ಈ ರೀತಿಯಾಗಿ, ಕೆಲವೊಂದು ಈ ರೀತಿಯಾಗಿ, ಇನ್ನು ಕೆಲವೊಂದು ವರ್ಷ ಪೂರ್ತಿ ಬೆಳೀತಿದೆ, ಇನ್ನು ಕೆಲವೊಂದು ವರ್ಷದಲ್ಲಿ 4 ರೀತಿ
ಒಂದೊಂದು ಬೆಳೆಗಳು ಒಂದೊಂದು ರೀತಿ, ಎಲ್ಲವೂ ಈ ರೀತಿಯಾಗಿ ಆಗತ್ತೆ ಅಂತಲ್ಲ, ಒಟ್ಟು ಈ ರೀತಿ ಇರ್ತದೆ. ಅವನು ಹಾಕ್ತಾ ಇದ್ದ, ಅವನು ಹೊಲದಲ್ಲಿ ಹಾಕೋದು ಇಷ್ಟು, ಖರ್ಚು ಮಾಡೋದು ಜಾಸ್ತಿ, ಸಿಗೋದು ಕಮ್ಮಿ, ಭಾರಿ ತೊಂದರೆ ಆಗ್ತಾಯಿತ್ತು. ಮನೆ ನಡೆಯೋದು ತೊಂದರೆ, ಮನೆ ಸಿಗ್ತಿದ್ದಿಲ್ಲ. ಅವನೇನು ಮಾಡ್ತಾ ಇದ್ದ, ಅದೆಲ್ಲವನ್ನು ಮಾರಿ ದುಡ್ಡು ಸಂಪಾದನೆ ಮಾಡಿ ಏನಾದರೂ ಮಾಡೋಣ ಅನ್ಕೊತಿದ್ದ. ಆದರೆ ಬಂದಿದ್ದು ಅಷ್ಟು ಏನಾಗ್ತಿತ್ತು ಅಂತಂದರೆ ತನ್ನ ಮನೆಗೆ ಖರ್ಚಾಗುತ್ತಾ ಇತ್ತು, ತಮ್ಮ ಮನೆಯೇ ಇಟ್ಕೊಂಡ್ಬಿಡ್ತಿದ್ದ. ಅದು ಯಾವುದನ್ನೂ ಕೂಡ ಹೊರಗಡೆ ಮಾರುವಂಥ ಪರಿಸ್ಥಿತಿ ಇರ್ತಿದ್ದಿಲ್ಲ ಅವನ ಹತ್ರ. ಯಾಕಂದರೆ ಮನೆಯಲ್ಲೆಲ್ಲ ಆಗೋಗ್ತಾ ಇತ್ತು, ಏನೂ ತಿನ್ನಲಿಕ್ಕೆ ಮಾಡಲಿಕ್ಕೆ ಇರ್ತಿದ್ದಿಲ್ಲ, ತುಂಬ ಬೇಜಾರಾಗ್ತಾ ಇತ್ತು. ಅದಕ್ಕೆ ಒಂದ್ಸಲ ಆಲೋಚನೆ ಮಾಡಿ ಹೋಗಿ ಕೇಳಿದೆ, ಏನು ಮಾಡಬೇಕು, ಪರಮಾತ್ಮನನ್ನ ಮರೆ ಹೋಗು, ಅದರಿಂದ ನಿಮಗೆಲ್ಲ ಒಳ್ಳೆಯದಾಗತ್ತೆ ಅಂತಂದರು. ಸರಿ ಆಯಿತು ಅಂತ ಪರಮಾತ್ಮನ ಹತ್ರ ಪರಮಾತ್ಮನ ಜಪವನ್ನು ತಪಸ್ಸನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಪರಮಾತ್ಮನ ಸಾಕ್ಷಾತ್ಕಾರ ಆಗೋಯ್ತು. ಏನು ಬೇಕು ನಿಮಗೆ ಅಂತ ಕೇಳಿದ್ರು. ಫಸ್ಟು ಒಂದಿಷ್ಟು ದುಡ್ಡು ಅಂತ ಹೇಳಲಿಕ್ಕೆ ಹೋದ. ಆಮೇಲೆ ಸಾಲೋದಿಲ್ಲ ಅಂತ ಅನ್ನಿಸ್ತು. ಇಲ್ಲ, ಇನ್ನೊಂದು ಸ್ವಲ್ಪ ಹೇಳಲಿಕ್ಕೆ ಹೋದ. ಒಂದೇ 1,000 ಕೋಟಿ ಹೇಳಲಿಕ್ಕೆ ಹೋದ. ಸಾಲೋದಿಲ್ಲ, 1,000-2,000 ಕೋಟಿ ಅಂತ ಒಂದು 5 ನಿಮಿಷ ಆಲೋಚನೆ ಮಾಡ್ದ. ಆ 5 ನಿಮಿಷದಲ್ಲಿ ಎಷ್ಟು ರೀತಿ ಆಲೋಚನೆ ಮಾಡ್ದ. 1,000 ಕೋಟಿ ಹೇಳ, 2,000 ಕೋಟಿ ಹೇಳ, 3,000 ಕೋಟಿ ಹೇಳ, 10,000 ಕೋಟಿ ಹೇಳ, 1,00,000 ಕೋಟಿ ಹೇಳ, ಕೋಟಿ ಹೇಳ ಅಂತ ಆಲೋಚನೆ ಮಾಡ್ದ. ಎಷ್ಟು ಹೇಳಿದ್ರು ದುಡ್ಡು ಎಷ್ಟಿದ್ರು ಸಾಲೋದಿಲ್ಲ ಅಂತ ಅನ್ನಿಸ್ತು. ಏನು ಮಾಡ್ದ ಅವನು ಅಂತಂದರೆ, ದೇವ್ರ ಹತ್ರ, ಸ್ವಾಮಿ ನಾನು ಎಷ್ಟು ಖರ್ಚು ಮಾಡಿದರೂ ಕಡಿಮೆ ಆಗಬಾರ್ದು, ಅಷ್ಟು ದುಡ್ಡು ಕೊಡು ನನಗೆ. ನಂಗೆ ಕೇಳಲಿಕ್ಕೆ ಬರಲ್ಲ ನೋಡ್ರಿ, ನಮಗೆ ಎಷ್ಟು ಅಜ್ಞಾನ ನೋಡ್ರಿ. ದಾರಿದ್ರ್ಯ, ಶಬ್ದ ದಾರಿದ್ರ್ಯ ಅಂತ ಅರ್ತಿದ್ದೀನಿ. ಇದನ್ನು ಶಬ್ದ ದಾರಿದ್ರ್ಯ ಅಂತಂತಾರೆ. ಮಾತಾಡ್ಲಿಕ್ಕೆ ಬರದೇ ಇರುವಂಥ ಶಬ್ದ ದಾರಿದ್ರ್ಯ. ನಾನು ಎಷ್ಟು ಖರ್ಚು ಮಾಡಿದರೂ ಕೂಡ ಕಡಿಮೆ ಆಗಬಾರ್ದು, ಅಷ್ಟು ದುಡ್ಡನ್ನು ಕೊಡು ಅಂತ ಕೇಳಿದಂತೆ. ಅದಕ್ಕೆ ಪರಮಾತ್ಮ ಇವನು ಆಲೋಚನೆ ಮಾಡಬೇಕಾದ್ರೆ ಅರ್ಥ ಆಗೋಯ್ತು ದೇವರಿಗೆ. ಅದಕ್ಕೆ ದೇವರು ಸರಿ ಆಯಿತು ಅಂತಂದು, ಆಯಿತು ಏನು ಮಾಡ್ತೀನಿ ದುಡ್ಡು ತೊಗೊಂಡು ಅಂತ ಕೇಳಿದಂತೆ. ದುಡ್ಡು ತೊಗೊಂಡು ಏನು ಮಾಡ್ತಾರೆ, ಒಳ್ಳೆ ಮನೆ ಕಟ್ಕೊತೀವಿ, ಬೇಕಾದೆಲ್ಲ ತಂದ್ಕೊತೀನಿ, ತಿಂತೀನಿ, ಉಣ್ತೀನಿ, ಆರಾಮಾಗಿರ್ತೀನಿ. ಸರಿ, ಅದೆಲ್ಲ ಎಲ್ಲಿಂದ ಮನೆ ಕಟ್ಕೊಳ್ಳಿಕ್ಕೆ ಸಾಮಾನೆಲ್ಲ ಬೇಕಲ್ಲ, ಎಲ್ಲಿಂದ ತಂದ್ಕೋತೀನಿ, ಪಕ್ಕದ ಊರಿಗೆ ಹೋಗ್ತೀನಿ, ಅಥವಾ ನಮ್ಮೂರಿನಲ್ಲೇ ಬೇಕಾದಷ್ಟು ಅಂಗಡಿ ಇದೆ, ಅಲ್ಲೆಲ್ಲ ಹೋಗ್ತೀನಿ, ಕೇಳಿ ಕೊಂಡ್ಕೊಂಡು ತಂದ್ಕೊತೀನಿ, ಸಾಮಾನು ತಂದ್ಕೊತೀನಿ. ಅವಾಗ ದೇವರನ್ನಂತೆ, ಅಲ್ಲ ನೀನು ಹೆಂಗೆ ನಾನು ತಪಸ್ಸು ಮಾಡಿ ದುಡ್ಡು ಕೇಳಿದೆಯಲ್ಲ, ಹಂಗೆ ನಿಮ್ಮೂರಿನಾಗಿರ್ತಕ್ಕಂತಹ ನೀ ಆ ಅಂಗಡಿಗೆ ಹೋಗ್ತೀಯಲ್ಲ, ಆ ವ್ಯಕ್ತಿನೂ ನಿನ್ನ ನೋಡಿ ತಪಸ್ಸು ಮಾಡ್ದ. ಆವಾಗ ನೀನು ಕೊಟ್ಟಂಗೆ ಅವನಿಗೂ ಕೊಟ್ಟರೆ ಏನು ಮಾಡುತ್ತೆ? ಆಯಿತು ಕೊಡ್ರಿ, ಈ ಊರಲ್ಲ ಬೇರೆ ಊರಿಗೆ ಹೋಗ್ತೀನಿ ನಾನು ಅಂತಂದು. ಆಯಿತಪ್ಪ, ಬೇರೆ ಊರಿಗೆ ಹೋಗ್ತಿ, ಬೇರೆ ಊರಿನಾಗ ಯಾರೋ ಒಬ್ಬರ ಹತ್ರ ಕೊಂಡ್ಕೊಂಬರ್ತಿಯಲ್ಲ, ಅವನು ನಿನ್ನಂಗೆ ತಪಸ್ಸು ಮಾಡ್ದ. ಅವನಿಗೂ ಕೂಡ ಅವನು ಎಷ್ಟು ಖರ್ಚು ಮಾಡಿದರೂ ಕಡಿಮೆ ಆಗದೇ ಇರೋಷ್ಟು ದುಡ್ಡು ಅವನಿಗೂ ನಾನು ಕೊಟ್ಬಿಟ್ಟೆ, ಏನು ಮಾಡ್ತಿ? ಬೇಡ, ಬೇರೆ ಊರಲ್ಲ ಬೇರೆ ರಾಷ್ಟ್ರಕ್ಕೆ ಹೋಗ್ತೀನಿ, ನಾ ಆಂಧ್ರ ಪ್ರದೇಶ, ನಾ ತೆಲಂಗಾಣಕ್ಕೆ ಹೋಗಿ ಕೊಂಡ್ಕೊತೀನಿ. ಆಯಪ್ಪ, ಅಲ್ಲಿರೋನು ಕೊಟ್ಟೆ, ಏನು ಮಾಡ್ತೀನಿ? ಕರ್ನಾಟಕಕ್ಕೆ ಹೋಗ್ತೀನಿ, ಅಲ್ಲೂ ಕೊಟ್ಟೆ, ತಮಿಳ್ನಾಡು, ಬೇರೆ ದೇಶದಿಂದ ಅನ್ಕೋತೀನಿ ರೀ. ಅದಕ್ಕೆ ದೇವರಂದಂತೆ, ಎಲ್ಲ ಮಾತೆಲ್ಲ ಬೇಡ, ಮೇಲೆ ಮಾತು ಬೇಡ, ನೀ ಎಲ್ಲೆಲ್ಲಿ ಹೋಗ್ತೀಯೋ ಅವೆಲ್ಲರೂ ಕೊಟ್ಬಿಡ್ತೀನಿ. ಅಥವಾ ನೀನು ಕೊಡಬೇಕಾದ್ರೆ ಎಲ್ಲರೂ ಕೊಟ್ಬಿಡ್ತೀನಿ, ನಾನು ಎಲ್ಲರಿಗೂ ದುಡ್ಡು ಕೊಟ್ಬಿಡ್ತೀನಿ. ಏನು ಮಾಡ್ತೀವಿ? ತಿನ್ಲಿಕ್ಕೆ ಏನು ಮಾಡ್ತೀವಿ? ಯಾಕೆ ಅಂತಂದರೆ, ಈಗ ನಮಗೆ ಸಿಕ್ಕಂಗೆ ದುಡ್ಡು ಎಲ್ರಿಗೂ ಸಿಕ್ಕಿಬಿಡ್ತು ಅಂತಂದರೆ, ಯಾರು ಹೊಲಕ್ಕೆ ಹೋಗ್ತಾರೆ, ಯಾರು ಕೆಳಗಿಳಿತಾರೆ, ಯಾರು ಬೆಳೆಸ್ತಾರೆ, ಯಾರು ಮಾರಾಟ ಮಾಡೋರು, ದುಡ್ಡು ಎಲ್ಲರ ಹತ್ರ ಹೆಚ್ಚಿರಬಾರ್ದು. ಕಷ್ಟ ಕಡಿಮೆ ಇದ್ದಷ್ಟೇ ಏನು ಮಾಡ್ತಾರೆ ಅಂತಂದರೆ, ಒಬ್ಬರು ಬೆಳೆಯೋರು ಇರ್ತಾರೆ, ಬೆಳೆದಿದ್ದನ್ನು ಮಾರೋರು ಇರ್ತಾರೆ, ಮಾರಿದ್ದನ್ನು ಕೊಂಡ್ಕೊಳ್ಳೋರು ಇರ್ತಾರೆ, ಕೊಂಡುಕೊಂಡಿದ್ದನ್ನು ಡಬಲ್ ಮಾರೋರು, ಅದನ್ನು ಅಥವಾ ಕೊಂಡ್ಕೊಂಡು ಮನೇಲಿ ಉಪಯೋಗಿಸೋರು. ಎಲ್ಲರ ಹತ್ರ ದುಡ್ಡು ಇದ್ದುಬಿಟ್ರೆ, ಎಲ್ಲರ ಹತ್ರ 1,00,000 ಕೋಟಿ 1,000 ಕೋಟಿ ಇದ್ದುಬಿಟ್ರೆ, ಕೋಟಿ ದುಡ್ಡು ಇದ್ದುಬಿಟ್ರೆ, ಯಾರು ಕೆಲಸ ಮಾಡ್ತಾರೆ, ಯಾರು ಸಂಬಳ ಕೊಡ್ತಾರೆ, ಯಾರು ಇಸ್ಕೊಳ್ಳೋರು, ಯಾರು ತಗೊಳ್ಳೋರು, ಯಾರು ಮಾಡೋರು, ಯಾರು ಮಾಡಿಸ್ದವರು, ಯಾರೂ ಇರೋದಿಲ್ಲಪ್ಪ. ಹಾಗಾಗಿ ನೀವು ಸ್ವಲ್ಪ ಆಲೋಚನೆ ಮಾಡು. ದುಡ್ಡು ಬೇಕು ಅಂತ ನಿನ್ನ ಅವಶ್ಯಕತೆ ನಿಜ, ಆದರೆ ಆ ದುಡ್ಡು ಹೇಗಿರಬೇಕು ಅಂತಂದರೆ, ಯದೃಚ್ಛಾ ಲಾಭ ಸಂತುಷ್ಟ. ಎಷ್ಟು ದುಡ್ಡು ಇದ್ದರೆ ನಮ್ಮ ಜೀವನ ನಡೀತದೋ ಅಷ್ಟಕ್ಕೆ ಮಾತ್ರನೇ ಅದು ಸೀಮಿತವಾಗಬೇಕು. ಇಟ್ಕೊಳ್ಳಿಕ್ಕೆ ಬರ್ತದ ಅಂತ ದುಡ್ಡು ಜಾಸ್ತಿ ಇಟ್ಕೊಳ್ಳೋದು, ಸಂಪಾದನೆ ಮಾಡ್ಲಿಕ್ಕೆ ಬರ್ತದ, ಕೇಳಲಿಕ್ಕೆ ಬರ್ತದ ಅಂತ ಬಾಯಿಗೆ ಬಂದಂಗೆ ಕೇಳೋದು ಮಾಡೋದಲ್ಲ.
ನಾವೇ ದುಡ್ಡಿಂದ ತುಂಬ ಕಷ್ಟ ಇದೆ, ಅದಕ್ಕೇನು ಮಾಡಬೇಕು ಅಂತಂದರೆ ನಾವೇ ಒಂದು ಡೆಡ್ಲೈನ್ ಹಾಕ್ಕೊಂಡ್ಬಿಡ್ಬೇಕು. ಸಾಕು, ನನ್ನ ಇವತ್ತಿನ ಈ ತಿಂಗಳಿನ ನನ್ನ ಮನೆಯ ನಡಿಲಿಕ್ಕಾಗಿ ನನಗೆ ಇಷ್ಟು ದುಡ್ಡು ಸಾಕು ಅಂತ ನಾವೇ ಒಂದು ಡೆಡ್ಲೈನ್ ಹಾಕ್ಕೊಂಡ್ಬಿಟ್ರೆ ಆವಾಗ ಕಡಿಮೆ ಬಂದರೆ ಸ್ವಲ್ಪ ಕಡಿಮೆ ಆಯಿತು, ಸ್ವಲ್ಪ ಖರ್ಚು ಕಮ್ಮಿ ಮಾಡ್ಕೊಳ್ಳೋಣ ಅಂತನ್ನುವಂಥ ಬುದ್ಧಿ ಇರ್ತದೆ. ಸ್ವಲ್ಪ ಜಾಸ್ತಿ ಬಂತಂದರೆ ಪರಮಾತ್ಮ ಅನುಗ್ರಹ ಮಾಡಿದ ಪರವಾಗಿಲ್ಲ ಅಂತನ್ನುವಂಥ ಒಂದು ಸಂತೋಷ ಆದರೂ ಸಿಗ್ತದೆ. ಕೇವಲ ನಾವು ಆ ದುರಾಸೆಯಲ್ಲಿ ಜೀವನವನ್ನು ಮಾಡಬಾರದು ಅಂತನ್ನೋದನ್ನು ತಿಳಿದುಕೊಳ್ಳಪ್ಪ ಅನ್ನುವಂಥ ಮಹತ್ತತ್ವ ಇವತ್ತಿಗೂ ಎಲ್ಲರೂ ಕೂಡ ಅನುಸರಣೆ ಮಾಡಬೇಕಾದದ್ದು, ಮಾಡ್ತಾ ಇರುವಂಥದ್ದು ಕೂಡ ಅಂಥ ತತ್ವ. ಅದನ್ನು ಚಮಸರು ಉಪದೇಶವನ್ನು ಮಾಡ್ತಾರೆ. ಮತ್ತು ಇನ್ನೊಂದನ್ನು ಉಪದೇಶ ಮಾಡ್ತಾರೆ. ಈ ಜಗತ್ತಿನಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲರೂ ಕೂಡ ಸುರಾಪಾನವನ್ನು ಮಾಡ್ತಾರೆ, ಸ್ತ್ರೀ ಸಂಘವನ್ನು ಮಾಡ್ತಾರೆ. ಸ್ತ್ರೀ ಸಂಘ ಅಂತಂದರೆ ಯಾರು ತನ್ನವರಲ್ಲದೆ ಇರತಕ್ಕಂತಹ ಸ್ತ್ರೀಯರನ್ನು ಕೂಡ ಸಂಘವನ್ನು ಮಾಡ್ತಾರೆ. ಮತ್ತಿನ್ನೇನು ಮಾಡ್ತಾರೆ ಅಂತಂದರೆ ಇದೆಲ್ಲವನ್ನು ಕೂಡ ಸ್ತ್ರೀ ಸಂಘವನ್ನು ಮಾಡ್ತಾರೆ, ಅಂದರೆ ಸುರಾಪಾನವನ್ನು ಮಾಡ್ತಾರೆ, ಮದ್ಯಪಾನವನ್ನು ಮಾಡ್ತಾರೆ. ಇದೆಲ್ಲವನ್ನು ಕೂಡ ಯಾಕೆ ಮಾಡ್ತಾರೆ? ಮತ್ತು ಪಶುಗಳನ್ನು ಹಿಂಸೆ ಮಾಡ್ತಾರೆ, ಆಕಳಗಳನ್ನು ಸಂಹಾರ ಮಾಡ್ತಾರೆ, ಕೋಳಿಯನ್ನು ಸಂಹಾರ ಮಾಡ್ತಾರೆ, ಮೇಕೆಯನ್ನು ಸಂಹಾರ ಮಾಡ್ತಾರೆ. ಇದೆಲ್ಲ ಈಗ ನಾವು ಜಗತ್ತಿನಲ್ಲಿ ನೋಡ್ತಾ ಇರ್ತೀವಿ. ಚಿಕನ್, ಮಟನ್ ಇದೆಲ್ಲ ಇದೆಲ್ಲ ಪಶುಗಳನ್ನು ಸಂಹಾರ ಮಾಡಿ ಮಾಡುವಂಥದ್ದೇ ಇಲ್ಲ. ಮತ್ತು ವೈನ್ ಶಾಪು, ಸುರಾಪಾನ, ಮತ್ತು ವೇಶ್ಯಾಸ್ತ್ರೀಯರ ಬೇಕಾದಷ್ಟು ಗುಂಪಿದೆ, ಇದೆಲ್ಲ ಸ್ತ್ರೀ ಸಂಘ. ಇದೆಲ್ಲವನ್ನು ಕೂಡ ಮಾಡಿದ್ದು ಉಂಟು, ವೇದದಲ್ಲಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅಂತಂದರೆ ಅದು ಅಂದರೆ ಯಾವ ಕಾರಣದಲ್ಲಿ ಹೇಳಿದ್ದಾರೆ ಅಂತಂದರೆ ಅದಕ್ಕೊಂದು ಹೇಳ್ತಾರೆ. ಏನಂತಂದರೆ ದೇವಯಜ್ಞ ಅಂತಂದಿದೆ, ದೇವ ಸಂಬಂಧಿ ಅಂತ ಒಂದು ಯಜ್ಞ. ಆ ಯಜ್ಞ ಪರಿಪೂರ್ತಿ ಆಗೋ ಸಂದರ್ಭದಲ್ಲಿ ಮದ್ಯಪಾನವನ್ನು ಮಾಡು ಅಂತ ಹೇಳಿಲ್ಲ. ಆ ಮದ್ಯವನ್ನು ತೆಗೆದುಕೊಂಡು ವಾಸನೆ ನೋಡಿ ಬಿಸಾಕಬೇಕು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಹೇಳಿದ್ದು. ದೇವಯಜ್ಞದಲ್ಲಿ ಯಜ್ಞ ಪರಿಸಮಾಪ್ತಿ ಆಗಬೇಕಾದಾಗ ಅದನ್ನು ತೆಗೆದುಕೊಂಡು ವಾಸನೆ ನೋಡಿ ಬಿಸಾಕಬೇಕು ಅಂತ ಹೇಳಿದ್ದಾರೆ. ಅದನ್ನು ಜನಗಳು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ನೋಡ್ರಿ. ವಾಸನೆ ನೋಡಿ ಬಿಸಾಕೋದಲ್ಲ, ವಾಸನೆ ನೋಡಿ ತಗೋತಾ ಇರೋದು, ವಾಸನೆ ನೋಡಿದಷ್ಟು ತಗೋತಾನೇ ಇರೋದು, ಕುಡಿತಾನೇ ಇರೋದು, ಅಲ್ಲೇ ಇದ್ದು ಬಿಡೋದು. ಈ ಮದ್ಯಪಾನದಲ್ಲಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಮತ್ತು ಸ್ತ್ರೀ ಸಂಘವನ್ನು ಹೇಳಿದ್ದಾರೆ. ಎಲ್ಲಿ ಸ್ತ್ರೀ ಸಂಘವನ್ನು ಅಂತಂದರೆ ವಾಮದೇವ ಯಜ್ಞ ಅಂತ ಒಂದಿದೆ. ಆ ವಾಮದೇವ ಯಜ್ಞದಲ್ಲಿ ಮುಂದೆ ಪ್ರಜೋತ್ಪತ್ತಿ ಆಗಬೇಕು. ಈ ಯಜ್ಞ ಅಂತ ಅನ್ನೋದು ಮುಂದೆ ಹೋಗಬೇಕು, ಸಂಪ್ರದಾಯ ಮುಂದುವರಿಬೇಕು. ಅದಕ್ಕೋಸ್ಕರವಾಗಿ ಸ್ತ್ರೀ ಸಂಘವನ್ನು, ಯೋಗ್ಯ ಸ್ತ್ರೀ ಸಂಘವನ್ನು ಮಾಡಬೇಕು, ಪ್ರಜೋತ್ಪತ್ತಿಗಾಗಿ ಸ್ತ್ರೀ ಸಂಘ ಮಾಡಬೇಕು ಅಂತ ರೀತಿಯಾಗಿ ಹೇಳಿದ್ದನ್ನು ಅವರು ತಮ್ಮ ಕಾಮವನ್ನು ಪರಿಹರಿಸಿಕೊಳ್ಳೋದಕ್ಕಾಗಿ, ತಮ್ಮ ಚಟಗಳನ್ನು ಮುಂದುವರಿಸಿಕೊಳ್ಳೋದಕ್ಕಾಗಿ, ಅನಿಸಿದಾಗೆಲ್ಲ ಸಿಗ್ತದೆ ಅನ್ನುವಂಥ ಒಂದು ದುರಾಸೆಯಿಂದ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸ್ತ್ರೀ ಸಂಘವನ್ನು ಮಾಡಿಕೊಂಡು ಹಾಳು ಮಾಡ್ತಾ ಇದ್ದಾರೆ. ಮತ್ತು ಮನುಷ್ಯರಾದರೆ ಸಾಧನವನ್ನು ಮಾಡಿಕೊಂಡು ತಾವೇನು ಮಾಡ್ಬೋದು ಅಂತಂದರೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಅವಕಾಶ ಆದರೂ ಇದೆ. ಪಶು ಪಕ್ಷಿ ಪ್ರಾಣಿ ಆದರೆ ಏನು ಪರಿಸ್ಥಿತಿ ರೀ ಅವ್ರಿಗೆ ಏನಾದರೂ ಸಾಧನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯಾ? ಹಾಗಾಗಿ ಅಂತಹ ಪಶು ಪ್ರಾಣಿಗಳಿಗೂ ಕೂಡ ಒಂದು ಸ್ವರ್ಗವನ್ನು ಕೊಡಬೇಕು, ಸ್ವರ್ಗವನ್ನು ಅವರಿಗೆ ನಾವು ಇದು ಮಾಡಬೇಕನ್ನುವಂಥ ಉದ್ದೇಶದಲ್ಲಿ ಏನು ಮಾಡ್ತಾರೆ ಅಂತಂದರೆ ಆ ಯಜ್ಞದಲ್ಲಿ ಪಶು ಯಜ್ಞದಲ್ಲಿ ಆ ಪಶುವನ್ನು ಕಡೆದು ಅದಕ್ಕೆ ಸ್ವರ್ಗವನ್ನು ಕೊಡ್ತಾರೆ. ಆ ಉದ್ದೇಶದಲ್ಲಿ ಆಲಂಬನ ಅನ್ನುವಂತಹ ಕ್ರಿಯೆಯನ್ನು ಯಜ್ಞದಲ್ಲಿ ಮಾಡುವಂಥದ್ದಿದೆ. ಅದನ್ನೆಲ್ಲರೂ ಕೂಡ ಅನ್ಯಥಾ ತಿಳಿದುಕೊಂಡು ಈಗ ಪಶು ಹಿಂಸೆಯನ್ನು ಮಾಡುವ ರೀತಿಯಾಗಿ ತಮ್ಮ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಕೆಟ್ಟ ಕೆಲಸವನ್ನು ದಯವಿಟ್ಟು ಮಾಡಬೇಡಪ್ಪ ಅಂತ ರೀತಿಯಾಗಿ ಚಮಸರು ಎಂತಹ ಅದ್ಭುತವಾದಂತಹ ಭಾಗವತ ಧರ್ಮವನ್ನು ಅನಿಲ್ ಚಕ್ರವರ್ತಿಗೆ ತಿಳಿಸ್ಕೊಟ್ರು. 2 ದಿನವಾಗಿ ನಾವು ಕೇಳ್ತಾನೆ ಇದ್ವಿ, ಏನು ಒಬ್ಬೊಬ್ಬರು ಮಹಾನುಭಾವರು ಎಂತೆಂಥ ತತ್ವಗಳನ್ನು ಹೇಳ್ತಾರೆ. ಇನ್ನು ಕೊನೆಯಲ್ಲಿ ಒಬ್ಬರು ಕರಭಾಜನರು ಅಂತ ಅವರು ಉಪದೇಶವನ್ನು ಮಾಡ್ತಾರೆ. ಆಯಿತು ಸ್ವಾಮಿ, ಪರಮಾತ್ಮನ ಎಲ್ಲ ಅವತಾರಗಳನ್ನು, ಪರಮಾತ್ಮನ ಎಲ್ಲ ಮಹಿಮೆಗಳನ್ನು ತಿಳಿಸಿಕೊಟ್ರಿ. ಪರಮಾತ್ಮನ ರೂಪ ಹೇಗಿರುತ್ತದೆ, ಪರಮಾತ್ಮ ಹೇಗಿರ್ತಾನೆ ಅದನ್ನು ಸ್ವಲ್ಪ ಯುಗಗಳಿದೆ, ಎಲ್ಲ ಯುಗಗಳಲ್ಲೂ ಕೂಡ ಪರಮಾತ್ಮ ಹೇಗಿರ್ತಾನೆ ಹೇಳ್ರಿ ಅಂತ ರೀತಿಯಾಗಿ ಕೇಳಿದಾಗ ಒಂದೊಂದೇ ಕರಭಾಜನರು ಕೂಡ ಹೇಳ್ತಾರೆ. ಏನು ಅಂತಂದರೆ ಪರಮಾತ್ಮ ಕೃತಯುಗದಲ್ಲಿ ಹೇಗಿರ್ತಾನೆ ಪರಮಾತ್ಮ ಅಂತಂದರೆ, ಕೃತಯುಗದಲ್ಲಿ ಪರಮಾತ್ಮ ಶುಕ್ಲವರ್ಣ ಬೆಳ್ಳಗಿರ್ತಾನೆ ಮತ್ತು ಜಟೆಯನ್ನು ಧರಿಸಿರ್ತಾನೆ, ಮತ್ತು ನಾರಿನ ಮಡಿಯನ್ನು ಉಟ್ಕೊಂಡಿರ್ತಾನೆ,
ಕೃಷ್ಣಾಜಿನವನ್ನು ಧರಿಸಿರ್ತಾನೆ. ಜನಿವಾರ, ಅಕ್ಷಮಾಲ, ದಂಡ, ಕಮಂಡಲು ಇದೆಲ್ಲವನ್ನು ಧರಿಸಿಕೊಂಡು 4 ಭುಜ ಇರ್ತದೆ ಪರಮಾತ್ಮನಿಗೆ. 4 ಭುಜಗಳನ್ನು ಧರಿಸಿರ್ತಾನೆ. ಅಂತಹ ಪರಮಾತ್ಮನ ದಿವ್ಯವಾದಂತಹ ರೂಪವನ್ನು ಎಲ್ಲ ದೇವತೆಗಳು ಧ್ಯಾನವನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ ಕೃತಯುಗದಲ್ಲಿ. ಇನ್ನು ಆ ಕೃತಯುಗದಲ್ಲಿ ಪರಮಾತ್ಮನನ್ನು ಏನಂತ ಸ್ಮರಣೆ ಮಾಡ್ತಾರ್ರಿ ಅಂತಂದರೆ, ಪರಮಾತ್ಮನನ್ನು ಹಂಸ, ಸುಪರ್ಣ ಮತ್ತು ವೈಕುಂಠ ಅನ್ನುವಂತಹ ರೂಪದಿಂದ, ಆ ಹೆಸರಿನಿಂದಾಗಿ ಎಲ್ಲ ದೇವತೆಗಳು ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಪರಮಾತ್ಮನ ದಿವ್ಯವಾದಂಥ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಸರಿ, ಇನ್ನು ತ್ರೇತಾಯುಗದಲ್ಲಿ ಹೇಗಿರ್ತಾನೆ ಪರಮಾತ್ಮ ಅಂತಂದರೆ, ತ್ರೇತಾಯುಗದಲ್ಲಿ ಪರಮಾತ್ಮ ಕೆಂಪಗಿರ್ತಾನಂತೆ. ಕೆಂಪು ರೂಪದಿಂದ ಇರ್ತಾನೆ. ಮತ್ತು ಈ ಎಲ್ಲ ಜುಟ್ಟು ಪರಮಾತ್ಮಂದು ಹೇಗಿರುತ್ತೆ ಅಂತಂದರೆ ಬಂಗಾರ ರೂಪದಿಂದ ಇರ್ತದಂತೆ, ಗೋಲ್ಡನ್ ಹೇರ್. ಈಗೆಲ್ಲರೂ ಹೋಗಿ ಆ ಬ್ಯೂಟಿ ಪಾರ್ಲರ್ನಲ್ಲಿ ಕೃತಕವಾದಂತಹ ಒಂದು ಇದನ್ನು ಹಾಕ್ಕೊಂಡು ಬರ್ತಾರೆ. ಅದನ್ನು ಸುಮ್ಮನೆ ಸಿನಿಮಾಗಳಲ್ಲಿ ನೋಡಲಿಕ್ಕೆ ಸಿಗ್ತದೆ. ಊಹಿಸ್ಕೋಬೋದು ಪರಮಾತ್ಮಂದು ಹೀಗಿರ್ಬೋದು ಅಂತ ಊಹಿಸ್ಕೊಳ್ಳಿಕ್ಕೆ ಒಂದು ಉದಾಹರಣೆ ಅಷ್ಟೇ ಹೇಳಿದ್ದಿದ್ದನ್ನು. ಹಾಗೆ ಪರಮಾತ್ಮನ ಕೇಶ ಸ್ವರ್ಣಮಯವಾಗಿರ್ತದೆ. ಮತ್ತು ಪರಮಾತ್ಮನಿಗೆ ಎಂದಿನಂತೆ 4 ಭುಜಗಳು. ಆ 4 ಭುಜಗಳಲ್ಲಿ ಸುರುಕು, ಸ್ರುವ ಇತ್ಯಾದಿ ಇದನ್ನು ಧಾರಣೆ ಮಾಡಿರ್ತಾನೆ ಪರಮಾತ್ಮ. ಆ ಪರಮಾತ್ಮನ ಹೆಸರು ಯಜ್ಞಪುರುಷ ಅಂತ, ಯಜ್ಞಪುರುಷ ನಾಮಕನಾಗಿರ್ತಾನೆ. ಮತ್ತು ಪರಮಾತ್ಮನನ್ನು ಏನಂತ ಉಪಾಸನೆ ಮಾಡ್ತಾರೆ ಎಲ್ಲ ದೇವತೆಗಳು ಅಂತಂದರೆ, ವೇದ ಎಲ್ಲ 3 ವೇದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಎಲ್ಲ ವೇದೋಕ್ತವಾಗಿರ್ತಕ್ಕಂತಹ ಪರಿವಾರ ದೇವತೆಗಳಲ್ಲಿ ಇದ್ದು ಎಲ್ಲ ಕರ್ಮವನ್ನು ಕೂಡ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ. ಪರಮಾತ್ಮನ ಹೆಸರು ವಿಷ್ಣು ಯಜ್ಞ ಕೃಷ್ಣಿಗರ್ಭ ಅನ್ನುವಂತಹ ಹೆಸರಿನಿಂದಾಗಿ ಪರಮಾತ್ಮನ ರೂಪವನ್ನು, ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಎಲ್ಲ ದೇವತೆಗಳು ಕೂಡ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅನ್ನುವಂತಹ ಒಂದು ಇದು ದ್ವಾಪರ ಯುಗದಲ್ಲಿ, ಇದು ತ್ರೇತಾಯುಗದಲ್ಲಿ. ಇನ್ನು ದ್ವಾಪರ ಯುಗದಲ್ಲಿ ಪರಮಾತ್ಮ ಹೇಗಿರ್ತಾನೆ ಅಂತಂದರೆ, ದ್ವಾಪರ ಯುಗದಲ್ಲಿ ಪರಮಾತ್ಮ ಕಪ್ಪು ವರ್ಣದಿಂದ ಇರ್ತಾನೆ. ಮತ್ತು ಪರಮಾತ್ಮನ ಲಕ್ಷಣ ಹೇಗಿರುತ್ತೆ ಅಂತಂದರೆ 32 ಲಕ್ಷಣ, 32 ಲಕ್ಷಣಗಳು ಪರಮಾತ್ಮನಿಗೆ ಇರ್ತದಂತೆ. ಪರಮಾತ್ಮ ಇನ್ನೇನು ಮಾಡ್ತಾನೆ ಅಂತಂದರೆ ಪೀತಾಂಬರವನ್ನು ಹುಟ್ಟಿರ್ತಾನೆ. ಚಕ್ರ, ಶಂಖ, ಶ್ರೀವತ್ಸಾದಿ ಚಿಹ್ನೆಗಳನ್ನು ಪರಮಾತ್ಮ ಧರಣೆ ಮಾಡಿರ್ತಾನೆ. ಅಂತಹ ಪರಮಾತ್ಮನನ್ನು ಏನಂತ ಎಲ್ಲ ದೇವತೆಗಳು, ಆವಾಗ ಚತುರ್ಭುಜ ಇಲ್ಲ, ದ್ವಾಪರಕ್ಕೆ ಬಂದ ತಕ್ಷಣ ಪರಮಾತ್ಮನಿಗೆ 2 ಕೈ. ಆ ಪರಮಾತ್ಮನಿಗೆ ಏನಂತ ಎಲ್ಲ ದೇವತೆಗಳು ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡ್ತಾರೆ ಅಂತಂದರೆ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ಋಷಿ, ಪುರುಷ ಅನ್ನುವಂತಹ ಹೆಸರಿನಿಂದಾಗಿ ಪರಮಾತ್ಮನನ್ನು ಕೊಂಡಾಡಿ ಸ್ತೋತ್ರವನ್ನು ಮಾಡಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಮತ್ತು ಕೊನೆಗೆ ಲಾಸ್ಟ್ ಕಲಿಯುಗ. ಆ ಕಲಿಯುಗದಲ್ಲಿ ಪರಮಾತ್ಮ ಹೇಗಿರ್ತಾನೆ ಅಂತಂದರೆ ಕೌಸ್ತುಭಾದಿ ಸರ್ವ ಚಿಹ್ನೆಗಳಿಂದ ಯುಕ್ತನಾಗಿರ್ತಾನೆ. ಮತ್ತು ಗರುಡ ಮತ್ತು ವಿಶ್ವಕ್ಸೇನಾದಿ ಪರಿವಾರದಿಂದ ಪರಮಾತ್ಮ ಕೂಡಿರ್ತಾನೆ. ಕಪ್ಪು ವರ್ಣದಿಂದ ಇರ್ತಾನೆ. ಆವಾಗ ಕಲಿಯುಗದಲ್ಲಿ ಏನು ನಾಮ ಸಂಕೀರ್ತನೆ ಮಾಡಿದ್ರೆ ದೇವತೆಗಳಿಗೆ, ಮನುಷ್ಯರಿಗೆ ಪುಣ್ಯ ಸಿಗ್ತದೆ ಅಂತಂದರೆ, ಕಲವು ಕೃಷ್ಣನಾಮ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಹಾಗೆ ಕೃಷ್ಣ 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 ಎಂದು ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡೋದರಿಂದಾಗಿ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗಿ ಪರಮಾತ್ಮನ ದಿವ್ಯ ತತ್ವದ ಜ್ಞಾನವಾಗಿ ಅವನ ಹರಿಪಾದವನ್ನು ಸೇರುವಂಥ ಭಾಗ್ಯ ಸಿಗುತ್ತದೆ. ಒಂದು ವಿಶೇಷ ಏನು ಅಂತಂದರೆ, ಅವರು ಹೇಳುವಂಥದ್ದು ಎಲ್ಲ ಯುಗದಲ್ಲೂ ಇಲ್ಲದೇ ಇರತಕ್ಕಂತಹ, ಇಲ್ಲಿ ಮಾತ್ರ ಇರತಕ್ಕಂಥ ಒಂದು ವಿಶೇಷ ಏನು ಅಂತಂದರೆ, ಕಲಿಂ ಸಂಭಾಜಯಂತ್ಯರ್ಥ ಗುಣಜ್ಞ ಸಾರಭಾಗಿನಃ. ಎಲ್ಲ ದೇವತೆಗಳು ಎಲ್ಲರೂ ಕೂಡ ಒಂದು ತತ್ವವನ್ನು ತಿಳ್ಕೊಂಡ್ರಂತೆ. ಏನು ತತ್ವ ತಿಳ್ಕೊಂಡ್ರು ಅಂತಂದರೆ, ಯತ್ರ ಸಂಕೀರ್ತನಾ ದೇವ ಸರ್ವಸ್ವಾರ್ಥೋಭಿಲಪ್ಯತೆ. ಕಲಿಯುಗದಲ್ಲಿ ಯಾವ ಕೃಷ್ಣ ಅನ್ನುವಂತಹ, ಕೃಷ್ಣ, ನಾರಾಯಣ, ನರಸಿಂಹ, ಹರೇ, ರಾಮ ಅಂತನ್ನುವಂತಹ ಈ ಎಲ್ಲ ರೂಪಗಳನ್ನು, ಪರಮಾತ್ಮನ ನಾಮಗಳನ್ನು ಸಂಕೀರ್ತನ ಮಾಡೋದರಿಂದಾಗಿ ಸರ್ವಃ ಸ್ವಾರ್ಥಃ ಅಭಿಲಪ್ಯತೆ, ಎಲ್ಲ ಅಭೀಷ್ಟಗಳು ಕೂಡ ಸಿಗ್ತಾ ಇದೆ. ಹೇಳಿದ್ದೆಲ್ಲವೂ ಕೂಡ ಸಿಗತ್ತೆ, ಕಷ್ಟ ಎಲ್ಲ ಪರಿಹಾರ ಆಗತ್ತೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಹಾಗಾಗಿ ನಹ್ಯತಃ ಪರಮೋ ಲಾಭೋ ದೇಹಿನಾಂ ಭ್ರಾಮ್ಯತಾಮಿಹ. ಈ ಸಂಸಾರದಲ್ಲಿ ಓಡಾಡುವಂಥವ್ರು, ಸಂಸಾರ ನರಕ, ಸಂಸಾರ ನರಕ, ಹೀಗೆ ನಾವೆಲ್ಲ ಇಷ್ಟು ದಿನ ಮಾಡ್ತಾನೆ ಇರೋದು ಅದೇ ಮಾಡ್ತಾ ಇದ್ದೀವಿ. ಹೀಗೆ ಈ ಸಂಸಾರ ಚಕ್ರದಲ್ಲಿ ಓಡಾಡ್ತಾ ಇರತಕ್ಕಂಥ ಜನಗಳಿಗೆ
ಆತ್ಯಂತಿಕವಾದಂತಹ ಒಂದು ಶಾಂತಿಯನ್ನು ತಂದುಕೊಡುವಂತಹ ಅತ್ಯದ್ಭುತವಾದಂತಹ ಲಾಭ ಅಂತಂದರೆ ಅದು ಹರಿನಾಮ ಸಂಕೀರ್ತನೆ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಅದನ್ನು ತಿಳಿದುಕೊಂಡ್ರೂ ಅಥವಾ ತಿಳ್ಕೊಳ್ಳದೆ ಗೊತ್ತಿದ್ದರೂ ಕೂಡ ಅದನ್ನು ಆಚರಣೆ ಮಾಡದೆ ಅಥವಾ ಗೊತ್ತಿಲ್ಲದೆ ಈ ಸಂಸಾರದಲ್ಲಿ ಓಡಾಡ್ತಾ ಇದ್ದಾರೆ. ಅಷ್ಟು ಅದ್ಭುತವಾದಂತಹ ಲಾಭ ಅವರಿಗೆ ಈ ಕಲಿಯುಗದಲ್ಲಿ ಸಿಗೋದಿದೆ. ಅಷ್ಟು ಅದ್ಭುತನ ಅಂತಂದರೆ ಅದಕ್ಕೆ ಹೇಳ್ತಾರೆ, ಯತ್ರ ಸಂಕೀರ್ತನಾನ್ಋಣಾಂ ಹರಿರ್ ದಾಸ್ಯತ್ಯ ಸಂಭವಂ. ಯಾವ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡೋದರಿಂದ ಪರಮಾತ್ಮ ತನ್ನನ್ನೇ ತಾನು ಕೊಟ್ಟು ಬಿಡ್ತಾನಂತೆ, ತನ್ನನ್ನೇ ತಾನು ಸಮರ್ಪಣೆ ಮಾಡಿಬಿಡ್ತಾನಂತೆ. ಅಷ್ಟು ಅದ್ಭುತವಾದಂತಹ ಪರಮಾತ್ಮನ ನಾಮರೂಪವನ್ನು ಚಿಂತನೆ ಮಾಡೋದು ಇದು ಕಲಿಯುಗದಲ್ಲಿ ಇರತಕ್ಕಂಥ ಒಂದು ವಿಶೇಷವಾದಂಥ ಒಂದು ಇದು ಎಲ್ಲ ಯುಗದಲ್ಲೂ ಇಲ್ಲದೇ ಇರತಕ್ಕಂಥ, ಇಲ್ಲಿ ಮಾತ್ರ ಇರತಕ್ಕಂಥ ಒಂದು ಎಕ್ಸ್ಟ್ರಾಡಿನರಿ ಒಂದು ಒಳ್ಳೆಯ ಲಾಭ. ಆ ಲಾಭವನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಿರಿ ಅಂತ ಹೇಳ್ತಾರೆ. ಮತ್ತಷ್ಟೇ ಅಲ್ಲ, ಕಲಿಯುಗದಲ್ಲಿ ತಾಮ್ರಪರ್ಣಿ ನದಿ ಯತ್ರ ಕೃತಮಾಲಾ ಪಯಸ್ವಿನಿ ಕಾವೇರಿ ಚ ಮಹಾಪುಣ್ಯ ಪ್ರತೀತಿ ಚ ಮಹಾನದಿ ಯೇ ಪಿಬಂತಿ ಜಲಂತಾಸ ಮನುಜ ಮನುಷ್ಯೇಶ್ವರ ಪ್ರಾಯೋ ಭಕ್ತ ಭಗವತಿ ವಾಸುದೇವೇ ಮಲಾಶಯ. ಈ ಕಲಿಯುಗದಲ್ಲಿ ಎಂತೆಂಥ ನದಿಗಳು ಹರಿತಾ ಇದೆ ಅಂತಂದರೆ ತಾಮ್ರಪರ್ಣಿ, ಕೃತಮಾಲಾ, ಪಯಸ್ವಿನಿ, ಕಾವೇರಿ, ಮಹಾನದಿ, ಗಂಗಾ, ಸಿಂಧು, ಸರಸ್ವತಿ, ಗೋದಾವರಿ, ಕೃಷ್ಣ ಇತ್ಯಾದಿ ನದಿಗಳೆಲ್ಲವೂ ಕೂಡ ಹರಿತಾ ಇದೆ. ಆ ಎಲ್ಲ ಕಲಿಯುಗದಲ್ಲಿ ಹರಿಯುವಂಥ ಈ ನದಿಗಳ ಜಲವನ್ನು ಪಾನ ಮಾಡೋದರಿಂದಾಗಿ ಎಲ್ಲ ಯಾರು ಪಾನ ಮಾಡ್ತಾರಲ್ಲ ಅವರು ಪ್ರಾಯಶಃ ಪರಮಾತ್ಮನ ಭಕ್ತರೇ ಆಗಿರ್ತಾರಂತೆ. ಅದು ಅಂದರೆ ಆ ನೀರಿನಲ್ಲಿ ಎಷ್ಟು ದಿವ್ಯವಾದಂತಹ ಸನ್ನಿಧಾನ ಇಲ್ಲದೆ ಹೋದರೆ ಈ ರೀತಿಯಾಗಿ ಭಾಗವತದಲ್ಲಿ ಹೇಳ್ತಾರೆ ಹೇಳ್ರಿ. ಹಾಗಾಗಿ ನಾವು ಕೂಡ ಯಾವಾಗಾದರೂ ಅಂತಹ ದಿವ್ಯವಾದಂತಹ ನದಿಗಳ ಹತ್ತಿರ ಹೋದಾಗ ಆ ನದಿಯಲ್ಲಿ ನಾವು ತಾಯಿ ಇದರಲ್ಲಿ ಪರಮಾತ್ಮನ ದಿವ್ಯವಾದಂತಹ ಸನ್ನಿಧಾನ ಇದೆ, ಇದನ್ನು ನಾನು ಪಾನ ಮಾಡ್ತೀನಿ, ಇದರಿಂದ ನನಗೆ ಏನು ಆಗಬೇಕು ಅಂತಂದರೆ ದಿವ್ಯವಾದಂತಹ ಭಗವಂತನಲ್ಲಿ ಆ ಅವಿರತವಾದಂತಹ ಭಕ್ತಿಯನ್ನು ತಂದುಕೊಡು. ಯಾವತ್ತೂ ಕೂಡ ಪರಮಾತ್ಮನ ಮೇಲೆ ಅನ್ಯಥಾ ಮತಿ ತಂದು ಕೊಡಬೇಡ. ಏನೋ ಕಷ್ಟ ಬಂತು ಅಂದ್ಕೂಡಲೇ ಪರಮಾತ್ಮ ಅಷ್ಟೇ ಪರಮಾತ್ಮ ನಮಗೆಲ್ಲ ಕಷ್ಟ ಬಂದು ಎಲ್ಲ ಇದ್ದವರಿಗೆ ಅನುಗ್ರಹ ಮಾಡ್ತಾನೆ, ನಮಗೆಲ್ಲ ಅನುಗ್ರಹ ಮಾಡೋದೇ ಇಲ್ಲ ಅಂತ ಪರಮಾತ್ಮನ ಮೇಲೆ ಅನ್ಯಥಾ ಮತಿಯನ್ನು ತಂದು ಕೊಡೋದು ಬೇಡ. ಒಳ್ಳೆಯ ಬುದ್ಧಿ ಸದ್ಬುದ್ಧಿಯನ್ನು ಕೊಡು, ಪರಮಾತ್ಮನ ಮೇಲೆ ಭಕ್ತಿಯನ್ನು ಕೊಡು, ಒಳ್ಳೆಯ ಜ್ಞಾನವನ್ನು ಕೊಡು, ಸಂಸಾರದಲ್ಲಿ ವೈರಾಗ್ಯವನ್ನು ಕೊಡುವಂಥ ರೀತಿಯಾಗಿ ಆ ಎಲ್ಲ ನದಿಗಳಲ್ಲಿ ಕೂಡ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಅನ್ನುವಂತಹ ಈ ದಿವ್ಯವಾದಂತಹ ವಿಷಯವನ್ನು ಅಲ್ಲಿ ಹೇಳ್ತಾರಂತೆ. ಮತ್ತು ಇನ್ನೇನ್ರಿ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ಅಂತಂದರೆ ನಮಸ್ತೆ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ಅನಿರುದ್ಧಾಯ ತುಭ್ಯಂ ಭಗವತೆ ನಮಃ ನಾರಾಯಣಾಯ ಋಷಯೇ ಪುರುಷಾಯ ಮಹಾತ್ಮನೆ ವಿಶ್ವೇಶ್ವರಾಯ ರಾಮಾಯ ಸರ್ವಭೂತಾತ್ಮನೇ ನಮಃ. ಈ ರೀತಿಯಾಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ಪರಮಾತ್ಮನ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗರಿ ಅನ್ನುವಂತಹ ಅತ್ಯದ್ಭುತವಾದಂತಹ ವಿಷಯವನ್ನು ಹೇಳಿ ಅದಾದ ಮೇಲೆ ಇಷ್ಟೆಲ್ಲ ಹೇಳಿಬಿಟ್ಟು ಆ ಜಾಯಂತೆಯರಿದ್ದಾರಲ್ಲ ಏನು 9 ಜನ ಎಂತಹ ಅತ್ಯದ್ಭುತವಾದಂತಹ ದಿವ್ಯವಾದಂತಹ ಭಾಗವತ ತತ್ವವನ್ನು ತಿಳಿಸಿಕೊಟ್ಟು ನಿಮಿಚಕ್ರವರ್ತಿಗೆ ಅವರೆಲ್ಲರೂ ಕೂಡ ಸಚ ತೇಜಾಂತರ್ದಧಿರೇ ಸಿದ್ಧಾಹ ಸರ್ವಲೋಕಸ್ಯ ಪಶ್ಯತಃ ಎಲ್ಲ ಜನ ನೋಡ್ತಾ ಇರಬೇಕಾದಾಗೆ ತಕ್ಷಣದಲ್ಲಿ ಅಂತರ್ಧಾನರಾಗಿಬಿಟ್ರಂತೆ. ಅವರೆಲ್ಲರೂ ಕೂಡ ಅಂತರ್ಧಾನ ಆಗೋದ್ಮೇಲೆ ನಿಮಿಚಕ್ರವರ್ತಿಗೆ ಅರ್ಥ ಆಯಿತು, ಇವರೆಲ್ಲರೂ ಕೂಡ ಯಾರೋ ಅಲ್ಲ, ಪರಮಾತ್ಮನೇ ಈ ರೂಪದಿಂದ ಬಂದು ನನಗೆ ಇಷ್ಟು ಆ ತತ್ವೋಪದೇಶವನ್ನು ಮಾಡ್ದ ಅಂತ ಇಟ್ಕೊಂಡು ಆ ರಾಜನೂ ಕೂಡ ಈ 9 ಜನ ಯಾವ್ಯಾವ ರೀತಿಯಾಗಿ ತತ್ವೋಪದೇಶವನ್ನು ಮಾಡಿದ್ರೋ ಅದೇ ರೀತಿಯಾಗಿ ಧರ್ಮವನ್ನು ಅನುಷ್ಠಾನವನ್ನು ಮಾಡಿ ತಾನೂ ಕೂಡ ಸದ್ಗತಿಯನ್ನೇ ಹೋದ ಅನ್ನುವಂಥ ಅತ್ಯದ್ಭುತವಾದಂತಹ ವಿಷಯವನ್ನು ಹೇಳಿ ತ್ವಮಪಿ ಅಂತಹ ಧರ್ಮಗಳನ್ನು ನಿಮಿಚಕ್ರವರ್ತಿ ಮಾಡದ ಅಂತ ವಸುದೇವನಿಗೆ ನಾರದರು ಹೇಳ್ತಾ ಇದ್ದಾರೆ, ಅಲ್ಲಿ ಬಂದಿತ್ತು. ಹಾಗಾಗಿ ನಿಮಿಚಕ್ರವರ್ತಿ ಇಂತಹ 9 ಜನ ಹೇಳಿದಂಥ ತತ್ವವನ್ನು ಅನುಷ್ಠಾನವನ್ನು ಮಾಡಿ ಸದ್ಗತಿಗೆ ಹೊಂದಿದ. ಹಾಗಾಗಿ ನೀನೂ ಕೂಡ ಏನು ಮಾಡು ವಸುದೇವ, ಪರಮಾತ್ಮನಲ್ಲಿ ಇಂತಹ 9 ಜನ ಹೇಳಿರ್ತಕ್ಕಂಥ ಭಾಗವತ ಧರ್ಮಗಳನ್ನು ಅನುಷ್ಠಾನದಲ್ಲಿ ತಂದುಕೊಂಡು ನೀನು ಅನುಷ್ಠಾನವನ್ನು ಮಾಡಿ ಸಿದ್ಧಿಯನ್ನು ಪಡಿ. ಎಂತಹ ನಿನಗೆ ಹೇಳೋದೇ ಬೇಡ, ಯಾವ ಜನ್ಮದಲ್ಲಿ ಏನು ಪುಣ್ಯವನ್ನು ಮಾಡಿದೆಯೋ ಮಹಾನುಭಾವ ನೀನು, ಎಂತಹ ಪರಮಾತ್ಮನಗೋಸ್ಕರವಾಗಿ ಎಂತಹ ಪರಮಾತ್ಮನ ತತ್ವವನ್ನು ಸಂಪಾದನೆ ಮಾಡಲಿಕ್ಕಾಗಿ ಜನ ಎಲ್ಲ ಒದ್ದಾಡ್ತಾ ಇದ್ದಾರೆ.
ಎಲ್ಲ ಕಂಡವರೆಲ್ಲ ಹತ್ರ ಹೋಗಿ ನಮಗೆ ತತ್ವೋಪದೇಶವನ್ನು ಮಾಡಿ ತತ್ವೋಪದೇಶ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ. ಅಂತಹ ಪರಮಾತ್ಮನೇ ನಿನಗೆ ಮಗನಾಗಿ ಅವತಾರವನ್ನು ಮಾಡಿದ್ದಾನೆ, ಮಗನಾಗಿ ಹುಟ್ಟಿದ್ದಾನೆ. ನಿನ್ನ ಎಂಥ ಭಾಗ್ಯ! ಅಂತಹ ಭಾಗ್ಯ ಸಿಕ್ಕಿದಾಗ ಆ ಪರಮಾತ್ಮನಲ್ಲಿ ಮಾಪತ್ಯ ಬುದ್ಧಿಮತ್ಕೃತಾ ಕೃಷ್ಣೇ ಭಗವತೀಶ್ವರೇ, ಸರ್ವಥಾ ಪರಮಾತ್ಮನನ್ನು ಕೇವಲ ಒಬ್ಬ ಮಗ ಅಂತ ಅಷ್ಟೇ ದಯವಿಟ್ಟು ಚಿಂತನೆಯನ್ನು ಮಾಡಬೇಡಪ್ಪ. ಮತ್ತು ಇನ್ನೇನು ಮಾಡಬೇಕ್ರಿ ಅಂತಂದರೆ ಮಾಯಾ ಮನುಷ್ಯ ಭಾವೇಣ ಗ್ರಹೈಶ್ವರ್ಯೇ ಪರೇವ್ಯಯೇ, ಪರಮಾತ್ಮನನ್ನು ಒಬ್ಬ ದಿವ್ಯವಾದಂತಹ ಪರಮಾತ್ಮ, ಅವನು ಇಂತಹ ಮಹಾನುಭಾವ ಮಗ ಅಂತ ಅನ್ಕೋಬೇಡ. ಸರ್ವಲೋಕ ಉಪಕಾರಕ, ಸಮಸ್ತ ಗುಣ ಪರಿಪೂರ್ಣ, ಸರ್ವೋತ್ತಮ, ಸರ್ವಾತ್ಯಂತ ವಿಲಕ್ಷಣ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡು. ಯಾಕೆ ಅಂತಂದರೆ ಮಗ ಅಂತ ಅನ್ಕೊಂಡ್ಬಿಟ್ರೆ ಮೋಹಕ್ಕೊಳಗಾಗಿಬಿಡ್ತೀಯ, ಮತ್ತು ಇದೇ ಸಂಸಾರದಲ್ಲಿ ಒದ್ದಾಡಿಬಿಡ್ತೀಯ. ಹಾಗೆ ಮಾಡಬೇಡ ಅನ್ನುವಂತಹ ದಿವ್ಯವಾದಂತಹ ಇತಿಹಾಸವನ್ನು ನಾರದರು ವಸುದೇವನಿಗೆ ಉಪದೇಶವನ್ನು ಮಾಡಿಬಿಡ್ತಾರಂತೆ. ಮಾಡಿದ ಮೇಲೆ ಇನ್ನು ಮೊದಲಿಗೆ ಬಂತು ಕತೆ. ಮತ್ತೆ ಏನಾಯಿತು ಅಂತಂದರೆ ಇವರು ಮಹಾನುಭಾವರು ಯಾದವರೆಲ್ಲರೂ ಕೂಡ ಎಲ್ಲ ಋಷಿಗಳ ಹತ್ರ ಹೋಗಿ ಏನೋ ಕೇಳಬಾರ್ದೆಲ್ಲ ಕೇಳಿ ಶಾಪವನ್ನು ಸಂಪಾದನೆ ಮಾಡಿದರು, ಶಾಪ ಕೊಟ್ಟರು. ಆ ಎಲ್ಲ ಅವತಾರಗಳೆಲ್ಲವೂ ಕೂಡ ಪರಮಾತ್ಮ ಮಾಡಿರ್ತಕ್ಕಂಥ ಅವತಾರ ಎಲ್ಲ ಆದ ಮೇಲೆ ಬ್ರಹ್ಮಾದಿ ದೇವತೆಗಳೆಲ್ಲ ಬಂದರಂತೆ. ಬಂದು ಪರಮಾತ್ಮನಿಗೆ ಪುಷ್ಪವೃಷ್ಟಿಯನ್ನು ಮಾಡಿದ್ರಂತೆ. ಪರಮಾತ್ಮನಿಗೆ, ಸ್ವಾಮಿ ಎಂತಹ ಅನುಗ್ರಹಶಾಲಿ ನೀವೊಂದು ವೇಳೆ ಈ ದ್ವಾಪರ ಯುಗದ ಕೊನೆಯಲ್ಲಿ ಅವತಾರ ಮಾಡದೆ ಹೋಗಿದ್ರೆ ಏನು ಮನುಷ್ಯರು ಸತ್ತೇ ಹೋಗ್ತಿದ್ರು, ಅಷ್ಟು ಕಷ್ಟದಲ್ಲಿ ಹೆಲುತ್ತಿದ್ರು. ಎಲ್ಲ ರೀತಿಯಾಗಿ ಪಾಂಡವರಿಗೆ ಅನುಗ್ರಹವನ್ನು ಮಾಡಿದ್ದೀಯಾ, ಮತ್ತು ಈ ಎಲ್ಲ ದೊಡ್ಡ ದೊಡ್ಡ ಋಷಿಗಳು ಮತ್ತು ಎಲ್ಲರಿಗೂ ಕೂಡ ಪರಮಾತ್ಮನಿಗೆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಅನುಗ್ರಹವನ್ನು ಮಾಡಿದ್ದೀಯಾ. ಅಂತಹ ಪರಮಾತ್ಮ ನಿನಗೆ ನೀನು ಮಾಡಬೇಕಾದ್ದು ಬಹುಶಃ ಎಲ್ಲ ಮುಗುದಂಗನ ಅಂತ ಅನ್ನಿಸ್ತದ. ಅದಕ್ಕೆ ಒಂದು ಕೆಲಸ ಮಾಡ್ಬೋದಲ್ಲ, ಮತ್ತು ನೀನು ಮರಳಿ ಪರಂಧಾಮಕ್ಕೆ ಹೋಗ್ಬೋದಲ್ವಾ ಅಂತ ರೀತಿಯಾಗಿ ಆ ಬ್ರಹ್ಮಾದಿ ದೇವತೆಗಳು ಆ ಪರಮಾತ್ಮನ ಹತ್ರ ಹೋಗಿ ವಿನಿಯೋಗ ಮಾಡಿಕೊಂಡ್ರಂತೆ. ಅದಕ್ಕೆ ಪರಮಾತ್ಮ ಒಂದು ಹೇಳ್ತಾನ, ಆಯ್ತಪ್ಪ, ನಿಜವಾಗ್ಲೂ ನೀ ಹೇಳಿದ ಸತ್ಯ, ನಾನು ಇನ್ನೇನು ಮುಗುದಂಗಾಯಿತು, ಇನ್ನು ಹೋಗಬೇಕು ಅಂತ ಹೋಗ್ಬೋದು, ಆದರೆ ನಾನು ಯಾದವರನ್ನು ಸಂಹಾರ ಮಾಡದೆ ನಾನು ಇಲ್ಲಿಂದ ಹೋಗೋದಿಲ್ಲ ಅಂತಂತಾನೆ ಪರಮಾತ್ಮ. ಯಾಕೆ ಅಂತಂದರೆ ನಾನು ಹೋಗಿಬಿಟ್ರೆ ಯಾದವರಿಗೆ ಒಳ್ಳೆಯ ಬುದ್ಧಿಯನ್ನು ಒಳ್ಳೆಯ ಮಾತನ್ನು ಹೇಳೋರು ಯಾರು ಇರೋದಿಲ್ಲ. ಆವಾಗ ನಾನು ಹೇಳೋರು ಯಾರು ಇರೋದಿಲ್ಲ ಅಂತಂದರೆ ಅವರು ವಿಚ್ಚಲವಿಡಿಯಾಗಿ ತಮ್ಮ ಇಷ್ಟ ಬಂದ ರೀತಿಯಾಗಿ ಇದ್ದು ಜಗತ್ತಿಗೆ ತುಂಬ ಹಾನಿಯನ್ನು ಉಂಟು ಮಾಡಿಬಿಡ್ತಾರೆ. ಹಾಗಾಗಿ ಆ ಯಾದವರೆಲ್ಲ ಸಂಹಾರ ಆದಮೇಲೆ ನಾನು ಒಂದು ಪಾಂಚಭೌತಿಕವಾದಂಥ ಒಂದು ರೂಪವನ್ನು ತೆಗೆದುಕೊಂಡು ಆ ಬೇಡನಿಂದಾಗಿ ಬಾಣವನ್ನು ಹೊಡೆಸಿಕೊಂಡು ಬ್ರಾಹ್ಮಣರ ಶಾಪಕ್ಕೆ ನಾನೂ ಕೂಡ ತುತ್ತಾಗಿದ್ದೀನಿ. ತುತ್ತಾಗೋದಂತಲ್ಲ, ಬ್ರಾಹ್ಮಣರ ಶಾಪವನ್ನು ನಾನು ಸ್ವೀಕಾರ ಮಾಡಿದ್ದೀನಿ ಅಂತನ್ನುವಂತಹ ಒಂದು ವಿಷಯವನ್ನು ಜಗತ್ತಿಗೆ ಸಾರಿಯೇ ಹೋಗ್ತೀನಿ ಅಂತ ರೀತಿಯಾಗಿ ಪರಮಾತ್ಮ ಹೇಳಿದಂತೆ. ಹೇಳಿದ ಮೇಲೆ ಅಲ್ಲಿ ಒಂದು ಸಂಘಟನೆ ನಡೀತು. ಏನಂತಂದರೆ ಆ ಯಾದವರೆಲ್ಲ ಎಲ್ಲಿ ಇದ್ದಾಗ ಅಲ್ಲೆಲ್ಲ ಮಹಾ ಉತ್ಪಾತಗಳು ಬಿದ್ದುವಂತೆ. ಅಥ ತಸ್ಯಾಂ ಮಹೋತ್ಪಾತಾನ್ ದ್ವಾರವತ್ಯಾಂ ಸಮುತ್ಥಿತಾನ್ ವಿಲೋಕ್ಯ ಭಗವಾನಾಹ ಏತವೃದ್ಧಾನ್ ಸಮಾಗತಾನ್. ಉಲ್ಕಾಪಾತ್ ಅಂತಂತಾರೆ, ಈಗ ನಾವು ಕೇಳ್ತಿರ್ತೀವಿ. ಆ ಎಲ್ಲ ಉಲ್ಕಾಪಾತಗಳು ಬಿಡ್ತಾ ಇದ್ವಂತೆ. ಬಿಡ್ತಾ ಇರೋದು ನೋಡಿ ಯಾದವರೆಲ್ಲ ಪರಮಾತ್ಮನ ಹತ್ರ ಬಂದು ಆಲೋಚನೆ ಮಾಡಿದ್ರಂತೆ, ಏನೋ ಒಂದು ನಾವು ಮಾಡಿರತಕ್ಕಂತಹ ಅಪರಾಧಕ್ಕೆ ನಮ್ಮ ಸಾವು ಹತ್ರ ಬಂದಿದೆ. ನಾವು ಬ್ರಾಹ್ಮಣರ ಶಾಪ ಆಯ್ತಲ್ಲ, ಆ ಶಾಪಕ್ಕೆ ನಮಗೇನೋ ಒಂದು ಆಗೋದಿದೆ. ಒಂದು ಕೆಲಸವನ್ನು ಮಾಡಿಬಿಡೋಣ, ನಾವೆಲ್ಲರೂ ಕೂಡ ಬೇಗ ನಾವು ಪ್ರಭಾಸ ಕ್ಷೇತ್ರಕ್ಕೆ ಹೊಟ್ಟೋಗೋಣ ಅನ್ನುವಂಥ ಆಲೋಚನೆ ಮಾಡಿದ್ರಂತೆ. ಯಾಕೆ ಅಲ್ಲ್ಯಾಕೆ ಹೋಗಬೇಕು? ಉಲ್ಕಾಬಾದ್ ಬಿದ್ದರೆ ಇಲ್ಲಿಂದ ಬಿಟ್ಟು ಅಲ್ಲ್ಯಾಕೆ ಹೋಗಬೇಕು ಅಂತಂದರೆ ಅಲ್ಲಿ ಏನಾಗಿದೆ ಅಂತಂದರೆ ಯತ್ರ ಸ್ನಾತ್ವಾ ದಶಾಶಾಪಾತ್ ದಕ್ಷಶಾಪಾತ್ ಗೃಹೀತೋ ಯಕ್ಷ್ಮಣೋಡುರಾತ್ ವಿಮುಕ್ತ ಕಿಲ್ಬಿಷಸ್ಪಾದ್ಯೋ ಭೇಜೆ ಭೂಯಃ ಕಲೋದಯಂ. ಯಾವ ಪ್ರಭಾಸ ಕ್ಷೇತ್ರದಲ್ಲಿ ದಕ್ಷ ಪ್ರಜಾಪತಿ ಚಂದ್ರನಿಗೆ ಕ್ಷಯರೋಗ ಬರಲಿ ಅನ್ನುವಂಥ ಶಾಪವನ್ನು ಕೊಟ್ಟಿದ್ದ. ಆ ಶಾಪವನ್ನು ಕೊಟ್ಟಿದ್ದಕ್ಕಾಗಿ ಚಂದ್ರನು ಪ್ರಭಾಸ ಕ್ಷೇತ್ರದಲ್ಲಿ ಸ್ನಾನವನ್ನು ಮಾಡಿ ತಪಸ್ಸನ್ನು ಮಾಡಿ ದಾನ ಧರ್ಮಾದಿಗಳನ್ನು ಮಾಡಿಕೊಂಡು ಆ ಕ್ಷಯರೋಗವನ್ನು ಪರಿಹಾರ ಮಾಡಿಕೊಂಡ. ನಾವು ಕೂಡ ಯಾದವರಾದಂಥ ನಾವು ಕೂಡ ಈಗಾಗಲೇ ನಾವು ಮಾಡಿರತಕ್ಕಂಥ ಅಪರಾಧದಿಂದ ವಿಪ್ರಶಾಪ ಬಂದುಬಿಟ್ಟಿದೆ. ಆ ವಿಪ್ರಶಾಪ ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ಪ್ರಭಾಸ ಕ್ಷೇತ್ರಕ್ಕೆ ಹೋಗೋಣ. ವಿಶೇಷವಾಗಿ ಸ್ನಾನವನ್ನು ಮಾಡಿ ತರ್ಪಣವನ್ನು ಕೊಟ್ಟು
ದಾನ ಧರ್ಮಾದಿಗಳನ್ನು ಮಾಡಿ ವಿಶೇಷವಾಗಿ ವಿಪ್ರರಿಗೆ ಭೋಜನವನ್ನು ಮಾಡಿಸಿ ನಾವು ಕೂಡ ಅಲ್ಲಿ ವಯಂ ಚ ತಸ್ಮಿನ್ ಆಪ್ಲುತ್ಯ ತರ್ಪಯಿತ್ವಾ ಪಿತॄನ್ ಸುರಾನ್ ಭೋಜಯಿತ್ವಾ ಓಷಜೋ ವಿಪ್ರಾನ್ ನಾನಾ ಗುಣತ್ವ ತಾಂಧಸ. ಹಾಗಾಗಿ ನಾವು ಕೂಡ ಅಲ್ಲಿ ಹೋಗಿ ವಿಶೇಷವಾಗಿ ಅನುಷ್ಠಾನವನ್ನು ಮಾಡಿ ಸ್ವಲ್ಪ ಆದರೂ ಪಾಪವನ್ನು ಪರಿಹಾರ ಮಾಡಿಕೊಳ್ಳೋಣ ಅನ್ನುವಂತಹ ಒಂದು ವಿಚಾರವನ್ನು ಎಲ್ಲ ಯಾದವರು ಮಾಡಿದರಂತೆ. ಆ ಸಮಯದಲ್ಲಿ ಉದ್ಧವ ಅಲ್ಲೇ ಇದ್ದ. ಇದೆಲ್ಲ ನೋಡಿಬಿಟ್ಟು ಉದ್ಧವನಿಗೆ ತುಂಬ ಬೇಜಾರಾಗೋಯಿತು. ಆಯ್ತು, ಇನ್ನು ಯಾದವರು ಹೋಗ್ತಾ ಇದ್ದಾರೆ ಅಂತಂದರೆ ಇನ್ನು ಅವರು ಹೋಗಿಬಿಡ್ತಾರೆ, ಪರಮಾತ್ಮನು ಹೊಟ್ಟೋಗ್ತಾನೆ, ಇನ್ನು ನನಗೆ ಯಾರೂ ಕೂಡ ನನಗೆ ಅನುಗ್ರಹವನ್ನು ಮಾಡೋರು ಯಾರೂ ಇಲ್ಲದೆ ಹೋಗ್ತಾರಾ? ನಾವು ಎಲ್ಲರೂ ಕೂಡ ಗೊತ್ತಿರ್ತದೆ, ಕ್ಲಾಸ್ಮೇಟ್ಸ್ ರೂಮ್ಮೇಟ್ಸ್ ಅಂತಂತಿರ್ತಾರೆ. ಹೋಗಿ ಹಾಸ್ಟೆಲ್ನಲ್ಲಿ ಒಂದೇ ರೂಮಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಇದ್ದು ಭಾಳ ವರ್ಷ 10 ವರ್ಷನೋ 12 ವರ್ಷನೋ ಎಲ್ಲರೂ ಕೂಡ ಜೀವನ ಮಾಡಿದ ಮೇಲೆ ಎಲ್ಲ ಕಾಲೇಜ್ನಲ್ಲಿ ಕಾನ್ವೊಕೇಶನ್ ಎಲ್ಲ ಮುಗಿದ ಮೇಲೆ ಅವನು ಎಲ್ಲ ಸಾಮಾನು ಕಟ್ಕೊಂಡು ಹೋಗ್ತಿರ್ತಾನೆ, ಇವರು ಹೋಗ್ತಿರ್ತಾರೆ. ಆವಾಗ ಎಲ್ಲರೂ ಅನ್ಕೊತಾರೆ, ಅಯ್ಯಪ್ಪ ಇಷ್ಟು ದಿವಸ ಜೊತೆಗಿದ್ನಲ್ಲೋ, ಈಗ ನೀ ಇಲ್ಲದೆ ನಾ ಇರಬೇಕಾ? ಚಡ್ಡಿ ದೋಸ್ತ್ ಅಂತಂತಾರೆ ಅದನ್ನು ಕನ್ನಡದಲ್ಲಿ. ಅಷ್ಟು ನಿನ್ನ ಜೊತೆ ನಾನು ಒಡನಾಟ ಇತ್ತು. ಹೇಳಬೇಕಾದ್ರೆ ಎದ್ದಾಗ ಕೂತಾಗ ಕ್ಲಾಸಿಗೆ ಓದಲಿಕ್ಕೆ ಒಟ್ಟಿಗೆ ಹೋಗ್ತಿದ್ವಿ, ತಿನ್ನಲಿಕ್ಕೆ ಎಲ್ಲದಕ್ಕೂ ಕೂಡ ಒಟ್ಟಿಗೆ ಇರ್ತಿದ್ವಿ. ಇನ್ನು ಒಬ್ಬನೇ ಇರಬೇಕಾ, ನಿನ್ನ ಬಿಟ್ಟು ಇರಬೇಕಾ ಅಂತ ನಮಗೇ ಅನ್ನಿಸ್ತದೆ. ಅಂತಹದ್ದು ಆ ಉದ್ಧವನಿಗೂ ಅನ್ನಿಸ್ತಂತೆ. ಪರಮಾತ್ಮನು ಹೊಟ್ಟೋಗ್ತಾನೆ ಅಂತಂದರೆ ಇನ್ನು ಪರಮಾತ್ಮ ನಮಗೆ ಸಿಗೋದಿಲ್ಲ. ಸಿಕ್ಕಾಗ ಪರಮಾತ್ಮನ ಬೆಲೆ ಗೊತ್ತಾಗಲಿಲ್ಲ, ಇನ್ನು ಪರಮಾತ್ಮ ಹೊಟ್ಟೋಗ್ತಾ ಇದ್ದಾನೆ. ನಮಗೂ ಅಷ್ಟೇ ರೀ, ಯಾವಾಗಾದರೂ ಕೂಡ ಅದು ಇದ್ದಾಗ ಅದರ ಬೆಲೆ ಗೊತ್ತಾಗೋದಿಲ್ಲ. ಹೋಗಬೇಕಾದಾಗ ಅಥವಾ ಹೋದ ಮೇಲೆ ಅದರ ಬೆಲೆ ಗೊತ್ತಾಗ್ತದೆ. ಹಾಗಾಗಿ ಪರಮಾತ್ಮ ಪರಂಧಾಮಕ್ಕೆ ಹೋಗ್ತಾನಂತ ಗೊತ್ತಾದ ಮೇಲೆ ತುಂಬ ಬೇಜಾರಾಯಿತಂತೆ. ಬೇಜಾರಾಗಿ ಆ ಉದ್ಧವ ಪರಮಾತ್ಮನ ಹತ್ರ ಬಂದಂತೆ. ವಿವಿಕ್ತ ಉಪಸಂಗಮ್ಯ ಜಗತಂ ಈಶ್ವರೇಶ್ವರಂ ಪ್ರಣಮ್ಯ ಶಿರಸಾ ಪಾದೌ ಪ್ರಾಂಜಲಿಸ್ತದಭಾಷತ. ಪರಮಾತ್ಮನನ್ನು ಕೈ ಹಿಡ್ಕೊಂಡು ಒಂದು ಏಕಾಂತ ಕರ್ಕೊಂಡು ಹೋದಂತೆ. ಏಕಾಂತ ಕರ್ಕೊಂಡು ಹೋಗಿ ಪರಮಾತ್ಮನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಸ್ವಾಮಿ ನಾನು ನಿನ್ನ ಬಿಟ್ಟು ಇರಲಿಕ್ಕಾಗೋದೇ ಇಲ್ಲ ನನಗೆ. ನಾಹಂ ತವಾಂಗ್ರಿ ಯುಗಲಂ ಕ್ಷಣಾರ್ಧಮಪಿ ಕೇಶವ ತ್ಯಕ್ತುಂ ಸಮುತ್ಸಹೇನಾಥ ಸ್ವಧಾಮ ನಯಮಾಮಪಿ. ನಿನ್ನನ್ನು ಒಂದು ಕ್ಷಣನೂ ಕೂಡ, ಒಂದು ಕ್ಷಣ ಅಲ್ಲ, ಕ್ಷಣಾರ್ಧೋಪಿ, ಅರ್ಧ ನಿಮಿಷನೂ ಕೂಡ, ಅರ್ಧ ಕ್ಷಣನೂ ಕೂಡ ಬಿಟ್ಟಿರ್ಲಿಕ್ಕೆ ನಂಗೆ ಆಗಲ್ಲಪ್ಪ ನಿನ್ನನ್ನು. ನೀ ದಯಮಾಡಿ ಹೋಗಬೇಡ, ಅಥವಾ ಹೋಗೋದಿತ್ತಂದರೆ ನನ್ನನ್ನು ಬಿಟ್ಟು ಹೋಗಬೇಡ, ನನ್ನನ್ನು ಕೂಡ ನಿಂತು ಕರ್ಕೊಂಡು ಹೊರಟೋಗು. ಯಾಕಪ್ಪ ನೀನು ಕರ್ಕೊಂಡು ಹೋಗಬೇಕು ಅಂತಂದರೆ ಹೇಳ್ತಾನೆ, ತವ ವಿಕ್ರೀಡಿತಂ ಕೃಷ್ಣ ನೃಣಾಂ ಪರಮ ಮಂಗಲಂ ಕೃಷ್ಣ ಪೀಯೂಷ ಮಾಸಾದ್ಯ ತ್ಯಜಂತ್ಯನ್ಯ ಸ್ಪೃಹಾಂ ಜನಃ. ಎಲ್ಲ ನೋಡಿನಿ, ನಿನ್ನ ಬಾಲಲೀಲೆಗಳನ್ನು ನೋಡಿದ್ದೀನಿ, ನಿನ್ನ ಜೊತೆ ಓಡಾಡಿದ್ದೀನಿ, ನಿನ್ನ ಜೊತೆ ತಿಂದಿದ್ದೀನಿ, ನಿನ್ನ ಜೊತೆ ಮಲ್ಕೊಂಡಿನಿ, ನೀನು ಹೋದಲ್ಲೆಲ್ಲ ನನ್ನ ಕಡೆ ಕರ್ಕೊಂಡು ಹೋಗಿದ್ಯಾ, ನಿನ್ನ ಜೊತೆಗೆ ಏನೇನು ನಿನ್ನ ಜೊತೆಗೆ ಮಾಡಬೇಕಾದ ಎಲ್ಲವನ್ನೂ ಕೂಡ ನಾನು ಮಾಡಿದ್ದೀನಿ. ಅಷ್ಟು ಸಖ್ಯ, ಅಷ್ಟು ಪ್ರೀತಿ ನಿನ್ನ ಮೇಲೆ ನಂಗೆ ಉಂಟಾಗ್ಬಿಟ್ಟಿದೆ. ನಿನ್ನನ್ನು ಬಿಟ್ಟು ನಾನು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನನ್ನು ಬಿಟ್ಟು ಹೋಗಬೇಡ, ಹೋಗೋದಕ್ಕೆ ಕರ್ಕೊಂಡು ಹೊರಟೋಗಷ್ಟೇ ಅಂತ ರೀತಿಯಾಗಿ ಹೇಳ್ತಾ ಮತ್ತಿನ್ನೊಂದು ನೋಡ್ರಿ, ಶಯ್ಯ ಅಟನ ಆಸನ ಸ್ಥಾನ ಸ್ನಾನ ಕ್ರೀಡ ಶನಾದಿಶು. ಮಲ್ಕೋಬೇಕಾದ್ರೆ ನಿನ್ನ ಜೊತೆಗಿದ್ದೆ, ಮತ್ತು ಓಡಾಡಬೇಕಾದ್ರೆ ನಿನ್ನ ಜೊತೆಗಿದ್ದೆ, ಎಲ್ಲನ್ನ ಕೂತಾಗ ಇದ್ದಾಗ ನಿನ್ನ ಜೊತೆಗಿದ್ದೆ, ಆಟ ಆಡಬೇಕಾದಾಗ, ಮಲ್ಕೊಳ್ಬೇಕಾದಾಗ, ಸ್ನಾನ ಮಾಡಬೇಕಾದಾಗ, ಎಲ್ಲ ನದಿಗಳಿಗೆ ಅಲ್ಲಿ ಇಲ್ಲಿ ಹೋದಾಗ ನಿನ್ನ ಜೊತೆ ನಾವೆಲ್ಲರೂ ಕೂಡ ಸಂತೋಷದಿಂದ ಸ್ನಾನಾದಿಗಳನ್ನು ಮಾಡ್ಕೊಂಡಿದ್ದೀವಿ, ನಿನ್ನ ಜೊತೆಗಿದ್ವಿ. ಅಲ್ಲೆಲ್ಲ ಸಮಯದಲ್ಲಿ ನಮ್ಮ ಜೊತೆಗೆ ಇದ್ಬಿಟ್ಟು ಈಗ ನಿನ್ನ ಇಷ್ಟ ಪ್ರಕಾರ ನಿನ್ನ ಪಾಡಿ ನೀನು ಹೊರಟೋಗ್ತೀನಿ, ನಾನು ಬಿಟ್ಟು ಹೊರಟೋಗ್ತೀವಿ ಅಂತಂದರೆ ನನಗೆ ಎಷ್ಟು ಬೇಜಾರಾಗಬಾರ್ದು ಹೇಳು. ಕಥಂ ತ್ವಾಂ ವಿಪ್ರಿಯಮಾತ್ಮಾನಂ ಪ್ರಿಯಂ, ಅತ್ಯಂತ ಪ್ರಿಯನಾಗಿರ್ತಕ್ಕಂಥ ನಿನ್ನನ್ನು ನಾನು ಹೇಗಪ್ಪ ಬಿಟ್ಟಿರಬೇಕು ಅಂತ ಈ ರೀತಿಯಾಗಿ ಸ್ನೇಹದಿಂದ ಮಾತಾಡಿದಂತೆ. ಅದಾದ ಮೇಲೆ ಭಕ್ತಿಯಿಂದ ಮಾತಾಡ್ತಾನೆ. ಇಷ್ಟೊತ್ತು ತನಕ ಉದ್ಧವ ಪರಮಾತ್ಮನ ಹತ್ರ ಮಾತಾಡಿದ್ದು ಸ್ನೇಹದಿಂದ, ಇನ್ನು ಮೇಲೆ ಭಕ್ತಿಯಿಂದ ಮಾತಾಡ್ತಾನಂತ. ಏನಂತಂದರೆ ತ್ವಯೋಪಭೋಕ್ತ ಸ್ರಗ್ಗಂಧ ವಾಸೋ ಲಂಕಾರ ಚರ್ಚಿತಾ. ನಾ ಇನ್ನೇನು ಮಾಡೀವಿ ನಾವಂತಂದರೆ, ನೀನು ತಿಂದು ಉಳಿದಿದ್ದನ್ನು ತಿಂದೀವಿ, ನೀನು ಉಟ್ಟು ಬಿಚ್ಚಿದ್ದನ್ನು ಉಟ್ಕೊಂಡೀವಿ, ನೀನು ಉಪಯೋಗಿಸಿ ಬಿಟ್ಟಿದ್ದನ್ನು ನಾವು ಉಪಯೋಗಿಸೀವಿ, ನೀನು ಮಾಡಿಬಿಟ್ಟಿದ್ದನ್ನು ಕೂಡ ನಾವು ಸ್ವೀಕಾರ ಮಾಡೀವಿ. ಹಾಗಾಗಿ ತ್ವಯಾ ಉಪಭುಕ್ತ ಸ್ರಕ್ ಗಂಧ, ಮಾಲೆ ಮತ್ತು ಗಂಧ
ಎಲ್ಲ ಅಲಂಕಾರಗಳೆಲ್ಲವೂ ನೀ ಯಾವುದನ್ನ ಬೇಡ ಅಂತ ಬಿಟ್ಟಿದೆಯಲ್ಲ, ಅದೆಲ್ಲವನ್ನು ಬೇಡ ಅಂತ ಬಿಟ್ಟಿದ್ದಲ್ಲ, ಒಟ್ಟು ನೀ ಉಪಯೋಗಿಸಿ ಬಿಟ್ಟಿದ್ದೇನಿದೆಯಲ್ಲ, ನಿಂಗೆ ಯಾವುದೂ ಬೇಕಾದದ್ದು ಯಾವುದಿಲ್ಲ, ಬೇಡದಾದ್ದು ಯಾವುದೂ ಇಲ್ಲ, ಸಕಲ ನಿತ್ಯ ತೃಪ್ತನಾಗಿದ್ದೆ ನೀನು. ಮಾತು ವರಸೆಗೆ ಹೇಳೋದು, ನೀ ಉಪಯೋಗಿಸಿ ಬಿಟ್ಟದ್ದೇನಿದೆಯಲ್ಲ ಅದೆಲ್ಲವನ್ನು ಕೂಡ ನಾವು ಸ್ವೀಕಾರ ಮಾಡಿ ನಾವೆಲ್ಲರೂ ಕೂಡ ಉಚ್ಚಿಷ್ಟ ಭಾಜಿನಃ, ಉಚ್ಚಿಷ್ಟವನ್ನು, ನಿನ್ನ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡಿಕೊಂಡು ಜೀವನ ಮಾಡಿದ್ದೀವಪ್ಪ ನಾವು. ಹೇಳ್ತಾರೆ ಯಾವ್ದನ್ನ ರಾಜ್ಯದಲ್ಲಿ ನಾವು ಒಂದು ಕಥೆಯನ್ನು ಕೇಳ್ತೀವಿ. ಯಾವುದು ಅಂತಂದರೆ ಸತ್ಯ ಸಂಕಲ್ಪ ತೀರ್ಥರು ಅಂತ ನಮ್ಮ ಮಠದಲ್ಲಿ ಬರುವಂಥ ಯತಿಗಳು. ಅವರು ಕರ್ಜಿಗಿ ಗ್ರಾಮದಲ್ಲಿ ಹೋದರಂತೆ. ಹೋದಾಗ ಅಲ್ಲಿ ತುಂಬ ಅನಾವೃಷ್ಟಿ, ವೃಷ್ಟಿನೇ ಇಲ್ಲ, ತಿನ್ನಲಿಕ್ಕೇನೂ ಇಲ್ಲ. ಆ ಸಮಯದಲ್ಲಿ ಏನ್ರಿ 12 ವರ್ಷಗಳ ಕಾಲ ಅವೆಲ್ಲರನ್ನು ಸಾಕಿದಾರಂತೀರಿ ಮಹಾನುಭಾವರು. ಅವರೆಲ್ಲ ಪರಮಾತ್ಮನನ್ನು ಸಾಕಿ ಹೋದ್ರಂತೆ. ಹೋಗಬೇಕಾದಾಗ ಆ ಎಲ್ಲ ಜನಗಳು ಕೇಳಿದ್ರಂತೆ, ನಮ್ಮನ್ನು ನೀವು ಬಿಟ್ಟು ಹೋಗಬೇಡ್ರಿ, ನಮಗೆ ನೀವಿಲ್ಲದೆ ಇಷ್ಟು ದಿವಸ ನೀವಿದ್ರಿ ಅಂತ 2 ಹೊತ್ತು ಊಟ ಆಗ್ತಿತ್ತು, ನಮಗೆಲ್ಲ ನಡೀತಿತ್ತು, ನೀವು ಹೊಟ್ಟೋದ್ರೆ ನಮಗೆ ಹೇಗೆ ಅಂತ ಕೇಳಿದ್ರಂತೆ. ಇದೇ ಸಂಘಟನೆ ಸತ್ಯಧ್ಯಾನ ತೀರ್ಥರ ಕಾಲದಲ್ಲೂ ಕೂಡ ನಡೆದಿದೆ ಅಂತೆ. ಸತ್ಯಧ್ಯಾನ ತೀರ್ಥರು ಯಾವುದೋ ಒಂದು ಊರಿನಲ್ಲಿ ಹೋದಲ್ಲೆಲ್ಲ ಕಡೆ ಮಹಾಸಮರಾಧನೆ ಸತ್ಯಧ್ಯಾನರು. ಆ ಸತ್ಯಧ್ಯಾನರು ಅದನ್ನು ಊರು ಬಿಟ್ಟು ಹೋಗಬೇಕಾದ್ರೆ ಊರಿನ ಜನ ಎಲ್ಲ ಅಡ್ಡ ಬಂದ್ರಂತೆ. ನೀವಿದ್ರಿ ಅಂತ ನಮ್ಮ ಮಕ್ಕಳು ನಾವು ಎಲ್ಲರೂ ಕೂಡ ರಾತ್ರಿಗೂ ಬೆಳಗ್ಗೆ ಊಟ ಮಾಡಿಕೊಂಡು ರಾತ್ರಿಗೂ ಏನು ಮಾಡ್ತಿದ್ವಿ ಅಂದರೆ ನಾವು ಆ ಎಲ್ಲ ಅನ್ನಗಳನ್ನು ಪದಾರ್ಥಗಳನ್ನು ಸ್ವೀಕಾರ ಮಾಡ್ಕೊಂಡು ಮನೆಗೆ ಹೋಗಿ ಹೊಟ್ಟೆ ತುಂಬ 2 ಒಪ್ಪತ್ತು ತಿನ್ಕೊಂತ ನಾವು ಆ ಹೊಟ್ಟೆಗೆ ಯಾವುದೇ ವಿಧವಾದಂಥ ಕಷ್ಟ ಇಲ್ಲದೆ ಇದ್ವಿ, ನೀವು ಹೊರಟೋದ್ರೆ ನಮಗೆ ಅದೆಲ್ಲ ಸಿಗೋದಿಲ್ಲ ಅಂತ ಬೇಡ್ಕೊಂಡ್ರಂತೆ. ಆ ಬೇಡ್ಕೊಂಡಾಗ ಅದೇ ಕ್ಷಣದಲ್ಲಿ ಅದೇ ನಿಮಿಷದಲ್ಲಿ ಮತ್ತೆ ಎಲ್ಲರಿಗೂ ಕೂಡ ಅಡುಗೆಯನ್ನು ಮಾಡಿಸಿ ಎಲ್ಲವನ್ನು ಕೂಡ ಭೋಜನ ಮಾಡಿಸಿದ್ರು ಅಂತ ಮಹಾನುಭಾವರ ಕಥೆಯನ್ನು ಕೇಳ್ತೀವಿ. ಹಾಗೆ ಪರಮಾತ್ಮನ ಹತ್ರ ಬಂದು ನಾವೆಲ್ಲ ನಿನ್ನ ಉಚ್ಚಿಷ್ಟವನ್ನು ನಾವು ತಿಂದು ಇರ್ತಾ ಇದ್ದೀವಪ್ಪ, ಅಂತಹ ನಮ್ಮನ್ನು ನೀನು ಹೆಂಗಪ್ಪ ಬಿಟ್ಟು ಹೋಗ್ತಿ? ಒಂದು ವೇಳೆ ಬಿಟ್ಟು ಹೋಗೋದಿತ್ತಂದರೆ ನನ್ನ ಇಷ್ಟೋ ತನಕ ಕೇಳ್ದ, ಬಿಟ್ಟು ಹೋಗಬೇಡ, ಹೋಗೋದಿತ್ತಂತಂದರೆ ನಾನು ಕರ್ಕೊಂಡೇ ಹೋಗು. ಅಥವಾ ನೀನು ಬಿಟ್ಟು ಹೋಗೋದು ಸಂಕಲ್ಪ ಮಾಡಿಬಿಟ್ಟಿದ್ದೀಯಾ, ಯಾಕಂತಂದರೆ ನಿನ್ನ ಚಿತ್ತಕ್ಕೆ ಬಂದ ಮೇಲೆ ಅದೆಲ್ಲವೂ ಕೂಡ ಹೆಂಗಾಗಬೇಕು, ಈ ಸಮಯದಲ್ಲಿ ಇದಾಗಬೇಕು ಅನ್ನುವಂಥ ನಿನ್ನ ಸಂಕಲ್ಪ ಇದ್ದು ಬಿಟ್ಟಿದೆ. ಹಾಗಾಗಿ ನನಗೊಂದು ಅನುಗ್ರಹವನ್ನು ಮಾಡು. ಏನು ಅಂತಂದರೆ ಸ್ಮರಂತ ನಿನ್ನ ವಯಂತ್ವಿಹ ಮಹಾಭೋಗಿಂ ಭ್ರಮಂತಃ ಕರ್ಮವತ್ಮಸು ತ್ವದ್ವಾರ್ತಯ ತರಿಷ್ಯಾಮಃ ತಾವಕೈ ದುಸ್ತರಂ ತಮಃ. ಹಾಗಾದರೆ ನಾವು ಈ ಸಂಸಾರದಲ್ಲಂತೂ ಒದ್ದಾಡ್ತಾ ಇದ್ದೀವಿ. ಈ ದೇಹದಿಂದಾಗಿ ನಾವು ಮೋಕ್ಷವನ್ನು ಪಡೆಯೋದಂತನ್ನೋದಂತೂ ಸುಳ್ಳು ಮಾತು. ಹಾಗಾದರೆ ಮೋಕ್ಷವನ್ನು ನೀ ಎಲ್ಲಿದ್ದೀಯೋ ಅಲ್ಲಿ ನಾ ಇರಬೇಕು, ನೀ ಇಲ್ಲದೆ ಇರಲಿಕ್ಕೆ ಆಗೋದಿಲ್ಲ. ನೀ ಅಂತೂ ಮತ್ತೆ ಹೊರಟೋಗ್ತಾ ಇದೆಯಾ, ಒಂದು ಕೆಲಸ ಮಾಡು. ಏನಂತಂದರೆ ನಿನ್ನ ತತ್ವವನ್ನು ನೀನು ನನಗೆ ಉಪದೇಶವನ್ನು ಮಾಡು. ಎಷ್ಟೋ ಜನಗಳಿಗೆ ಉಪದೇಶವನ್ನು ಮಾಡಿದ್ದೀಯಾ, ಈಗಂತೂ ನಾನು ಎದುರಿಗೆ ಸಿಕ್ಕಿದ್ದೀಯಾ, ನನಗೆ ನೀ ತತ್ವವನ್ನು ಉಪದೇಶವನ್ನು ಮಾಡು ಅಂತ ರೀತಿಯಾಗಿ ಆ ಉದ್ಧವ ಈ ರೀತಿಯಾಗಿ ಪರಮಾತ್ಮನ ಹತ್ರ ದೈನ್ಯದಿಂದ ವಿಜ್ಞಾಪನೆಯನ್ನು ಮಾಡಿಕೊಂಡಾಗ ಏವಂ ವಿಜ್ಞಾಪಿತೋ ರಾಜನ್ ಭಗವಾನ್ ದೇವಕೀಸುತಃ ಏಕಾಂತಿನಂ ಪ್ರಿಯಂ ಭೃತ್ಯಂ ಉದ್ಧವಂ ಸಮಭಾಷತ. ಅಂತಹ ಆ ಏಕಾಂತದಲ್ಲಿರತಕ್ಕಂತಹ ಆ ಉದ್ಧವನ ಹತ್ರ ಅವನು ಕೇಳಿಕೊಂಡಿರ್ತಕ್ಕಂತಹ ಆ ದೈನ್ಯದಿಂದಾಗಿ, ಪ್ರೀತಿಯಿಂದಾಗಿ, ಭಕ್ತಿಯಿಂದಾಗಿ ಆ ಪರಮಾತ್ಮನ ಹತ್ರ ವಿನಿಯೋಗ ಮಾಡಿಕೊಂಡಾಗ ಪರಮಾತ್ಮ ಹೇಳ್ತಾನಂತೆ, ಆಯ್ತಪ್ಪ ನನ್ನ ತತ್ವವನ್ನು ಹೇಳ್ತೀನಿ ಕೇಳು. ಏನಂತಂದರೆ ನಾನು ಯಾದವ, ಪರಮಾತ್ಮನು ಕೂಡ ಯಾದವನೇ, ಯಾದವ ಕೃಷ್ಣ ಅಂತ ಕರೀತಾರೆ. ಯದುಕುಲದಲ್ಲೇ ಬಂದವನು ಪರಮಾತ್ಮ. ಆ ಯದುಕುಲದಲ್ಲಿ ಬಂದವನು ಅಂದರೆ ಯದು ಮಹಾರಾಜನಿಂದ ಬಂದದ್ದು. ಯದು ಮಹಾರಾಜನ ತಂದೆ ಯಯಾತಿ ರಾಜ. ಆ ಯಯಾತಿ ರಾಜನ ಮಗ ಯದು ಮಹಾರಾಜ. ಆ ಯದು ಮಹಾರಾಜ ಒಮ್ಮೆ ನಿಗೊಂದು ವೃತ್ತಾಂತವನ್ನು ಹೇಳ್ತೀನಿ ಕೇಳು, ತುಂಬ ಅತ್ಯದ್ಭುತವಾದದ್ದು. ಇದನ್ನು ಕೇಳಿಬಿಟ್ರೆ ಅಂತೂ ನಾವು ನಮ್ಮ ಮೈ ಮರೆತು ಬಿಡ್ತೀವಿ. ನಮ್ಮ ಮಾವಂದಿರು, ನಮ್ಮ ಸೋದರ ಮಾವ ಒಂದು ಮಾತು ಹೇಳ್ತಾರೆ ಈ ಏಕಾದಶ ಸ್ಕಂದದ ಬಗ್ಗೆ. ಖೇಡ ಪ್ರಮೋದಾಚಾರ್ಯ ಏನು ಹೇಳ್ತಾರೆ ಅಂತಂದರೆ, ಏಕಾದಶ ಸ್ಕಂದದಲ್ಲಿ ಏನು ತತ್ವಗಳನ್ನು ಉಪದೇಶವನ್ನು ಪರಮಾತ್ಮ ಮಾಡಿದ್ದಾನೋ ಆ ತತ್ವಗಳನ್ನು ತಾವು ತಮ್ಮ ಜೀವನದಲ್ಲಿ ಇಟ್ಟುಕೊಂಡ್ರೆ ಮಾತ್ರ ಅವನು ಮಹಾ ಸಜ್ಜನ ಆಗಿಬಿಡ್ತಾನಂತೆ. ಈಗ ನಿಮಗೂ ಕೂಡ ಅನಿಸ್ಬಿಟ್ಟಿರ್ತದೆ ಇದೆಲ್ಲ ಕೇಳಿದಾಗ, ಮಹಾ ಸಜ್ಜನರು ಆಗೇ ಬಿಡ್ತಾರಂತೆ. ಅವನು ನೋಡಿದ್ರೆ ಸಾಕು, ಅದನ್ನು ರೋಮಾಂಚನ ಆಗ್ತದೆ. ಅಂಥ ತತ್ವಗಳನ್ನು ಕೂಡ ಪರಮಾತ್ಮ ಉಪದೇಶವನ್ನು ಮಾಡಿದ. ಹಾಗೆ
ಆ ಪರಮಾತ್ಮ ನಿನಗೆ ಒಂದು ದಿವ್ಯವಾದಂಥ ಒಂದು ಉಪದೇಶವನ್ನು ಮಾಡ್ತೀನಿ ಕೇಳು. ಏನು ಉಪದೇಶ ಅಂತಂದರೆ, ಆ ಯಯಾತಿ ಮಹಾರಾಜನ ಮಗ ಯದು ಮಹಾರಾಜ ಒಮ್ಮೆ ಸಂಚಾರ ಮಾಡ್ತಾ ಹೋಗ್ತಾ ಇದ್ದಂತೆ. ಹೋಗಬೇಕಾದಾಗ ಒಬ್ಬ ಮುನಿ ಅವಧೂತ, ಅದನ್ನು ಅವಧೂತ ಗೀತ ಅಂತಂತಾರೆ. ಇಲ್ಲಿಂದ ಶುರು. ಅತ್ಯದ್ಭುತವಾದದ್ದು 24 ಗುರುಗಳ ತತ್ವ ಒಂದೇ ದಿನದಲ್ಲಿ ತಿಳಿಲಿಕ್ಕಾಗಲ್ಲ. ಇವತ್ತೊಂದು ಸ್ವಲ್ಪ, ನಾಳೆ ಒಂದು ಸ್ವಲ್ಪ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಅಂತಹ ಅವಧೂತ ಗೀತ ಆ ಮುನಿಗಳು ನಡ್ಕೊಂಡು ಕೇವಲ ಕೌಪೀನವನ್ನು ಧಾರಣ ಮಾಡಿಕೊಂಡು ಏನು ಯಾವುದೇ ವಿಧವಾದ, ಈಗ ಮಕ್ಕಳು ಸಣ್ಣ ಮಕ್ಕಳಿದ್ದಾಗ ಮಕ್ಕಳಿಗೆ ಚಡ್ಡಿ ಬಿಟ್ಬಿಡ್ತೀವಿ, ಮನೇಲಿ ಓಡಾಡ್ತಾ ಇರ್ತಾರೆ. ಯಾವುದೇ ವಿಧವಾದಂತಹ ಜಗತ್ತಿನ ವಾರ್ತೆಗಳ ಮೇಲೆ ಯಾವುದೇ ವಿಧವಾದಂತಹ ಇದಿರೋದಿಲ್ಲ, ಅವರಿಗೆ ಪ್ರಜ್ಞೆ ಇರೋದಿಲ್ಲ. ಅವ್ರ ಬಾಡಿಗೆ ಅವರು ಓಡಾಡ್ತಾ ಇದ್ದಾರೆ. ಸಣ್ಣ ವಯಸ್ಸಿನಲ್ಲಿ ಮಕ್ಕಳು ಹೇಗೆ ಓಡಾಡಬೇಕು ಹಾಗೆ ದೊಡ್ಡ ವಯಸ್ಸಿನಲ್ಲಿ ಆ ಅವಧೂತರು ಮುನಿಗಳು ಕೇವಲ ಕೌಪೀನವನ್ನು ಧಾರಣೆ ಮಾಡಿಕೊಂಡು ಓಡಾಡ್ತಾ ಇದ್ರಂತೆ. ಓಡಾಡ್ತಾ ಇದ್ದಾಗ ಯದು ಮಹಾರಾಜನಿಗೆ ಟೆನ್ಷನ್ ಆಗೋಯ್ತಂತೆ, ತಲೆ ಕೆಟ್ಟೋಯ್ತು. ಬಂದು ಕೇಳ್ತಾನಂತೆ, ಏನು ಸ್ವಾಮಿ ನೀವು, ನಾವು ಈ ಸಂಸಾರದಲ್ಲಿ ಎಷ್ಟು ರಾಜ್ಯ, ಈಗಾಗ ನಾನು ರಾಜ ಆಗಿಬಿಟ್ಟಿದ್ದೀನಿ, ಎಷ್ಟು ಟೆನ್ಷನ್ ಇರ್ತದೆ. ಆ ಜನಗಳು ಬರ್ತಾರೆ, ಅದೇನೋ ಒಂದು ತಪ್ಪಾಯಿತು, ಅದೇನೋ ಒಂದು ಕಷ್ಟ ಬಂತು, ಆ ಕಷ್ಟ ಪರಿಹಾರ ಮಾಡಂತ ಕೇಳ್ತಾರೆ. ಇನ್ಯಾರೋ ಒಬ್ಬರು ಬಂದು ಏನೋ ಕೇಳ್ತಾರೆ, ಅದೇನೋ ಕೇಳ್ತಾರೆ. ಇದೆಲ್ಲ ಅಲ್ಲದೆ ಮನೆಯಲ್ಲಿ ಹೆಂಡತಿ ಮಕ್ಕಳ ಕಷ್ಟ ಅವರೇನೋ ಕೇಳ್ತಾರೆ. ಇದೆಲ್ಲ ಸಂಸಾರದಲ್ಲಿ ಇಷ್ಟೆಲ್ಲ ಕಷ್ಟಗಳಿಂದ ಸಿಲುಕಿ ಒದ್ದಾಡ್ತಾ ಇದ್ದೀವಿ ನಾವು. ಅಂಥ ಸಂದರ್ಭದಲ್ಲಿ ನಿಶ್ಚಿಂತರಾಗಿ ಆರಾಮಾಗಿ ಲಂಗೋಟಿ ಉಟ್ಕೊಂಡು ತಿರುಗ್ತಾ ಇದ್ದೀರಿ. ಯಾರು ನೀವು, ಎಂಥ ಮಹಾನುಭಾವರು, ಎಲ್ಲಿಂದ ನೀವು ಇಷ್ಟು ಶಾಂತತೆಯನ್ನು, ಇಷ್ಟು ಜಗತ್ತಿನ ಮೇಲೆ ಇಷ್ಟು ವೈರಾಗ್ಯವನ್ನು ಸಂಪಾದನೆ ಮಾಡಿಕೊಂಡು ಇಷ್ಟು ಶಾಂತದಿಂದ ಹೇಗಿದ್ದೀರಿ ನೀವು, ಎಲ್ಲಿಂದ ಕಲ್ತೀರಿ ನೀವು ಇದೆಲ್ಲ ತತ್ವವನ್ನು, ಸ್ವಲ್ಪ ನಮಗೂ ಸ್ವಲ್ಪ ಉಪದೇಶ ಮಾಡ್ಬೋದಲ್ವ ನೀವು ಅಂತ ರೀತಿಯಾಗಿ ಕೇಳಿದಾಗ ಆವಾಗ ಅವರು ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರಂತೆ. ಆವಾಗ ಅದಕ್ಕೆ ಪ್ರಾಯೋ ಧರ್ಮಾರ್ಥ ಕಾಮೇಶು ವಿವಿತ್ಸಾಯಾಂಚ ಮಾನವಾಃ ಹೇತುನೈವ ಸಮೀಹಂತೆ ಆಯುಷೋ ಯಶಃ ಶ್ರಿಯಃ. ಪ್ರಾಯಶಃ ಈ ಭೂಲೋಕದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಗಳಿಗೋಸ್ಕರನೇ ಎಲ್ಲ ಸಜ್ಜನರು ಕೂಡ, ಎಲ್ಲ ಜನಗಳು ಕೂಡ ಓಡಾಡ್ತಾ ಇದ್ದಾರೆ. ಅಂತಹ ಕಲಿಯುಗದಲ್ಲಿ, ಅಂತಹ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಬಿಟ್ಟು ಇಷ್ಟು ಸಂತೋಷದಿಂದಾಗಿ, ಇಷ್ಟು ನಿರಾಶೆಯಿಂದಾಗಿ, ನಿಸ್ಪೃಹತೆಯಿಂದ ಹೇಗಿದ್ದೀರಿ ನೀವು? ಸ್ವಲ್ಪ ತ್ವಂಹಿನಃ ಪೃಚ್ಛತಾಂ ಬ್ರಹ್ಮನ್ ಆತ್ಮನ್ಯಾನಂದ ಕಾರಣಂ ಬ್ರೂಹಿ ಸ್ಪರ್ಶ ವಿಹೀನಸ್ಯ ಭವತಃ ಕೇವಲಾತ್ಮನಃ. ಇಷ್ಟು ವೈರಾಗ್ಯ ಬರಲಿಕ್ಕೆ, ಇಷ್ಟು ಸಲೀನಾಗಿ, ಏನೂ ಟೆನ್ಷನ್ ಇಲ್ಲದೆ ಇಷ್ಟು ಆರಾಮಾಗಿ ಓಡಾಡ್ತಾ ಇರಲಿಕ್ಕೆ ಏನು ಮಾಡಿದರೆ ಅಷ್ಟು ಈಸಿಯಾಗಿರ್ಲಿಕ್ಕೆ ಸಾಧ್ಯ? ಏನು ಮಾಡೋದರಿಂದಾಗಿ ಈ ಸಂಸಾರವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ನೀವೆಲ್ಲಿ ತಿಳ್ಕೊಂಡು ಸ್ವಲ್ಪ ಉಪದೇಶ ಮಾಡ್ರಿ, ನಮ್ಗೆ ಸ್ವಲ್ಪ ಉಪದೇಶ ಮಾಡಿರಿ ಅಂತ ರೀತಿಯಾಗಿ ಕೇಳಿದಾಗ ಆವಾಗ ಆ ಮುನಿಗಳು ಹೇಳ್ತಾನಂತೆ, ನಾನು ಯಾವ ಪ್ರತ್ಯೇಕವಾಗಿ ಇವರು ಅವರು ಅಂತ ಅವರ ಹತ್ತಿರ ಹೋಗಿ, ಯಾರ ಹತ್ತಿರ ಹೋಗಿ ನಾನು ಕೈ ಚಾಚಿ ಕೇಳಿದ್ದೇ ಇಲ್ಲ. ನಾನು ಅವ್ರ ಹತ್ರ ಇವ್ರ ಹತ್ರ ಹೋಗಿ ನಾನು ನನಗೆ ತತ್ವೋಪದೇಶವನ್ನು ಮಾಡಿರಿ ಅಂತ ರೀತಿಯಾಗಿ ಕೇಳಿಲ್ಲ. ಯಾರ ಹತ್ರ ಕೇಳದೆ ನಿಮಗೆ ಮತ್ತು ಇಂತಹ ಅನುಸಂಧಾನ ಹೇಗ್ರಿ ಬಂತು ನಿಮಗೆ ಅಂತಂದರೆ ಅದಕ್ಕೆ ಆ ಮುನಿ ಹೇಳ್ತಾನಂತೆ, ಸಂತಿಮೇ ಗುರವೋ ರಾಜನ್ ಬಹವೋ ಬುದ್ಧ್ಯುಪಾಶ್ರಿತಾ ಯತೋ ಬುದ್ಧಿಮುಪಾದಾಯ ಮುಕ್ತೋಟ ಮಿಹತಾನ್ ಶೃಣು. ನನಗೆ ಗುರುಗಳು ಅನೇಕ ಜನ ಇದ್ದಾರೆ, ಅನೇಕ ಜನ ಗುರುಗಳಿದ್ದಾರೆ. ಆ ಅನೇಕ ಜನಗಳಿಂದ ನಾವೇನು ಮಾಡಿದ್ದೀನಿ ಅಂತಂದರೆ ಇಂತಹ ಆ ತತ್ವವನ್ನು ತಿಳಿದುಕೊಂಡು ನಾನು ಇಷ್ಟು ಆರಾಮಾಗಿ ಓಡಾಡ್ತಾ ಇದ್ದೀನಿ. ಯಾರಪ್ಪ ನಿನ್ನ ಗುರುಗಳು ಅಂತಂದರೆ ನನಗೆ ಗುರುಗಳು ಬಂದು 24 ಜನ ಗುರುಗಳಿದ್ದಾರೆ ಅಂತ ಹೇಳ್ತಾನಂತವ. 24 ಜನ ಗುರುಗಳ ಯಾರ್ರಿ ಅಂತಂದರೆ ಪ್ರಕೃತಿ. ನಾನು ಇದೆಲ್ಲ ತತ್ವಗಳನ್ನು ಹೆಂಗೆ ತಿಳಿದೆ ಅಂತಂದರೆ ಪ್ರಕೃತಿಯಿಂದ ತಿಳಿದೆ. ಯಾವುದು ಪ್ರಕೃತಿ ಅಂತಂದರೆ ಭೂಮಿ, ವಾಯು, ಆಕಾಶ, ಜಲ, ಅಗ್ನಿ, ಚಂದ್ರ, ಸೂರ್ಯ ಮತ್ತು ಪಾರಿವಾಳ ಮತ್ತು ಹೆಬ್ಬಾವು, ಅನಕೊಂಡ, ಹೆಬ್ಬಾವು, ಸಮುದ್ರ, ಪತಂಗ, ಜೇನುನೊಣ, ಜೇನುಹುಳ ಮತ್ತು ಜೇನುಹುಳವನ್ನು ಸಂಗ್ರಹ ಮಾಡುವಂತಹ ವ್ಯಕ್ತಿ, ಮತ್ತು ಆನೆ, ಮತ್ತು ಜಿಂಕೆ,
ಮತ್ತು ಮೀನು, ಮತ್ತು ಪಿಂಗಳೆ ಅನ್ನುವಂತಹ ಒಬ್ಬ ವೇಷಾಸ್ತ್ರಿ, ಯಾರೋ ಒಬ್ಬ ಮುತ್ತೈದೆಯಿಂದ ಕಲ್ತಿಲ್ಲ ತತ್ವವನ್ನು, ವೇಷಾಸ್ತ್ರಿಯಿಂದ ತತ್ವವನ್ನು ಕಲಿತೆ ಅಂತ ಹೇಳ್ತಾನೆ. ಪಿಂಗಳೆ ಅನ್ನುವಂಥ ವೇಷಾಸ್ತ್ರಿ, ಕುರವ ಪಕ್ಷಿ, ಮಗು, ಕುಮಾರಿ ಮತ್ತು ಬಾಣ ತಯಾರು ಮಾಡುವಂಥವನು, ಮತ್ತು ಹಾವು, ಮತ್ತು ಜೇಡಹುಳ, ಮತ್ತು ಕಣಜ ಬೀಜ, ಕಣಜದ ಹುಳ, ಇಷ್ಟು 24 ಪ್ರಕೃತಿಯಲ್ಲೇ ಇರತಕ್ಕಂತಹ ಈ ಏನು 24 ವಿಧವಾದಂತಹ ಇವುಗಳಿಂದ ನಾನು ತತ್ವಗಳನ್ನು ತಿಳಿದುಕೊಂಡಿದ್ದೇನೆ ಅಂತ ಈ ರೀತಿಯಾಗಿ ಆ ಮುನಿ ಹೇಳ್ತಾನಂತೆ. ಆವಾಗ ಏನು ತಿಳಿದುಕೊಂಡ, ಯಾವ್ಯಾವುದರಿಂದ ಏನೇನು ತಿಳಿದುಕೊಂಡ ಅಂತನ್ನುವಂಥ ವಿಷಯವನ್ನು ನಾವು ನಾಳೆ ದಿನ ತಿಳಿಯೋಣ ಅಂತ ಹೇಳ್ತಾ ಈ ವಾಕ್ಸೇವೆಯಿಂದ ಬಂದಂತಹ ಪುಣ್ಯವನ್ನು ಪರಮಾತ್ಮನ ಪಾದಗಳಲ್ಲಿ ಸಮರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.